ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನೋಪಮಶೀಲಂ ಬಸವಂ ಜಂಗಮವರಲೋಲಂ ಬಸವಾ ರಕ್ಷಿಪುದನ್ನ ಸಂಗನ ಬಸವಾ ಸಂಗನ ಬಸವಾ ಸಂಗನ ಬಸವಾ ಬಸವಾ ಬಸವಪ್ಪ ಬಸವೇಶ ಬಸವರಾಜ ಬಸವರಾಜ ದಿವ್ಯಗಣ ತೇಜ ಇದೋ ನಿಮಗೆ ವಚನ ಪೂಜಾ ವಚನ ಪೂಜಾ ವಚನ ಪೂಜಾ ಬಸವರಾಜ ದಿವ್ಯಗಣ ತೇಜ ಇದೋ ನಿನಗೆ ವಚನ ಪೂಜಾ ಬಸವರಾಜ ವಚನ ಪೂಜಾ ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ
ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು. ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದೆನಯ್ಯ ಕಾಣ ಕಲಿದೇವರ ದೇವ. ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದೆನಯ್ಯ ಕಾಣ ಕಲಿದೇವರ ದೇವ. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆಯುವುದು. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದಡೆ ಎನ್ನನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯರಾಗಿರುವಂಥ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ, ಪರಮಪೂಜ್ಯ ಡಾಕ್ಟರ್ ಶಿವಬಸವಾಜ್ಜನವರನ್ನು ಸ್ಮರಣೆ ಮಾಡಿ, ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯಪ್ಪಗಳನ್ನು ಸ್ಮರಣೆ ಮಾಡಿ, ಪರಮಪೂಜ್ಯ ಶಿವಬಸವಾಜ್ಜನವರ ಜಯಂತಿ ಮಹೋತ್ಸವದ ಸಮಾರಂಭ. ಈ ಸಮಾರಂಭದಲ್ಲಿ ವಿಶೇಷವಾಗಿ ಒಂದು 10 ದಿವಸಗಳ ಕಾಲ ಶರಣರ ಅನುಭವಾಮೃತ ಪ್ರವಚನ ಕಾರ್ಯಕ್ರಮ. ಈ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರುವಂಥ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಶ್ರೀಮೀಠದ ಒಡೆಯರು ಸದಾ ಕ್ರಿಯಾಶೀಲತೆಯಿಂದ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಪರಮ ಪೂಜ್ಯರಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಪೂಜ್ಯ ಶ್ರೀ ಶಿವಯೋಗಿ ದೇವರಲ್ಲಿ ಹಾಗೂ ವಿವೇಕ ದೇವರಲ್ಲಿ, ವಿರಸಿದ್ಧ ದೇವರಲ್ಲಿ, ಶಿವಬಸವ ದೇವರಲ್ಲಿ, ಮಲ್ಲಿಕಾರ್ಜುನ ದೇವರಲ್ಲಿ, ಶಿವಲಿಂಗೇಶ್ವರ ದೇವರಲ್ಲಿ, ಗುಳೆದಗುಡ್ಡ ದೇವರಲ್ಲಿ ಶರಣುಗಳನ್ನು ಹೇಳಿ, ಸಂಗೀತದೊಂದಿಗೆ ಸೇವೆ ಮಾಡ್ತಾ ಇರುವಂಥ ಸಂಗೀತ ಕಲಾ ಬಳಗಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ಸಮಯಕ್ಕೆ ಸರಿಯಾಗಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಒಂಬೈನೂರು ವರ್ಷಗಳ ಹಿಂದೆ ಹೋಗಿರುವಂತಹ ವಿಚಾರಗಳನ್ನು ಪ್ರಸ್ತುತ ದಿನಮಾನದಲ್ಲಿ ಕೂತುಕೊಂಡು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಮನೆಯೊಳಗಾಗಿರುವಂಥ ನಿನ್ನೆ ಮಾತ್ರ ನಮಗೆ ಇವತ್ತು ನೆನಪಿರೋದಿಲ್ಲ. ಎಷ್ಟೋ ಜನಕ್ಕೆ ನಾನು ನಿನ್ನೇನು ಹೇಳಿದ್ದೆ ಅಂತ ಕೇಳಿದರೆ ಅವರ ಮರೆತು ಬಿಟ್ಟಿರ್ತಾರೆ. ನಮ್ಮ ಮನೆಯಾಗಿರುವಂಥ ಮಾತೇ ನಮಗೆ ನೆನಪಿಲ್ಲ. 900 ವರ್ಷಗಳ ಹಿಂದೆ ನಮಗೆ ನಾವು ಅವ್ರು ನೋಡೋಕ್ಕೂ ಸಾಧ್ಯ ಆಗಿಲ್ಲ, ಅವ್ರ ವಿಚಾರ ಬಾಯಿಂದ ಬಾಯಿಗೆ ನಾವು ಕೇಳೋಕ್ಕೂ ಸಾಧ್ಯ ಆಗಿಲ್ಲ. ಅವತ್ತಿರ್ತಕ್ಕಂಥ ಸಾಹಿತ್ಯವನ್ನು ಇವತ್ತಿನವರೆಗೂ ನಾವು ಚಿಂತನೆಯನ್ನು ಮಾಡ್ತೀವಿ ಅಂತಂದರೆ, ಈಗ ಭಾಳ ಜನ ನೋಡ್ರಿ, ಒಂದು ಯಾವುದಾದ್ರೂ ಸಿನಿಮಾ ಥಿಯೇಟ್ರಿಗೆ ಒಂದು ಚಲನಚಿತ್ರ ಬಂದರೆ
ಒಂದು 100 ದಿವಸ ಹೊಡೆಯುತ್ತಂದ್ರೆ ಸಿಕ್ಕಾಪಟ್ಟಿ ಇದನ್ನು ಮಾಡ್ತಾರೆ ಅವರು, ಸೆಲೆಬ್ರೇಷನ್ ಮಾಡ್ತಾರೆ. ನಮ್ದು ಇವತ್ತು 100 ದಿವಸ ಹೊಡೆಯುತ್ರಿ ಅಂತ ತಿಳ್ಕೊಂಡು. ಭಾಳ ದೊಡ್ಡ ಪ್ರಮಾಣದೊಳಗೆ 3 ತಾಸಿನ ಪಿಕ್ಚರ್ ಬರೀ 100 ದಿವಸ ಓಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಎಲ್ಲ ರೀತಿಯಿಂದನೂ ಸೆಲೆಬ್ರೇಷನ್ ಮಾಡ್ತಾರೆ. ನಾ ಕೇಳ್ತೀನಿ ನಿಮಗೆ, ಕೇವಲ 3 ತಾಸಿನ ಪಿಕ್ಚರ್, 3 ಆಟ ಹಾಡುವಂಥ 3 ಪಿಕ್ಚರ್ ಒಂದು 100 ದಿವಸ ಹೊಡೀತಂದ್ರೆ, ಇತ್ತಿತ್ತಾಗ ಅಂತ 20 ದಿವಸ ಹೊಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಅವರು ನಮ್ಮದು ಭಾರಿ ಆಗೈತ್ರಿ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ಆ 100 ದಿವಸದ ಪಿಕ್ಚರಿಗೆ ಇಷ್ಟಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದ್ರೆ, 900 ವರ್ಷಗಳ ಹಿಂದೆ ಬದುಕಿಗೆ ಬೇಕಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಕೊಟ್ಟು ಹೋಗಿರ್ತಕ್ಕಂಥ ವಿಚಾರಗಳು 900 ವರ್ಷದ ಹಿಂದೆ ಇರ್ತಕ್ಕಂಥ ವಿಚಾರ ಇನ್ನೂ ಸಹಿತ ನಮ್ಮ ಜನಮಾನಸದಲ್ಲಿ ಓಡಾಕತ್ತವ ಅಂತಂದ್ರೆ ಎಷ್ಟು ಪವರ್ಫುಲ್ ಇರಬೇಕನ್ನುವಂಥದ್ದನ್ನು ಅರ್ಥ ಮಾಡ್ತೀವಿ. ನಾ ಹೇಳಕತ್ರ ನನಗೆ ಹೊಸದ, ನೀವು ಕೇಳೋರು ಏನು ಕೇಳಿಲ್ಲೇನು? ಪ್ರತಿ ವರ್ಷ ಕೇಳ್ತೀರಿ, ಪ್ರತಿ ವರ್ಷ ಕೇಳಿದ್ರೂ ಸಹಿತ ನಿಮಗೂ ಹೊಸದ. ಅವು ಹಳೆ ಆಗುವಂಥ ವಿಚಾರ ಅಲ್ಲ, ಶರಣರ ವಿಚಾರ ಅಲ್ಲ. ಶರಣರ ವಿಚಾರ ಅಂತಂದ್ರೆ ಹಳೆ ಆಗುವಂಥ ವಿಚಾರಗಳಲ್ಲ, ಹೇಳ್ದಂಗೆ ಹೊಸ ಹಾಕ್ಕೊಂತ ಹೋಗುವಂಥ ವಿಚಾರಗಳು. ಕೆಲವೊಂದಿಷ್ಟು ನೋಡ್ರಿ ನೀವು, ಭಾಳ ದಿವಸ ಬಿಟ್ಟಂಗೆ ಒಂದಿಷ್ಟು ಈಗ ಉಪ್ಪಿನಕಾಯಿ ಇರ್ತೈತಿಲ್ಲ ಮನ್ಯಾಗ, ಅದ್ರಾಗ ಉಪ್ಪಿನಕಾಯಿಯಾಗಿ ಆಡ್ತಾರೆ ಇರ್ತಾವೆ. ಕೆಲವು ಮಂದಿ ಉಪ್ಪಿನಕಾಯಿ ಹಾಕಿದ್ರೆ ಭಾಳ ದಿವಸ ತಡೆಯಂಗಿಲ್ಲ ಅಂತ, ಇನ್ನು ಕೆಲವು ಮಂದಿ ಹಾಕಿದ್ರೆ ವರ್ಷಾಂಗಟ್ಲೆ ಉಳಿತೈತೆ ಅಂತದ್ದು. ಹೌದನ್ರಿ ಅವರು? ನೀವೆಲ್ಲಿ ಹಾಕ್ಬೇಕು? ಈಗೆಲ್ಲ ಕೊಂಡ ತೊಂಬರವರು, ಹೌದಲ್ರಿ? ಹಾಕ್ತಾರೇನ್ರಿ ಅವ್ರು? ಹಾಕಿದಾಗ ನಮಗೊಂದು ಸ್ವಲ್ಪ ಕೊಟ್ಟು ಕಳಿಸ್ರಿ. ಅಂದ್ರೆ ಯಾವುದು ಭಾಳಷ್ಟು ದಿವಸಗಳ ಕಾಲ ಹೋದ ನಂತರದಲ್ಲಿ ಅದಕ್ಕೆ ವಿಚಾರಕ್ಕೆ ಎಷ್ಟು ದೊಡ್ಡ ಶಕ್ತಿ ಬರ್ತದೆ ಅಂತಂದರೆ, ನೋಡ್ರಿ ಅವತ್ತಿನ ದಿನಮಾನದೊಳಗೆ ಅವರು ಯಾವ ಯೂನಿವರ್ಸಿಟಿ ಒಳಗೂ ಸಹಿತ ಓದಿ ದೊಡ್ಡ ಮಟ್ಟಕ್ಕೆ ಏರಿದಂಥ ಯಾವ ಶರಣರು ಅವತ್ತಿನ ದಿನಮಾನದಾಗಿಲ್ಲ. ಕೆಳವರ್ಗದೊಳಗಿರತಕ್ಕಂತಹ ಜನಗಳನ್ನು ಮೇಲೆತ್ತುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಅಪ್ಪ ಬಸವಣ್ಣನವರು ಅವತ್ತಿನ ಕಾಲಕ್ಕೆ 12,000 ಹೆಣ್ಣು ಮಕ್ಕಳನ್ನು ನೋಡ್ರಿ ಪುನ್ನಾಂಗಿಯರನ್ನಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂದರೆ ಅದು ಅಪ್ಪ ಬಸವಣ್ಣನವ್ರಿಗೆ ಸಲ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಮೈ ಮಾರಿಕೊಂಡು ಜೀವನ ಮಾಡುವಂತಹ ತಾಯಂದಿರು ಅಪ್ಪ ಬಸವಣ್ಣನವರನ್ನು ಅಪ್ಪಿಕೊಂಡು ತಮ್ಮ ಕಾಯಕ ವೃತ್ತಿಯನ್ನು ಬಿಟ್ಟು ಶರಣ ತತ್ವಕ್ಕೆ ಬರ್ತಾರಂತಂದ್ರೆ ಅದೇನು ಸಣ್ಣ ಮಾತೇನು? ನಾವು ಮನೆಯಾಗಿದ್ದವ್ರು ಪಟ್ನ ಎದ್ದು ಬರೋದು ವಜ್ಜಾಗೈತಿ. ಆದರೆ ಆ ಪ್ರಭಾವ ಹೆಂಗಿರಬೇಕಾಗ್ತದೆ ಹೇಳಿದ್ರು. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ಒಂದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಎಷ್ಟು ಚಂದ ಬರೀತಾರೆ ಕುವೆಂಪು ಅವರು. ಎಂಥ ಕತ್ತಲು ಈ ಸದ್ದ ನಡೆದದ ಕಾರ್ತಿಕದ ಕತ್ತಲು, ಭಾಳ ಬೇಗ ಕತ್ತಲಾಗ್ತದೆ. 12 ಮಾಸ ಅದಾವ. ಈ 12 ಮಾಸದೊಳಗೆ ಭಾಳ ಕತ್ತಲು ಇರ್ತಕ್ಕಂಥದ್ದು ಯಾವುದು ಅಂದರೆ ಇದ್ಯಾವುದು? ಕಾರ್ತಿಕದ ಮಾಸದ ಕತ್ತಲು. ಅದಕ್ಕೆ ಕುವೆಂಪರು ಹೇಳ್ತಾರೆ, ಈ ಕಾರ್ತಿಕ ಮಾಸದಕ್ಕಿಂತಲೂ ಒಂದು ದೊಡ್ಡ ಕತ್ತಲು ಆವರಿಸಿತ್ತು ಈ ನಾಡಿನೊಳಗೆ 12ನೇ ಶತಮಾನದಕ್ಕಿಂತ ಪೂರ್ವದೊಳಗೆ. ಎಂಥ ಕತ್ತಲು? ಸಮಾನತೆಯ ಕತ್ತಲು, ಜಡತೆಯ ಕತ್ತಲು, ವರ್ಗ ವರ್ಣ ಭೇದದ ಕತ್ತಲು, ನಾನು ನೀನೆಂಬ ಕತ್ತಲು, ಉಚ್ಚ ನೀಚ ಎಂಬ ಕತ್ತಲು, ಇಷ್ಟೆಲ್ಲ ಕತ್ತಿತ್ತಿಲ್ಲಿ. ಈ ಒಂದು ಕತ್ತಲವನ್ನು ನಮ್ಮ ಮನೆ ಒಟ್ಟ ಕದ ತೆಗೆದಿಲ್ರಿ, ನಾವು ಒಟ್ಟ ಕದ ತೆಗೆದಿಲ್ರಿ, 100 ವರ್ಷದ ಕತ್ತಲು ಒಳಗೆ ಬಿದ್ದೈತಂದ್ರೆ ಕತ್ತಲವನ್ನು ಓಡ್ಸೋಕ್ಕೇನು ಬೇಕು? ಒಂದು ಪುಟ್ಟ ಹಣತೆ ಸಾಕು. ಇದು 100 ವರ್ಷದ ಕತ್ತಲೈತೆ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಬತ್ತಿ ತೊಗೊಂಡೋಗಿ ಹಣತಿ ಇಡೋಂಗಿಲ್ಲ. ಅದು 8 ವರ್ಷದರ ಕತ್ತಲಿರುವಲ್ಲಕ್ಕೆ ಆ ಕತ್ತಲೆಯನ್ನು ಹೊಡೆದೋಡಿಸೋದಕ್ಕೆ ಒಂದು ಪುಟ್ಟ ಹಣತೆಯನ್ನು ಒಳಗಿಟ್ಟು ಬಿಟ್ಟರೆ ಸಾಕು, ಎಲ್ಲ ಕತ್ತಲೆ ಹೇಗೆ ಓಡಿ ಹೋಗ್ತದೆ. ಹಂಗೆ ಶತಶತಮಾನಗಳಿಂದ ಬಂದಿರತಕ್ಕಂಥ ಈ ಅನೇಕ ಮೌಢ್ಯತೆಯ ಕತ್ತಲೆಯನ್ನು ಹೊಡೆದು ಓಡಿಸುವುದಕ್ಕಾಗಿ ಬಂದಿರತಕ್ಕಂಥ ಪುಟ್ಟ ಹಣತೆಯ ಜ್ಞಾನದ ಜ್ಯೋತಿ ಅಂದರೆ ಅದು ಅಪ್ಪ ಬಸವಣ್ಣ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಪ್ಪ ಬಸವಣ್ಣನವ್ರು ಬರಬೇಕಾದ್ರೆ ಕೆಲವು ಮಂದಿ ಹುಟ್ಟಿದ ಮೇಲೆ ದೊಡ್ಡವರಾಗವ್ರದ. ಹುಟ್ಟಿದ ಮೇಲೆ ನಾವು ಮಲ್ಕೊಂಡು ನಾವು ತೊಟ್ಟಿಲಾಗೇನು ಮಲ್ಕೊಂಡಿರ್ತವೆ, ತೊಟ್ಟಲದಿಂದ ಕೆಲವು ಮಂದಿ ಕಿಮ್ಮತ್ತು ಬಂದಿರ್ತಾವೆ. ಇನ್ನು ಕೆಲವು ಜನಕ್ಕೆ ಕುಂತ ಸ್ಥಾನದಿಂದ ದೊಡ್ಡ ಕಿಮ್ಮತ್ತು ಬಂದಿರ್ತದೆ. ಆದರೆ ಅಪ್ಪ ಬಸವಣ್ಣನವರು ಹುಟ್ಟಬೇಕಾದ್ರೆ ಒಬ್ಬ ವ್ಯಕ್ತಿ ಪ್ರಾಣವನ್ನು ಉಳಿಸಿ ಈ ಭೂಮಿಗೆ ಬಂದವರು. ನೋಡ್ರಿ, ನಿಮಗೆಲ್ಲ ಗೊತ್ತೈತಿ, ನಿಮಗೆಲ್ಲ ಆ ಪ್ರಸಂಗದ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಅಪ್ಪ ಬಸವಣ್ಣನವರು ಹುಟ್ಟೋದಕ್ಕಿಂತ ಪೂರ್ವದೊಳಗೆ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಕತ್ತಿತ್ತು. ಆತ ಓಣ್ಯಾಗ ಬಂದಿದ್ದ, ಅದನ್ನೇನು ಭಾಳ ಬಿಚ್ಚಿ ಹೇಳಂಗಿಲ್ಲ ನಿಮ್ಗನ. ಓಣ್ಯಾಗ ಬಂದಾನನ್ನುವಂಥ ಕಾರಣಕ್ಕೆ, ಆತ ಮಂತ್ರ ಕೇಳ್ಯಾನ ಅನ್ನುವಂಥ ಕಾರಣಕ್ಕೆ ಉಳ್ಳವರು ಓಣ್ಯಾಗ ಬಂದಿದ್ದಕ್ಕಾಗಿ ಅವ್ನಿಗೊಂದು ಶಿಕ್ಷೆ ಕೊಡಕತ್ತಿದ್ರು. ಆ ಶಿಕ್ಷೆ ಕೊಡುವಂಥ ಟೈಮ್ದೊಳಗೆ ಒಂದು ಪತ್ರ ಬಂತು, ಇಲ್ಲ ನಿಮಗೆ ಗಂಡು ಮಗು ಹುಟ್ಟೈತೆ ಅಂತ. ನನಗೆ ಗಂಡು ಮಗು ಹುಟ್ಟೈತೆ ಅಂದರೆ
ಇವತ್ತು ನನಗೆ ಹುಟ್ಟಿರುವಂಥ ಮಗನ ದಿವಸ ಆಗಿರೋದರಿಂದ ಮತ್ತೊಬ್ಬನ ಪ್ರಾಣ ಕೊಡುವಂಥ ಶಿಕ್ಷೆ ಕೊಡೋಂಗಿಲ್ಲ ನಾನು. ಇವತ್ತು ನನ್ನ ಮಗ ಹುಟ್ಟ್ಯಾನನ್ನುವಂಥ ಕಾರಣಕ್ಕೆ ಈತನ ಶಿಕ್ಷೆಯನ್ನು ರದ್ದು ಮಾಡಿ ಅನ್ನುವಂಥದ್ದನ್ನು ಅವತ್ತು ಹೇಳಿದ್ದಕ್ಕಾಗಿ ಒಂದು ಕಡೆ ಹರಿಹರ ಹೇಳ್ತಾನೆ, ಹುಟ್ಟು ತಮ್ ಹೊಲೆಯನಂ ಪ್ರಾಣವಂ ಬಿಡುಗಡೆ ಮಾಡಿದಂ ಬಸವ. ಹುಟ್ಟುತ್ತಲೇ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸ್ಕೊಂಡು ಈ ಭೂಮಿಗೆ ಬಂದಿದ್ದಕ್ಕಾಗಿ ಅಪ್ಪ ಬಸವಣ್ಣನವರು ನಾವು ಭಾಳ ದೊಡ್ಡವರಾಗಿ ಕಾಣ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಅಲ್ಲಿ ಮಠ ನಮ್ಮನ್ನು ಉಳಿಸುವಂಥ ಪುಣ್ಯಾತ್ಮ ಈ ನಾಡಿನೊಳಗೆ ಯಾರು ಇಲ್ಲೇನು? ಏನಾದರೂ ದೌರ್ಜನ್ಯ ಆಗಕ್ಕೆ ಹತ್ರ ಕೇಳ್ತೀವಲ್ಲ ನಾವು, ಯಾರು ಬರಬೇಕು ನಮ್ಮ ಹತ್ರ? ನಮ್ಮಂಥವ್ರ ಅಳಲನ್ನು ಯಾರು ಕೇಳಕ್ಕೆ ಬರಬೇಕು? ಕೇಳಕ್ಕೆ ಒಬ್ಬ ಬಂದೇ ಬರ್ತಾನೆ. ನಮ್ಮ ಅಳಲನ್ನು ಕೇಳೋದಕ್ಕೆ ಒಬ್ಬ ಬಂದೇ ಬರ್ತಾನೆ. ಹಂಗೆ ಅನೇಕ ವ್ಯಕ್ತಿಗಳ ಅಳಲನ್ನು ಕೇಳುವುದಕ್ಕಾಗಿ ಈ ನಾಡಿಗೆ ಅವತರಿಸಿ ಬಂದಿರತಕ್ಕಂಥ ಅವತಾರ ಪುರುಷ ಅದು ಜಗಜ್ಯೋತಿ ವಿಶ್ವಜ್ಯೋತಿ ಅಪ್ಪ ಬಸವಣ್ಣನವರು ಈ ನಾಡಿಗೆ ಬಂದರು. ಬಂದ ನಂತರದಲ್ಲಿ ತಮಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕಡಿದು ಹಾಕಿ ಜಾತಿ ಕಟ್ಟಿ ಅನ್ನುವಂಥದ್ದನ್ನು ನಿರ್ಮೂಲನೆ ಮಾಡಿ ನೀತಿ ಕಟ್ಟಿ ಅನ್ನುವಂಥದ್ರ ಮೇಲೆ ಕುತ್ಕೊಂಡು ಆ ತತ್ವವನ್ನು ಹೇಳಬೇಕು ಅಂತ ತಿಳ್ಕೊಂಡು ಒಂದು ಮಹಾಮನೆಯನ್ನು ಪ್ರಾರಂಭ ಮಾಡಿದರು. ಮಹಾಮನೆಯನ್ನು ಕಟ್ಟಿದ್ರಲ್ಲಮ್ಮ, ನಮ್ಮ ಮನೆಗೆ ಮಹಾಮನೆ ಅಂತಾರನು. ಈಗ ನೀವು ಮನೆ ಕಟ್ಟಿರಿ, 30-60 ಒಳಗೆ ಕಟ್ಟಿರಿ, ಅರ್ಧ ಇದರೊಳಗೆ ಕಟ್ಟಿರಿ, ಇನ್ನು ಕೆಲವು ಮಂದಿ 20-40 ಒಳಗೆ ಕಟ್ಟಿರಿ. ನಿಮ್ಮ ಮನೆಗೆ ಎಷ್ಟು ಬಾಗಿಲದವ್ರಿ ಅವರ? ನೀವು ಯಾರು ಕಟ್ಟೇ ಇಲ್ಲ ನೋಡ್ರಿ ಮನೇನ ಒಟ್ಟ. ಹೂನು ಅನ್ನುವಲ್ರಿ, ಹಾನ ಅನ್ನುವಲ್ರಿ. ಎಷ್ಟು ಚಂದ ನೀವು ಕುಂದಿರ್ತೀರಂದ್ರೆ ಅವರ ಒಟ್ಟ ಹೇಳಂಗಿಲ್ಲ ನೀವು. ಎಷ್ಟು ಬಾಗಿಲದಾವ ಅಂದ್ರೆ ನಿಮ್ಗೆ ಅದಕ್ಕೆ ಬೇಕಾರೆ ಅಜ್ಜಾರ ಅವು ನಮ್ಮ ಬಾಗಿಲ. ಮತ್ತು ಮನೆಗೆ ಓಪ್ಲಿಂಗ್ ಬಂದಾಗಾರ ಭಾರಿ ಚಂದ ಹೇಳ್ತಿರ್ತಾರೆ, ಏನು ಭಾರಿ ಚಲೋ ಕಟ್ಟಿರಿ ಬಿಡ್ರಿ ಅವ್ರ ಮನೆ ಅಂದ್ರೆ. ಇಲ್ಲಿದ್ದವ್ರು ಎಲ್ಲರೂ ಭಾಳ ಮಂದಿ ಅಂತಾರೆ ಆ ಮಾತು. ಸ್ವಾಮಿಗಳು ನೋಡ್ರಿ ನೀವು ಹೋದಲ್ಲೆಲ್ಲ ಭಾಳ ಚಂದ ಅಂತಿರ್ತಾರೆ, ಭಾರಿ ಚಂದ ಕಟ್ಟಿರಿಪ್ಪ ಮನೇನ. ನಮ್ದೇನೈತ್ರಿ ಅಜ್ಜಾರ ಎಲ್ಲ ನಿಮ್ದ, ನಮ್ದೇನೈತ್ರಿ ಅಜ್ಜಾರ ಎಲ್ಲ ನಿಮ್ದ. ಮತ್ತು ಮಂದಿ ಒಳಗೆ ಹೋಗಿ ಇದು ಭಾರಿ ಚಂದ ಅಜ್ಜಾರ ನಾ ಹೇಳಿಲ್ರಿ, ನಮ್ದು ಏನಿಲ್ಲ ಯಪ್ಪ ನಿಮ್ದ ಇದೆಯಲ್ಲ ಅಂತ ತಿಳ್ಕೊಂಡು ನಮಗೆ ಅಂತಿರ್ತಾರೆ. ಮತ್ತು ಎಲ್ಲ ನಮ್ದ ಅಂದಾರ ಅಂತ ತಿಳ್ಕೊಂಡು ಒಂದು ಬಾಂಡ್ ಪೇಪರ್ ತೊಗೊಂಬಂದು ಮನ್ಯಾಗ ಕುಂತ್ರೆ ಅಜ್ಜಾರ್ ಹೋಗಿ ಬರ್ರಿ ನಮಸ್ಕಾರ ಅಂತಾರೆ. ಅಂದರೆ ಹಂಗಿರ್ತೈತಿ ಇದು. ನಮ್ಮ ಮನೆಗೆ ಮಹಾಮನೆ ಅಂತ ಯಾಕಂದಿಲ್ಲ ಅಂದ್ರೆ, ಅಪ್ಪ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಮನೆಗೆ ಕೇವಲ ಇಟ್ಟಿಗೆಗಳಿಂದ ಕಟ್ಟಿರುವಂಥ ಮನೆ ಅಲ್ಲದು, ಕಾಯಕ ದಾಸೋಹಗಳಿಂದ ಕಟ್ಟಿರುವಂಥ ಮನೆ. ಅದಕ್ಕೆ ಶ್ರದ್ಧಾಭಕ್ತಿಗಳೇ ಅದಕ್ಕೆ ಅಡಿಗಲ್ಲಾಗಿತ್ತು. ಶ್ರದ್ಧಾಭಕ್ತಿ ಅನ್ನುವಂಥದ್ದು ಅಡಿಗಲ್ಲಾಗಿತ್ತು, ಕಾಯಕ ದಾಸೋಹ ಅನ್ನುವಂಥದ್ದು ಕಂಬ ಆಗಿತ್ತು, ವಿನಯತೆ ಅನ್ನುವಂಥದ್ದು ಅದರ ಮೇಲಿನ ಚಾವಣಿ ಆಗಿತ್ತು. ಅಲ್ಲಿರ್ತಕ್ಕಂತಹ ಅನೇಕ ವ್ಯಕ್ತಿಗಳ ಸಂಗಮ ಏನಾಗಿತ್ತಲ್ಲ, ಆ ಮನೆಯ ವ್ಯವಸ್ಥೆಯ ಸೊಬಗಾಗಿತ್ತು. ಅದಕ್ಕೆ ಮಹಾಮನೆ ಅಂತ ಕರೀತಾರೆ. ಮಹಾಮನೆ ಅಂದ್ರೇನು? ಯಾವುದು ಕದ ಹಾಕ್ಕೊಂಡವ ಅವಕ್ಕೆ ಮನೆ ಅಂತಾರೆ. ಒಟ್ಟ ಕದನ ಹಾಕಲಾರ್ದಂಗೆ ಎಲ್ಲ ಬಾಗಿಲು ಓಪನ್ ಇಟ್ಟಿರುವಂಥದ್ದು ಯಾವುದೈತಲ್ಲ ಅದಕ್ಕೆ ಮಾತ್ರ ಮಹಾಮನೆ ಅಂತಾರೆ. ಹೊರತಾಗಿ ಕಂಡಿದ್ದಕ್ಕೆಲ್ಲ ಮಹಾಮನೆ ಅನ್ನಂಗಿಲ್ಲ. ಹಾಂಗೆ ಸೂಕ್ಷ್ಮ ಚಪ್ಪಾಳಿ ಹೊಡಿತಿರಲ್ಲ, ಒಂದು ಕದ ತೆಗೆದು ಬಂದಿರ ನೀವು. ಎಲ್ಲವೂ ಕದ ಹಾಕ್ಕೊಂಡು ಮೊದಲು ಒಂದು ಕಾಲ ಇತ್ತು, ಯಾರಾದರೂ ಬರಲಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಯಾವಾಗಂತಿದ್ರು? ಯಾರ ಬರಲಿ ಬಂದವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ರು, ಒಳಗೆ ಕರಿತಿದ್ರು. ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲಾರ್ದಂಗೆ ಆಗಿಬಿಟ್ಟದೆ. ಹಿಂದೆ ನಾಯಿ ಒಳಗೆ ಬರಬಾರ್ದು ಅಂತ ತಿಳ್ಕೊಂಡು ಮನುಷ್ಯ ನಿಂದಿರ್ಸಿದ್ರು ಕಾಯಕ್ಕೆ, ಮನೆ ಒಳಗೆ ನಾಯಿ ಬರಬಾರ್ದಂತ. ಇವತ್ತು ಮನುಷ್ಯರ ಒಳಗೆ ಬರಬಾರ್ದಂತ ನಾಯಿ ಕುಂದಿರ್ಸ್ಯಾರ. ಎಷ್ಟು ವಿಚಿತ್ರ ಅಂತೀರಿ ನೀವು. ನಾಯಿ ಬರಬಾರ್ದು ಒಳಗೆ ಅಂತಿಂತ ಹೋಗಬಾರ್ದು ಅಂತ ತಿಳ್ಕೊಂಡು ಮನುಷ್ಯನ ಮುಂದೆ ಕಾಯಕ್ಕೆ ಇಡ್ತಿದ್ರು. ಇವತ್ತು ಉಲ್ಟಾ ಏನಾಗೈತೆ ಹೇಳ್ರಿ, ಇವ್ರು ಬರಬಾರ್ದು ಅಂತ ತಿಳ್ಕೊಂಡು ನಾಯಿ ಕಾಯಕ್ಕಿಟ್ಟಾರ ಮನುಷ್ಯಕ್ಕೆ. ಇಂಥ ವ್ಯವಸ್ಥೆ ಒಳಗೆ ನಾವು ಬದುಕಾಕತ್ತೀವಿ. ಇವು ಹೇಳಕ್ಕೆ ಕೇಳಕ್ಕೆ ಭಾಳ ಚಂದ ಅದಾವ, ಅದು ಪ್ರೆಸೆಂಟ್ ಎಲ್ಲವೂ ನಡೆದಾವ, ಹೇಳೋ ಮುಂದೆ ಚಂದ ಅನ್ನಿಸ್ತಾವ. ಆದರೆ ಆ ಮನೆ ಹೇಗಿತ್ತು ಅಂತಂದರೆ, ಅಲ್ಲಿ ಬರಬೇಕಾದ್ರೆ ಹೇಳಿದ್ನಲ್ಲ ನಿಮಗೆ, ವಿನಯತೆಯಿಂದ ಕಾಯಕ ಮತ್ತು ಒಂದು ಕಾಯಕ ಮಾಡಿಕೊಂಡು ಕೊರಳಾಗ ಲಿಂಗ ಹಾಕ್ಕೊಂಡು ಹಣೆ ಮೇಲೆ ಭಸ್ಮ ಹಾಕ್ಕೊಂಡು ಅಲ್ಲಿ ಏನಾದರೂ ಕಾಯಕ ಮಾಡ್ಬೋದು, ಯಾವಾಗಾದರೂ ಬರ್ಬೋದು, ಯಾವಾಗಾದರೂ ಹೋಗ್ಬೋದು ಅಂಥ ಮಹಾಮನೆಯನ್ನು ಅಪ್ಪ ಬಸವಣ್ಣನವರು ಪ್ರಾರಂಭ ಮಾಡಿದರು. ಕಲ್ಯಾಣದೊಳಗೆ ಭಾಳಷ್ಟು ಮಂದಿ ಕೆಲಸ ಮಾಡ್ತಿದ್ರು. ತುರುಗಾಯಿ ರಾಮಣ್ಣನಂತವ್ರು ಕೆಲಸ ಮಾಡ್ತಿದ್ರು, ಆಯ್ದಕ್ಕಿ ಲಕ್ಕಮ್ಮನಂತವ್ರು ಕೆಲಸ ಮಾಡ್ತಿದ್ರು, ಸತ್ಯಕ್ಕ ಅನ್ನುವಂಥ ಹೆಣ್ಮಗಳ, ಗೊಗ್ಗವ್ಯ ಅನ್ನುವಂಥ ಹೆಣ್ಮಗಳ, ಹಡಪದ ಲಿಂಗಮ್ಮ ಅನ್ನುವಂಥ ಹೆಣ್ಮಗಳು, ಎಷ್ಟು ಮಂದಿ ಹೇಳ್ಕೊತ ಹೋದ್ರು, 1 2 3 ಜಗ್ಗ ಜನ ಕೆಲಸ ಮಾಡ್ತಿದ್ರು. ನೋಡ್ರಮ್ಮ, ಗೊಗ್ಗವ್ಯ ಅನ್ನುವಂಥ ಒಬ್ಬ ಶರಣೆ ಬೀದಿ ತುಂಬ ಲೋಬಾನ ಹಾಕಕ್ಕೆ ಹಿಂಗೆ ಲೋಬಾನ ಹಾಕೊಂತ ಅಡ್ಯಾಡ. ಎಲ್ಲಿ ಶಿವಶರಣರು ಇರ್ತಾರೆ ಆ ಬೀದಿ ಒಳಗೆ ಹೋಗಿ ಲೋಬಾನ ಹಾಕ್ತಿದ್ರು. ಇವತ್ತು ಭಾಳ ಮಂದಿ ಲೋಬಾನದ ವಾಸನೆ ಬಂತಂದ್ರೆ ಕದ ಮುಚ್ಕೊಳ್ಳೋರು ಅದಾರ. ಯಾಕೆ ಅವ್ರ ಮನೆಗೆ ಅಟ್ಟ ಐತೆ ಲೋಬಾನ, ನಮ್ಮ ಮನೆಗಿಲ್ಲನು, ಅವ್ರ ಮನೆ ವಾಸನೆ ನಾವ್ಯಾಕೆ ತೊಗೋಬೇಕಂತ ಹಿಂಗೆ ಸಂಕುಚಿತ ಆಗೈತೆ ನಮ್ಮ ಮನಸ್ಸು. ಬೀದಿ ತುಂಬ ಲೋಬಾನ ಹಾಕುವಂಥ ಪರಿಸ್ಥಿತಿಯನ್ನು ಅವತ್ತಿನ ಕಾಲಕ್ಕೆ ಇಟ್ಟಿದ್ರು. ಅಂದ್ರೆ ಶರಣರ ಉದಾತ್ತ ಚಿಂತನೆ ಎಷ್ಟಿತ್ತು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಳ್ಬೇಕು. ಸತ್ಯಕ್ಕ ಅನ್ನುವಂಥ ಹೆಣ್ಮಗಳು ಶರಣರ ಶಿವಶರಣರು ಇದ್ದಂತಹ ಏರಿಯಾದೊಳಗೆ, ಶಿವಶರಣರು ಇರುವಂತಹ ಆ ಓಣಿ ಒಳಗೆ, ಆ ಕೇರಿ ಒಳಗೆ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ, ಕೆಳವರ್ಗದ ಸಮುದಾಯದಿಂದ ಬಂದಿರತಕ್ಕಂಥ ಅವತ್ತಿನ ಕಾಲಕ್ಕೆ
ನಾ ಇದನ್ನ ಏನು ಹೇಳಬೇಕಾಗೈತಿ ಅಂತಂದ್ರೆ ಅವರ ಉದಾತ್ತ ಚಿಂತನೆ ಅವ್ರೊಳಗಿರುವಂಥ ಜ್ಞಾನ ಎಷ್ಟು ದೊಡ್ಡದಿತ್ತು ಅಂತಂದರೆ ಕಸ ಹೊಡೆಯುವಂಥ ಸತ್ಯಕ್ಕ ಓಣಿ ಒಳಗೆ ಕಸ ಹೊಡಿತಿದ್ಲು. ಹಿಂದಿಂದ ಓಣಿ ಒಳಗೆ ಗೊಗ್ಗವೇ ಏನಾಗ್ತಿದ್ಲಮ್ಮ? ಲೋಬಾನ ಹಾಕ್ತಿದ್ಲು. ಲೋಬಾನ ಹಾಕ್ಬೇಕಾದ್ರೆ ಕಸ ಹೊಡ್ಕೋಬೇಕಾದ್ರೆ ಯಾರೂ ಅನ್ನೋರಲ್ಲ, ಏ ಸತ್ಯಕ್ಕ, ಏ ಗೊಗ್ಗವೇ, ಯಾಕೆ ಓಣಿ ತುಂಬ ಕಸ ಹೊಡ್ಕೊಂತ ಅಡ್ಡಾಡ್ತೀರಿ? ನಿಮ್ಮ ಮನೆ ಅಟ್ಟು ನೀವು ಕಸ ಹೊಡ್ಕೋರಿ ಅಲ್ಲ, ನಿಮ್ಮ ಮನೆ ಅಟ್ಟು ನೀವು ಕಸ ಹೊಡ್ಕೋರಿ. ಊರು ಮಂದಿ ತೊಗೊಂಬಂದು ಕಸ ಈಗೂ ಸ್ವಚ್ಛ ಭಾರತ ಅಂತ ಚಲೋ ಆಗೈತಿ. ಇದು ಬೆಳಗಾವದಾಗ ಒಂದು ಸ್ವಲ್ಪ ಪ್ರಜ್ಞಾವಂತರದ್ರಿ, ನೀವು ಸ್ವಚ್ಛತೆ ಬಗ್ಗೆ ಕಲ್ಪನಾ ಕೊಡ್ತೀರಿ. ಭಾಳ ಕಡೆ ಒಮ್ಮೆ ಏನಾಕೈತೆ ಅಂದ್ರೆ ಅವ್ರ ಮನೆ ಕಸ ತೊಗೊಂಬಂದು ಅವ್ರ ಮನೆ ಮುಂದೆ ಹಾಕ್ಕೊಂಡು ಅದನ್ನು ತೊಗೊಂಡು ಮತ್ತೊಬ್ಬರಿಗೆ ಹಾಕಿ ಅದನ್ನೊಂದು ಫೋಟೋ ಹೊಡ್ಕೊಂಡು ಸೆಲ್ಫಿ ತಕ್ಕೊಂಡು ಸ್ಟೇಟಸ್ನಾಗ ಇಟ್ಕೊಂಡು ನಾವು ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆ ಕೊಟ್ಟಿವಿ ಅಂತ ಹೇಳೋರು ರಗಡು ಮಂದಿ ಅದ. ಕರೆ ಕಸ ಬೇಕಾದ್ರೆ ಬರ್ರಿ ನಮ್ಮ ಕಡೆ ಐತಿ. ನಾವು ಉಣ್ಣುವಂಥ ಗಂಗಾಳ ಎಷ್ಟು ಸ್ವಚ್ಛ ಇರ್ಬೇಕಂತ ಬಯಸ್ತೀವಲ್ಲ, ಹಂಗೆ ನಾವು ಇರುವಂಥ ಮನೆ ಅಂಗಳನೂ ಅಟ್ಟ ಸ್ವಚ್ಛ ಇರ್ಬೇಕು ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕಾಗ. ಬರೀ ಉಣ್ಣು ಗಂಗಾಳ ಸ್ವಚ್ಛ ಇತ್ತು, ಮನೆ ಅಂಗಳ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ಮನೆಯ ತುಂಬ ಮುಸುರಿಯೇ ಚೆಲ್ಲಿ ಆಮೇಲೆ ನೊಣ ಹೊಡೆದೋಡಿಸುವುದಕ್ಕಿಂತ ಮೊದಲು ಮುಸುರಿ ಚೆಲ್ಲಾರ್ದಂಗೆ ಇರೋದು ಚಲೋ ಅಲ್ಲ. ಮನೆ ತುಂಬ ಮುಸುರಿ ಚೆಲ್ಲಿ ಬಿಡೋದು ಎಲ್ಲಿ ಬೇಕಾದಲ್ಲಿ, ಆಮೇಲೆ ನೊಣ ಬರ್ತಾವ. ನೊಣ ಬಂದ ಕೂಡಲೇ ಅವು ನೊಣ ಆ ಕಡೆ ಕುಂತು ಈ ಕಡೆ ಕುಂತು ಏನೇನೋ ಮಾಡ್ತಾವ. ಆಮೇಲೆ ಆ ಹೊಲಸಾಟದೊಳಗೆ ಅದನ್ನು ಸ್ವಚ್ಛ ಮಾಡ್ಕೊಂಡು ಆಮೇಲೆ ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಮನೆ ತುಂಬ ಮುಸುರಿ ಚೆಲ್ಲೋದಕ್ಕಿಂತ ಸ್ವಚ್ಛ ಹಂಗಿಟ್ಬಿಟ್ರೆ ಮುಗ್ದ ಹೋಯ್ತಲ್ಲ. ಆಮೇಲೆ ಹೇಳ್ತಾರೆ ಅವ್ರು, ಮನೆ ಮುಂದೆ ಸಿಕ್ಕಾಪಟ್ಟಿ ನೀರು ಚೆಲ್ಲಿ ರಾಡಿ ಮಾಡ್ಕೊಂಡು ಆಮೇಲೆ ಹಸಿರುಗೋಲು ಹಿಡ್ಕೊಂಡು ಅಡ್ಡಾಡೋದಕ್ಕಿಂತ ಮನೆ ಅಂಗಳ ಸ್ವಚ್ಛ ಇಟ್ಕೊಳ್ಳೋದು ಚಲೋ ಅಲ್ಲ. ಮತ್ತು ನಾವೇನು ಮಾಡ್ತೀವಿ, ನಾವು ಮುಂಜಾನೆ ಜಲ್ಲಿನ ಎದ್ದಿರ್ತೀವಿ. ಎದ್ದು ನಮ್ಮ ಸಂಕುಚಿತ ಭಾವನೆ ಹೆಂಗಾಗ್ಯಾವ ಅಂತಂದ್ರೆ ನಮ್ಮ ಮನೆ ಕಸ ತೊಗೊಂಡು ಹೋಗಿ ಅವ್ರ ಮನೆ ಮುಂದೆ ಹಾಕೋದು. ಇದು ಭಾಳ ಕಡೆ ನಡೀತೈತಿ. ಹಿಂಗೆ ಯಾಕೆ ನಡೀತೈತಿ ನಮಗಂಕರ್ ಗೊತ್ತಿಲ್ಲ. ಆ ಕಸ ತೊಗೊಂಡ್ಬಿಡ್ಲಿ ಅವ್ರು ಏನು ಮಾಡ್ತಾರೆ, ನಾನು ಮುಂದೆ ಕಸ ಹಾಕಿದ್ರೆ ನಾನು ಜಾಸ್ತಿ ತಂದು ಹಾಕ್ತೀನಿ ಅಂತ ಅವ್ರು ನಡುವೆ ಹಾಕ್ತಾರೆ. ಇಬ್ಬರು ಕಸದೊಳಗೆ ಅದು ಸಿಕ್ಕಾಪಟ್ಟಿ ದಿವಸ ಅಲ್ಲೇ ಬಿದ್ದು ಅದು ಸಿಕ್ಕಾಪಟ್ಟಿ ಸ್ಪ್ರೆಡ್ ಆಗ್ತದೆ. ಅದರೊಳಗೆ ಸೊಳ್ಳೆ ಹುಡ್ತಾವ. ಆ ಸೊಳ್ಳೆ ನಿನ್ನೂ ಕಡಿತದೆ, ಅವ್ರನ್ನೂ ಕಡಿತದೆ, ಅವ್ರನ್ನ ಇವ್ರನ್ನ ಕಡ್ದು ಅವ್ರನ್ನ ಕಡ್ದು ಆಮೇಲೆ ಬಂದು ನಿನ್ನ ಕಡ್ದು ಅದಕ್ಕೆ ಚಿಕನ್ ಗುಣ್ಣೆ ಆಗಿ ಮತ್ತು ಸಮಸ್ಯೆ ಸ್ಟಾರ್ಟ್ ಆಕೈತಿ. ಅದಕ್ಕೆ ಸಮಾಜ ಹದಗೆಡಕುವ ತನಕ ಸುಮ್ಮನಿದ್ದು ಆಮೇಲೆ ಸಮಾಜ ಅನ್ಕೊಂತ ಹೇಳೋದಕ್ಕಿಂತ ಕೆಡೋದಕ್ಕಿಂತ ಮುಂಚೆಕನ ಅದಕ್ಕೊಂದಿಟ್ಟು ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಂತ ಬಂದವರು ನಮ್ಮ ಶಿವಬಸವ ಅಜ್ಜವ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಹಂಗೆ ಬಿಟ್ಟರೆ ಕೆಟ್ಟು ಹೋಗಿಬಿಡ್ತದೆ. ಯಾರು ಹೇಳೋರು ಯಾರು ಕೇಳೋರು, ಮನೆಯೊಳಗೆ ಹೇಳಿರುವಂಥ ಮಾತ ಕೇಳಾರ್ದಂಥ ಪರಿಸ್ಥಿತಿ ಒಳಗೆ ಎಲ್ಲ ಸಮಾಜದ ಜನರನ್ನು ಒಗ್ಗೂಡಿಸಿಕೊಂಡು ತತ್ವದ ತಳಹದಿಯ ಮೇಲೆ, ಧರ್ಮದ ತಳಹದಿಯ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಯೋಗ್ಯ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಐತೆ, ಹೊರತಾಗಿ ಕಂಡವ್ರಿಗೆಲ್ಲ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳೋದಕ್ಕಾಗಿ ನೂರಾರು ಜನ ಹಿಂಗೆ ಬರಬೇಕಾದ್ರೆ ಸತ್ಯಕ್ಕ ಗೊಗ್ಗವೇ ಓಣಿ ತುಂಬ ಲೋಬಾನ ಹಾಕಬೇಕಾದ್ರೆ ಕಸ ಹೊಡ್ಕೊಂತ ಅಡ್ಡಾಡಬೇಕಾದ್ರೆ ಯಾರೋ ಕೇಳಿದ್ರು, ನಿಮ್ಮ ಮನೆ ಅಟ್ಟು ನೀವು ಕಸ ಹೊಡ್ಕೋರಿ, ನಿಮ್ಮ ಮನ್ಯಾಗ ಅಟ್ಟು ನೀವು ಲೋಬಾನ ಹಾಕೋರಿ ಅಂದ್ರೆ ಆಗ ಸತ್ಯಕ್ಕೆ ಅಂತಾಳಂತ, ಯಾರು ಪೂಜೆ ಮಾಡೋರು ಅಂದ್ರಲ್ಲ ಪೂಜಾರರೇ, ಪುರೋಹಿತರೇ. ಯಾರಿಗೆ ಪೂಜಾರ ಅಂತಾರೆ? ಪೂಜೆ ಮಾಡಕ್ಕೆ ಆಹಾರ ಅವ ಪೂಜಾರ. ಪುರೋಹಿತ ಅಂದರೆ ಯಾರು? ಪುರದ ಹಿತವನ್ನು ಯಾರು ಬಯಸ್ತಾರೆ ಅವ್ರಿಗೆ ಪುರೋಹಿತ ಅಂತಾರೆ. ನೀವು ಅದನ್ನು ಬಿಟ್ಟು ಗುಡಿ ಮುಂದಲ್ ಕಸ ಹೊಡಿಬೇಡ, ಅಲ್ಲಿ ಹೊಡಿಬೇಡ, ಊರು ಮುಂದಲ್ ಹೊಡಿಬೇಡ, ನಿನ್ನ ಮನೆಗೆ ಕಸ ಹಟ್ಟ ಹೊಡ್ಕೊ ಅಂತ ಹೇಳಕತ್ತಿರಲ್ಲ. ನೀವೇನು ತಿಳ್ಕೊಂಡಿರಿ? ನೀವು ವಾಸ ಮಾಡುವಂಥ ಮನೆ ಮುಂದಿರುವಂಥ ಅಂಗಳ ಅಟ್ಟ ನಮ್ದು ಅಂತ ನೀವು ತಿಳ್ಕೊಂಡಿರಿ. ಆದರೆ ನಮ್ಮ ದೃಷ್ಟಿ ಎಷ್ಟು ದೊಡ್ಡದಂದರೆ ಇದು ಎಲ್ಲವೂ ಪರಮಾತ್ಮನ ಅಂಗಳ. ಅವನ ಮಕ್ಕಳಾಗಿ ನಾವು ಈ ಭೂಮಿ ಮೇಲೆ ಬಂದೀವಿ ಅಂದರೆ ಈ ಜಗತ್ತನ್ನು ನಮ್ಮ ಅಪ್ಪಂದು ಅಂತ ತಿಳ್ಕೊಂಡು ಕಸ ಹೊಡ್ಯಾಕತ್ತೀವಿ, ಹೊರತಾಗಿ ನಾವು ಸಣ್ಣದ ನಂದು ನಿಂದ ಅಂತ ತಿಳ್ಕೊಂಡು ಕಸ ಹೊಡ್ಯಾಕತ್ತಿಲ್ಲ ಅಂತ ಸತ್ಯಕ್ಕೆ ಅವ್ರಂತಾರೆ. ಅವರು ಶಿವನಿಷ್ಠೆ ಎಂಥ ದೊಡ್ಡದಿತ್ತು ಅಂತಂದ್ರೆ, ಎಷ್ಟು ಶಿವನಿಷ್ಠೆ ಇತ್ತಂದ್ರೆ ಶಿವನು ಬಿಟ್ಟರೆ ಮತ್ತಾರೂ ಇಲ್ಲ. ಏಕನಿಷ್ಠ ಅಂತಾರೆ ಇದಕ್ಕೆ, ಏಕನಿಷ್ಠ ಅಂತಾರೆ. ಅದಕ್ಕೆ ಅವರು ಒಂದು ಕಡೆ ಬರೀತಾರೆ ಏನಂದರೆ, ಒಮ್ಮೆ ಶಿವನ ಪರೀಕ್ಷೆ ಮಾಡಬೇಕು, ಇವನು ಈ ಶಿವನಿಷ್ಠೆ ಇಷ್ಟ ಕೊಂಡೈತಲ್ಲಿ ಹೆಣ್ಮಗಳ ಹತ್ರ ಏನಾದರೂ ಮಾಡಿ ಪರೀಕ್ಷೆ ಮಾಡ್ಬೇಕಂತ ಭಿಕ್ಷುಕನ ವೇಷ ಹಾಕ್ಕೊಂಡು ಮನೆಗೆ ಭಿಕ್ಷಕ್ಕೆ ಬಂದಾಗ ಭಿಕ್ಷಾ ನೀಡೋದು ಲೇಟ್ ಆಕೈತೆ ಅಂತ ತಿಳ್ಕೊಂಡು ಹುಟ್ಟು ತೊಗೊಂಡು ಹಿಂಗೆ ತಿರುವಾಕತ್ತಿದ್ಲು. ತಿರುವಂಥ ಹುಟ್ಟನ್ನು ತೊಗೊಂಡು ಅದ ಹುಟ್ಟಿನಾಗನ ತೊಗೊಂಡ್ಬಂದು ಜೋಳಿಗೆ ಒಳಗೆ ಒಂದಿಷ್ಟು ಅನ್ನ ನೀಡಿದ್ಲಿ ಹಿಂಗೆ. ಅವಾಗ ಆ ಅನ್ನ ಜೋಳಿಗೆ ಹರಿದಿತ್ತಲ್ಲ, ಹರಿದಿದ್ದಂಥ ಜೋಳಿಗೆ ಒಳಗೆ ತಳಗೆ ಬಿತ್ತದು ಅನ್ನ. ಅವ ಸುಮ್ಮನೆ ಇರ್ಬೇಕಿಲ್ಲ, ಬಂದವ ಹರಿಯ ಮುಖಾಂತರವಾಗಿ ಹರಿದು ಹೋಯಿತು ಪ್ರಸಾದ ಅಂದ. ಏನು ಶಬ್ದ ಬಳಸಿದಲ್ಲಿ? ಹರಿಯ ಮುಖಾಂತರವಾಗಿ ಹರಿದು ಹೋಯಿತು ಪ್ರಸಾದ. ಹರಿ ಅನ್ನುವಂಥ ಶಬ್ದ ಬಳಸಿದ್ದಕ್ಕೆ ಕೆಟ್ಟು ಸಿಟ್ಟು ಬಂತು. ಹರಿಯ ಮುಖಾಂತರ ಹರಿದು ಹೋಯಿತು ಪ್ರಸಾದ. ಹರಿದು ಆ ಕಡೆ ಹರಿದು ಈ ಕಡೆ ಹರಿದು ಹರಿ 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 ಅನ್ನುವಂಥ ಶಬ್ದ ಕೇಳಿ 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 ಸಿಟ್ಟು ಬಂದು ಯಾವ ಸೌಟ್ ಹಿಡ್ಕೊಂಡಿದ್ಲು ಅದನ್ನು ತೊಗೊಂಡು ತಲೆ ಹೊಡೆದ್ಲಿ ಹಿಂಗೆ ಟಣ್ ಅಂತೇಳಿ. ನೋಡ್ರಿ ಒಮ್ಮೆ ಹಂಗಾಕತ್ತೆ ಅವ. ಯಾಕಂದ್ರೆ ಆ ಟೈಪ್ ಇತ್ತವ್ರು. ಯಾವಾಗ ಹಿಂಗೆ ಹೊಡೆದ ಕೂಡಲೇ ಊರಾಗ ಸುದ್ದಿ ಆಯಿತು, ಊರಾಗ ಮಂದಿ ಎಲ್ಲ ಕೂಡಿದ್ರು. ಕೂಡಿ ಅದಕ್ಕೆ ಹೊಡೆದೇವ ಅವನ್ನ ಹೊಡೆದಾಗ ಅವಾಗ ಹೇಳ್ತಾರೆ, ನೋಡ್ರಿ ನಾ ಶಿವಭಕ್ತ ಅನ್ನೋದು ಗೊತ್ತೈತಿ, ಗೊತ್ತಿದ್ರೂ ಸಹಿತ ನನ್ನ ಮುಂದೆ ಬಂದು ಹರಿ 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 ಅನ್ನೋ ಅಂದಿದ್ದಕ್ಕಾಗಿ ನಾ ಹೊಡೆದಿನ್ರಿ ಅಂತ ಸತ್ಯನ ಒಪ್ಕೊಂಡು ಅದಕ್ಕೆ ಹೆಸರು ಸತ್ಯಕ್ಕಾಗಿ. ಇಲ್ಲ ತಂದ್ರೆ ಹಂಗೆ ಆಕಿತ್ತು ಅನ್ನೋದು. ಇಲ್ಲಿ ಇಂದಾಗ ಒಂದು ಒಪ್ಕೊಂಡು ಅಲ್ಲಿದ್ದಾಗ ಒಂದು ಒತ್ಕೊಂಡು ಹಂಗಿಲ್ಲ.
ಅದಕ್ಕೆ ಆ ಹೆಣ್ಮಗಳಂದು, ಶರಣೆ ತಾಯಿ, ನಾ ಹೊಡೆದಿದ್ದು ಕರೆ, ಅವ್ರು ಅಂದಿದ್ದು ಕರೆ ಅಂತ ಅಂದಾಗ ಎಲ್ಲರೂ ಕುಡ್ಕೊಂಡು ಶಿಕ್ಷೆ ಏನು ಕೊಡ್ಬೇಕಂದಾಗ ಶಿವ ತಾ ಪ್ರತ್ಯಕ್ಷ ಆದ ಅಂತ ತಿಳ್ಕೊಂತ ಮತ್ತು ಅದು ಹೆಂಗಾತ್ರಿ, ಶಿವ ಹೆಂಗೆ ಬಂದ್ರಿ ಅಂತ ಅದಕ್ಕೆ ಭಾಳ ಇದಕ್ಕೆ ಎಡೆ ಕೊಡಕ್ಕೆ ಹೋಗ್ಬೇಡ್ರಿ. ಆ ಸತ್ಯಕ್ಕೆ ಮಹಿಮೆ ಹೇಳೋದಕ್ಕೆ ಕುಟ್ಕೊಂಡಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಸಂದೇಶ ಇದು. ಅದು ಆತ ಅನ್ನೋದು ಗೊತ್ತಾಗಬಾರ್ದು, ಬಿಡ್ತನ್ನೋದು ಗೊತ್ತು, ಅದ್ರ ಬಗ್ಗೆ ಭಾಳ ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಆ ಶಿವ ಅನ್ನಂತ ಇಲ್ಲ ನೀನು ಪರೀಕ್ಷೆ ಮಾಡೋದಕ್ಕೆ ನಾ ಹಂಗೆ ಬಂದಿದ್ದೆ ಅನ್ನುವಂಥ ಮಾತನ್ನು ಶಿವ ಹೇಳಬೇಕಾದ್ರೆ ಸತ್ಯಕ್ಕೆ ಎಷ್ಟು ಪ್ರಾಮಾಣಿಕತೆ ಇದ್ಲು ಅನ್ನುವಂಥ ತಿಳ್ಕೊಬೇಕು. ಆ ಸತ್ಯಕ್ಕೆ ಒಂದು ಚಲೋ ವಚನ ಬರದ. ನೀವು ಮನೆಯೊಳಗೆ ಕಸ ಹೊಡಿಯುವಂಥ ಸತ್ಯಕ್ಕೆ ದಿವಸ ನಿಮ್ಮ ಮನೆಯೊಳಗೂ ಕಸ ಹೊಡಿತೀವಲ್ಲ, ಕಸ ಹೊಡಿತೀವಿ ನಾವು. ಯಾವ ಒಬ್ಬೊಬ್ಬರು ಈ ಪೇಟೆಗಿದ್ದವರು ನಿಮ್ಮ ಮನೆ 2 ಸಲ ಸ್ವಚ್ಛ ಮಾಡ್ತಾರಲ್ಲಮ್ಮ, 2 ಸಲ ಸ್ವಚ್ಛ ಕಸ ಹೊಡ್ಕೊತಾರಲ್ಲ. ಒಂದು ಮನೆಯನ್ನು 2 ಸಲ ಸ್ವಚ್ಛ ಯಾಕೆ ಹೊಡ್ಕೊತೀರಿ ಹೇಳ್ರಿ? ನೀವು ಮನೆಯಾಗಿರ್ತೀರಿ ಅನ್ನುವಂಥ ಕಾರಣಕ್ಕೆ ದಿನವೂ ಗೂಡಿಸಿ ದಿನವೂ ಕಸ ಈ ಮನೆಯಲ್ಲಿ ದಿವಸ ಗೂಡಿಸ್ರಿ. ನೀವು ದಿವಸ ಕೂಡಿಸಿದ್ರು ಸಹಿತ ಕಸ ಬರತೈತೆ. ಕಸ ಬರಲಿಲ್ಲ ಅಂದ್ರೆ ಅದು ಮನೆ ಹೆಂಗೆ ಆಗ್ತದೆ ನೋಡ್ರಿ. ನೀವು ಸ್ಕರ್ಟನ್ ಹಾಕಿರ್ತೀರಿ, ಬಾಗಿಲ ಹಾಕಿರ್ತೀರಿ, ಕಿಟಕಿ ಹಾಕಿರ್ತೀರಿ, ಎಲ್ಲವೂ ಡೋರ್ ಮುಚ್ಚಿರ್ತೀರಿ, ಆದರೂ ಕಸ ಬಂದು ಬೀಳತೈತೆ ಅದು. ಮತ್ತು ಇಷ್ಟಾಕುಂಡ ಮುಚ್ಚಿರುವಂಥ ಮನ್ಯಾಗನ ಅಷ್ಟಾಕುಂಡ ಕಸ ಬಿದ್ದರೆ ಬರೀ ನೀವಿರ್ತೀರಿ ಅನ್ನುವಂಥ ಕಾರಣಕ್ಕೆ ಅದನ್ನು 2 ಸಲ ಹೊಡಿಬೇಕಾದ್ರೆ ಇನ್ನು ಈ ದೇಹ ಅನ್ನುವಂಥ ಮನೆಗೆ ಬಾಗಿಲನ ಇಟ್ಟಿಲ್ಲ ಪರಮಾತ್ಮ. 9 ಬಾಗಿಲ ಇಟ್ಟಾನ, ಯಾವ ಮುಚ್ಚಿಲ್ಲ. ಯಾವ ಮುಚ್ಚಲಾರ್ದಂಗೆ ಈ ಮನೆಯೊಳಗೆ ದಿವಸ ಕಸ ಬೀಳ್ತದೆ. ಹೊರಗಿಂದ ಬೀಳ್ತದೆ, ಒಳಗಿಂದ ಬೀಳ್ತದೆ, ಆ ಕಡೆದ್ದು ಬೀಳ್ತದೆ, ಈ ಕಡೆದ್ದು ಬೀಳ್ತದೆ, ಬೇಕಾಗಿದ್ದು ಬೀಳ್ತದೆ, ಬೇಡಾಗಿದ್ದು ಬೀಳ್ತದೆ. ಮತ್ತು ಇದನ್ನು ಹೆಂಗೆ ಸ್ವಚ್ಛ ಮಾಡ್ಕೊಳ್ಳೋರು? ಮುಂಜಾನೆ ಹೊತ್ತಲೆ ಕಸ ಬರೀ ತೊಗೊಂಡು ಹಿಂಗೆ ಕುಂದ್ರೋದೇನು? ಹಂಗಿಲ್ಲ. ಹಾಗಾದ್ರೆ ಇದನ್ನು ಹೊಡ್ಕೊಳಕ್ಕೆ ಏನಾದರೂ ಒಂದು ಬೇಕಲ್ಲ ಅಸ್ತ್ರ. ದಿನವೂ ಗೂಡಿಸಿ ದಿನವೂ ಕಸ ಈ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ? ಅಪ್ಪ ಬಸವಣ್ಣವ್ರು ಕೇಳ್ತಾರೆ, ಮನೆಯೊಳಗೆ ಮನೆ ಒಡೆಯ ಅದಾನ ಇಲ್ಲ ಅಂತ ಹೆಂಗೆ ನೀವು ಜಡ್ಮೆಂಟ್ ಕೊಡವ್ರ? ಹೊಸ್ತಲೊಳಗೆ ಹುಲ್ಲು ಹುಟ್ಟೈತಿ, ಮನೆ ತುಂಬ ಕಸ ಬಿದ್ದೈತಿ, ಒಳಗೆ ರಜಾ ತುಂಬೈತಿ, ಮನೆಯೊಳಗೆ ಮನೆ ಒಡೆಯ ನಿಲ್ಲ ಹೆಂಗೆ? ಈಗ ನಿಮ್ಮ ಮನೆಯಾಗ ಬಂದ್ರೆ ನೀವು ಎಲ್ಲ ಅಗದಿ ಚಂದ ಪಾಟ್ ಹಾಕಿರ್ತೀರಿ, ಮ್ಯಾಟ್ ಹಾಕಿರ್ತೀರಿ, ಅಗದಿ ಚಲೋ ಇಟ್ಟಿರ್ತೀರಿ, ಯಾವ್ಯಾವ ಎಲ್ಲೆಲ್ಲಿ ಇಡಬೇಕು ಎಲ್ಲ ಇಟ್ಟಿರ್ತೀರಿ, ಎಲ್ಲವೂ ಅಟ್ಯಾಚ್ಮೆಂಟ್ ಇರ್ತಾವೆ ನಿಮ್ಮ ಮನ್ಯಾಗ. ಎಲ್ಲವೂ ನೋಡ್ರಿ, ನೀವು ಮನೆಯಾಗ ಕರ್ಕೊಂಡು ಹೋದಾಗ ಬಾತ್ರೂಮ್ ಅಟ್ಯಾಚ್ಮೆಂಟ್ ಇರ್ತೈತಿ, ಅಡುಗೆ ಮನೆ ಅಟ್ಯಾಚ್ಮೆಂಟ್ ಇರ್ತೈತಿ, ಎಲ್ಲ ಅಟ್ಯಾಚ್ ಇರ್ತಾವೆ. ಮತ್ತು ಇವು ಒಳಗಿದ್ದವ್ರು ಹೆಂಗದಾರ ಅವು ಮಾತ್ರ ಎಲ್ಲ ಡಿಟ್ಯಾಚ್ ಆಗ್ಯಾವ್ರು ಅಜ್ಜಾರ. ಯಾವ ಅಟ್ಯಾಚ್ ಆಗಿರಬೇಕಾಗಿತ್ತು ಅವೆಲ್ಲ ಡಿಟ್ಯಾಚ್ ಆಗ್ಯಾವ, ಯಾವ ಡಿಟ್ಯಾಚ್ ಆಗಿರ್ಬೇಕು ಅವೆಲ್ಲ ಅಟ್ಯಾಚ್ ಆಗ್ಯಾವ. ಇದು ವ್ಯವಸ್ಥೆ ಐತೆ ಅಷ್ಟೇ. ನೋಡಿ, ಅವ್ರಂತಾರೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವ. ಅಪ್ಪ ಬಸವಣ್ಣವ್ರು ಕೇಳ್ತಾರೆ ಈ ಮಾತನ್ನು. ಹೊಸ್ತಲೊಳಗೆ ಹುಲ್ಲು ಹುಟ್ಟೈತಿ, ಮನೆಯೊಳಗೆ ಸಿಕ್ಕಾಪಟ್ಟಿ ರಜಾ ತುಂಬೈತಿ, ಮನೆಯೊಳಗೆ ಮನೆಯೊಡೆಯನಿಲ್ಲ. ಹೊಚ್ಚಲೊಳಗೆ ಹುಲ್ಲು ಹುಟ್ಟಿ ಮನೆ ತುಂಬ ಸಿಕ್ಕಾಪಟ್ಟಿ ವಿಕಾರಾಗಿ ನಾಯಿ ಹೋಗೋದು ಪಾಗೋದು ಬರೋದು ಮಾಡಾಕತ್ತಾವಂದ್ರೆ ಅಲ್ಲಿ ಮನೆ ಒಡೆಯಾದನಂತ ಹೆಂಗೆ ತಿಳ್ಕೊತೀರಿ? ಹಂಗೆ ಈ ದೇಹದೊಳಗೂ ಸಹಿತ ಹೊಲಸೈತಂದ್ರೆ ಇಲ್ಲಿ ದೇಹದೊಳಗೆ ನೀವಿರುವಂಥ ಮನೆಯನ್ನು 2 ಸಲ ಸ್ವಚ್ಛ ಕಸ ಮಾಡಿದರೆ ಹೊಡೆದ್ರೆ ಈ ದೇಹದೊಳಗೆ ಪರಮಾತ್ಮ ಇರ್ತಾನೆ. ನಾವೆಲ್ಲ ಪರಮಾತ್ಮನ ಆತ್ಮಗಳು, ಅಲ್ಲಿಂದ ಬಂದವರು, ಅವನ ಸಂದೇಶವನ್ನು ಹೊತ್ಕೊಂಡು ಬಂದವರು. ಹಾಗಾಗಿ ಅವ ಇರುವಂಥ ಈ ಮನೆಯನ್ನು ಎಷ್ಟು ಸ್ವಚ್ಛ ಮಾಡ್ಕೋಬೇಕಲ್ರಮ್ಮ, ನಾವು ಎಷ್ಟು ಸ್ವಚ್ಛ ಮಾಡ್ಕೋಬೇಕಲ್ಲ. ಅದಕ್ಕೆ ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದರೆ, ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದ್ಭಕ್ತರ ನುಡಿಗಣದ ಹೊಸರು. ಚನ್ನಬಸವಣ್ಣವ್ರು ಹೇಳ್ತಾರೆ ಮಾತು. ಜ್ಞಾನ ದೀಪ್ತಿಯನ್ನು ಎಣ್ಣೆ ಬೆಳಗಕ್ಕೆ, ದೀಪ ಬೆಳಗಕ್ಕೆ ಎಣ್ಣೆ ಹೇಗೆ ಬೇಕಲ್ಲ, ಹಂಗೆ ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದ್ಭಕ್ತರ ನುಡಿಗಡನದ ಹೊಸರು. ಸದ್ಭಕ್ತರ ಶರಣರು ಏನು ಶಿವಶರಣರಾಗಿ ಹೋಗ್ಯಾರಲ್ಲ, ಯಾರು ಒಳ್ಳೆಯದನ್ನು ಹೇಳಿ ಹೋಗ್ಯಾರಲ್ಲ, ಅವರು ಒಳ್ಳೆಯ 2 ಮಾತುಗಳನ್ನು ಕೇಳೋದ್ರಿಂದ ಈ ಕಿವಿ ಪಾವನ ಆಗಿ ಹೋಗಿಬಿಡ್ತಾವೆ. ಈ ಕಿವಿಗೆ ಕಿಮ್ಮತ್ತು ಯಾವಾಗ ಬರ್ತದೆ? ಕಿವಿಯ ಸೂತಕ ಹೋಯಿತು ಸದ್ಭಕ್ತರ ನುಡಿಗಡನನ್ನು ಕೇಳಿದಂಥ ಸಂದರ್ಭದೊಳಗೆ. ಈ ಕಿವಿಯ ಸೂತಕ್ಕೆ ಯಾವಾಗ ಹೋಗ್ತದ ಅಂತಂದ್ರೆ, ಅಮ್ಮ ಬಂಗಾರದ ಓಲೆಗಳನ್ನು ಹಾಕ್ಕೊಂಡವ್ರು ಭಾಳ ಮಂದಿ, ಎಲ್ಲರೂ ತಾಯಂದ್ರೆ ಹಾಕ್ಕೊಂಡವ್ರ. ಯಾಕೆ ಬಂಗಾರದ ಓಲೆಗಳನ್ನು ಹಾಕ್ತಾರಂತ ಕೇಳಿದ್ರೆ ಭಾಳ ಮಂದಿ ಚಂದಕ್ಕೆ ಹಾಕ್ತಾರಂತ ಅಂದ್ಕೊಂಡಿರ್ಬೋದು. ಯಾಕೆ ಬಂಗಾರದ ಓಲೆಗಳನ್ನು ಕಿವಿಯೊಳಗೆ ಹಾಕಿರ್ತಾರಂದ್ರೆ ಬಂಗಾರದಂಥ 2 ಮಾತುಗಳು ಅಟ್ಟ ಒಳಗೆ ಹೋಗ್ಬೇಕೆ ಹೊರತಾಗಿ ಚಾಡದ ಮಾತುಗಳು ಒಳಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಕಿವಿಗೆ ಓಲೆಯನ್ನು ಹಾಕ್ಕೊಂಡಾರ. ಯಾಕೆ ಹೊಡಿಬೇಕಾಗಿತ್ತು? ನೀವು ಹೊಡೆದ್ರಿ. ಯಾಕಂದ್ರೆ ಕೇಳಿದ ಮೇಲೆ ಸಮಸ್ಯೆ ಬರೋದು ಅಲ್ಲೆಲ್ಲ. ಹಾಗಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಕಿವಿ ಕಿಮ್ಮತ್ತು ಬರೋದು ಯಾವಾಗ ಅಂತಂದ್ರೆ ಇದಕ್ಕೆ ಚಲೋ 2 ಮಾತುಗಳು ಹೋಗ್ಬೇಕಲ್ಲ. ಕೆಲವು ಮಂದಿ ದೇಹ ಎಲ್ಲ ಬಂಗಾರದ್ದೇ ಇದ್ದಂಗೆ ಇರ್ತದೆ, ಆದ್ರೆ ಕಿವಿ ಮಾತ್ರ ಹಿತ್ತಾಳಿ ಇರ್ತಾವೆ. ಯಾರು ಏನು ಹೇಳಿದ್ರೆ ಜಗತ್ತು ಹಾಳಾಗಿದ್ದ 2 ವಿಷಯಕ್ಕೆ ತಿಳ್ಕೊಂಬಿಡ್ರಿ ನೀವು. ಒಂದು, ಯಾರು ಹೇಳಿದ್ದನ್ನು ಚಂದ ಕೇಳೋದು, ಹಂಗೆ ಯಾರು ಏನು ಹೇಳಿದ್ರು ಹಂಗೆ ಹಾಕ್ಕೊಂಬಿಡೋದಪ್ಪ. ಹಿಂಗೆ ಇಟ್ಟು ಜೋರು ಚಲೋ ಹೇಳಿದ್ದನ್ನು ಕೇಳಂಗಲ್ಲ ನೀವು. ಪಕ್ಕದಾಗ ಯಾರು ಕಿವಿಯಾಗ ಹೇಳಿ ಅದನ್ನು ಪಟ್ಟಣ ನಂಬೇ ಬಿಡ್ತೀರಿ ನೀವು. ಇದು ಮನುಷ್ಯನ ಸ್ವಭಾವ ಐತಿ. ಹಿಂಗಂತ ನೋಡ್ರಿ, ಇಟ್ಟು ಅಂದ್ಬಿಡ್ಲೆ ಚಲೋ ಅದು. ಯಾರ ಜೋರು ಹೇಳಿದ್ದನ್ನು ನಂಬಲಾರ್ದವ್ರು ಕಿವಿಯಾಗ ಬಂದು ಹೇಳಿದ್ರೆ ಜಲ್ದಿ ನಂಬ್ತಾರೆ. ಯಾರು ಹೇಳಿದ್ದನ್ನು ಕೇಳಿದ್ದನ್ನು ಅಟ್ಟ ಚಂದ ಮತ್ತೊಬ್ಬರ ಮುಂದೆ ಹೇಳೋದು. ಹಿಂಗೈತಂತ ನೋಡ್ರಿ, ಫಿಲ್ಟರ್ ಮಾಡಂಗಿಲ್ಲ ಕೆಲವು ಮಂದಿ. ಹಿಂಗೈತಂತ ನೋಡ್ರಿ ಅಂದ್ಬಿಟ್ರೆ 10 ಬೆಂಕಿಯಲ್ಲಿ ಮನ್ಯಾಗ. ಅದಕ್ಕೆ ಕಿವಿಗೆ ಕಿಮ್ಮತ್ತು ಬರ್ಬೇಕಾದ್ರೆ
ಈ ಬಾಯಿ ಕಿಮ್ಮತ್ತು ಯಾವಾಗ ಬರ್ತದೆ? ನಾವು ಭಾರಿ 2 ದಿವಸ ಭಾರಿ ಚಂದ ಬ್ರಷ್ ಮಾಡ್ತೀವಿ ರೀ. ಮುಂಜಾನೆನೂ ಬ್ರಷ್ ಮಾಡ್ತೀವಿ, ಸಾಯಂಕಾಲನೂ ಬ್ರಷ್ ಮಾಡ್ತೀವಿ. 2 ಸಲ ಬ್ರಷ್ ಮಾಡೋದ್ರಿಂದ ಈ ಬಾಯಿ ಕಿಮ್ಮತ್ತು ಬರಂಗಿಲ್ಲ. ಸದಾಕಾಲ ಒಳ್ಳೆಯ ಮಾತುಗಳು ಬರಬೇಕಲ್ಲ ಈ ಮಾಯೊಳಗೆ. ಎಂಥ ಮಾತುಗಳು ಬರಬೇಕು? ನಾವು ಆಡುವ ಮಾತು ಹೀಗಿರಲಿ ಗೆಳೆಯ. ಇವ್ರು ಹೇಳ್ತಾರೆ, ಯಾರು? ನಮ್ಮ ಚನ್ನವೀರ ಕಣಿವೆಯವರು. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನವು 3 ಲೋಕ ಗೆಲ್ಲುವುದು ತಿಳಿಯ, ಮೌನ ಮಗ್ಗೆಯ ನಡೆದು ಮಾತೊಂದು ಹೊರಬರಲಿ. 3 ನಿಮಿಷದ ಬಾಳ. ಎಷ್ಟು ನಿಮಿಷ ಇದ್ದಿದ್ರು? 3 ನಿಮಿಷದ ಬಾಳ ಘಮಘಮಿಸುತ್ತಿರಲಿ. ನಾವು ಆಡುವ ಮಾತು ಹೇಗಿರಬೇಕು ಅಂತಂದ್ರೆ ಭಾಳ ಚಂದ ಇರಬೇಕು. ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನ ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ಸದಾಶಿವನನ್ನು ಒಲಿಸಬೇಕಾಗಿತ್ತಂದ್ರೆ ಸದುವಿನಯ. ಸದುವಿನಯ ಅಂದ್ರೆ ನೋಡೋದು ಕೂಡಲೇ ಹೆಂಗೆ ಬೇಕಾದಂಗೆ ವಿನಯವಂತಿಕೆ ತೋರಿಸೋದಲ್ಲ, ಸದಾಕಾಲ ವಿನಯವಂತಿಕೆಯಿಂದ ಇರೋದು. ಸದಾಕಾಲ ವಿನಯವಂತಿಕೆ. ಎಷ್ಟು ವಿನಯವಂತಿಕೆ ಇತ್ತು ಅಪ್ಪ ಬಸವಣ್ಣನವ್ರ ಹತ್ರ ಅಂದರೆ, ಒಂದ್ಸಲ ಪ್ರಭುದೇವರು, ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗೆ ಕುಂತಾಗ, ಆ ಅನುಭವ ಮಂಟಪದೊಳಗೆ ಕುಂತಂಥ ಸಂದರ್ಭದಲ್ಲಿ ಬಸವಣ್ಣನವರ ಮಹತಿಯನ್ನು ಹೇಳಬೇಕು ಅನ್ನುವಂಥ ಕಾರಣಕ್ಕೆ, ಬಸವ ಬಾರಯ್ಯ, ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ನಾವು ಯಾರನ್ನ ಇಲ್ಲಿ ಮುನ್ ಕರೆದು ಭಕ್ತರು ಯಾರದಿರಿಲ್ಲ ಅಂದ್ಕೊಟ್ಟು ಒಂದು ಮೈಕ್ ಕೊಟ್ಟು ನಿಮ್ಮ ಕೈಯಾಗ ನೀವು ಎಂತೀರಿ ಎಲ್ಲರೂ ನಾನು ಭಕ್ತ, ನಾನು ಭಕ್ತ, ನಾನು ಭಕ್ತ, ನಾನು ಭಕ್ತ ಅಂತ ಹೇಳ್ಬೋದು. ನಾವು ನಮ್ಮ ಬಗ್ಗೆ ನಾವು ಹೇಳ್ಕೊಬೋದು. ಆದರೆ ಕುಳಿತವ್ರು ಎಲ್ಲರಿಗೂ ಒಂದು ಆಶ್ಚರ್ಯ, ಏನು ಹೇಳ್ಬೋದು ಬಸವಣ್ಣವರು? ಯಾರಿಗೆ ಭಕ್ತ ಅಂತಾರೆ, ಯಾರನ್ನು ದೇವ್ರು ಅಂತಾರೆ, ಯಾರಿಗೆ ಗುರು ಅಂತಾರೆ? ಹಿಂಗೆ ಹೇಳೋದನ್ನು ಕೇಳಬೇಕು ಅನ್ನುವಂಥ ಕಾರಣಕ್ಕೆ ಬಸವ ಬಾರಯ್ಯ, ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಹಿಂಗೆ ಹೇಳಿದ ಕೂಡಲೇನ ಅಪ್ಪ ಬಸವಣ್ಣನವರು ಅಂದ್ರಂತ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ. ಎಲ್ಲರಿಗೂ ಸಿಟ್ಟು ಬಂತು. ಇಷ್ಟ ಹಾಕೊಂಡು ಚಂದ ಕುತ್ಕೊಂಡು ಯಾರು ಭಕ್ತರದಾರಂತ ಹೇಳಂತ ಅಂದ್ರೆ ಯಾರೂ ಇಲ್ಲ, ಯಾರೂ ಇಲ್ಲ ಅನ್ನಕತ್ತಾರ. ಹಂಗಂದ್ರೆ ನಾವೇನು ಬಿಟ್ಟು ಊಟಕ್ಕೆ ಬಂದಿವೇನಿಲ್ಲ ಕಲ್ಯಾಣಕ್ಕೆ ಅಂದ್ರೆ ಅಂತ ಅವಾಗನೇ ಇದ್ರು ಒಂದಿಷ್ಟು ಮಂದಿ ಹಂಗೆ ಅನ್ನೋರು. ಮತ್ತೆ ಏನಿರಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಹಿಂದೆ ಮಾತಾಡೋರು ಮುಂದೆ ಮಾತಾಡೋರು ಎಲ್ಲ ಕಾಲಕ್ಕೆ ಇರತ್ತಾರ. ಅವರು ಹಿಂದೆ ಮಾತಾಡಕತ್ತಾರಂದ್ರೆ ಇಷ್ಟ ತಿಳ್ಕೊಬೇಕು, ಅವ್ರಿಗಿಂತ ನಾವು 4 ಹೆಜ್ಜೆ ಮುಂದದೀವಿ ಅಂತ ತಿಳ್ಕೊಬೇಕು. ಅಟ್ಟ ಮುಂದಿದ್ದವ್ರು ಮುಂದೆ ಮಾತಾಡ್ತಾರೆ, ಹಿಂದೆ ಮಾತಾಡಕತ್ತಾರಂದ್ರೆ ಹಿಂದೆ ಮಾತಾಡೋರ್ಕಿಂತ 3 ಹೆಜ್ಜೆ ನಾವು ಮುಂದದೀವಿ, ಅದಕ್ಕೆ ನಮ್ಮ ಬಗ್ಗೆ ಅವ್ರು ಮಾತಾಡಕತ್ತಾರ ಅಂತ ತಿಳ್ಕೊಂಬಿಟ್ರೆ, ನಿಮ್ಮ ಹಿಂದೆ ಮಂದಿ ಮಾತಾಡಕತ್ತಾರಂದ್ರೆ ನೀವು ದೊಡ್ಡರಾಗಿರ ಅಂತ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಅವ್ರು ಹಂಗೆ ಮಾತಾಡ್ತಿರ್ತಾರೆ. ಮಾತಾಡೋರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಭಾಳ ಥರ ನೋಡ್ರಿ ನೀವು, ಈ ಫುಟ್ಬಾಲ್ ಒದ್ದಂಗೆ ಒದಿತಿರ್ತಾರೆ, ಫುಟ್ಬಾಲ್ ಒದ್ದಂಗೆ ಒದಿತಿರ್ತಾರೆ. ಎಲ್ಲರನ್ನು ಭಾಳ ಮಂದಿ ಅನ್ಕೊಂತಿರ್ತಾರೆ ಹಂಗೆ. ಫುಟ್ಬಾಲ್ ಆಟ ನೋಡ್ರಿ ನೀವು, ಫುಟ್ಬಾಲ್ ಆಟ ಆಡೋರು ಈ ಕಡೆದವರು ಒದಿತಾರೆ, ಆ ಕಡೆದವರು ಒದಿತಾರೆ, ಈ ಕಡೆದವರು ಒದಿಯಾಕತ್ತಾರ, ಆ ಕಡೆದವರು ಒದಿಯಾಕತ್ತಾರ. ಆದ್ರೆ ಉದ್ದೇಶ ಏನೈತಿ? ಇಬ್ಬರದು ಗೋಲ್ ಮುಟ್ಟಿಸ್ಬೇಕಂತನೇ ಐತಿ. ಇಬ್ಬರು ಒದ್ಯಾಕತ್ತಿದ್ದು ಬಾಲನ್ನು ಗೋಲ್ ಮುಟ್ಟಿಸ್ಬೇಕಂತನೇ ಒದ್ಯಾಕತ್ತಾರ. ಮತ್ತು ಯಾವ ಫುಟ್ಬಾಲ್ ಹವಾ ತುಂಬ್ಕೊಂಡೈತೆ ಅದನ್ನು ಒದಿತಾರೆ, ಹವಾ ಇಲ್ಲಾರ್ದು ಫುಟ್ಬಾಲ್ ಒದ್ಯಾಕೆ ಬರಂಗಿಲ್ಲ. ಇದನ್ನು ತಲೆಯಾಗಿ ಇಟ್ಕೋಬೇಕು. ಈ ಕಡೆದವರು ಒದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನೇ ಒದ್ಯಾಕತ್ತಾರ, ಆ ಕಡೆದವ್ರು ಒದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನೇ ಒದ್ಯಾಕತ್ತಾರ. ನಮ್ಮ ಜೀವನದೊಳಗೆ ಯಾರು ನಮ್ಮನ್ನು ಫುಟ್ಬಾಲ್ ಒದ್ದಂಗೆ ಒದ್ಯಾಕತ್ತಾರ ಅಂದರೆ ನಮ್ಮನ್ನು ದೊಡ್ಡ ಗೋಲ್ ಮುಟ್ಟಿಸಾಕ ಒದ್ಯಾಕತ್ತಾರ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಚುಕ್ಕ ಯಾರೇ ಐತಿ. ಅದನ್ನು ಬಿಟ್ಟು ಅಂದಿದ್ದ ಮಾತಿಗೆ ಮನಸ್ಸಿಗೆ ಮಾಡ್ಕೊಂಡು ಕುಂತ್ಬಿಟ್ರೆ ಮನುಷ್ಯ ಸಾಯ ಹೊಡೆದು ಬಿಡ್ತೈತೆ ಮಂದಿ. ನಾನು ಚಲೋತ್ನಾಗ ಇಲ್ಲಿ ಕುತ್ಕೊಂಡು ನಾ ಹೇಳಿ ಹೋಗ್ತೀನಂತ ನಾನು ಚಲೋ ಅವ್ರು ನಾ ಹೆಂಗೆ ಹೇಳ್ತೀನಿ ಅಂದ್ರೆ ಬಿಟ್ರೆ ನನ್ನ ಬಗ್ಗೆನೂ ಜಗ್ ಹೇಳಬೇಕು ಹಿಂದಾಗಡೆ. ಹಂಗೆ ಆಕತ್ರಿ, ಹಿಂಗೆ ಆಕತ್ರಿ, ಹಿಂಗೆ ಮಾಡ್ತಿದ್ರಿ, ನೀವು ಇನ್ನೊಂದು ಸ್ವಲ್ಪ ಇದನ್ನು ಓದ್ಕೋಬೇಕಾಗಿತ್ತು ರೀ, ನೀವು ಹಂಗೆ ಮಾಡ್ಬೇಕಾಗಿತ್ತು ರೀ. ಹೌದು ರೀ, ಹೇಳಕ್ಕೆ ಆಪ್ಷನ್ಸ್ ಕೊಟ್ರೆ 100 ಬರ್ತಾವೆ. ಆದರೆ ನನ್ನ ಜ್ಞಾನ ನನಗೆ, ನಿಮ್ಮ ಜ್ಞಾನ ನಿಮಗೆ. ಇಲ್ಲಿ ಹೇಳಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಬಸವ ಬಾರಯ್ಯ, ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ. ಕುಂತವ್ರು ಸಮಾಧಾನ ಇರಬೇಕಿಲ್ಲ, ಕೆಲವೊಂದಿಷ್ಟು ಸಮಯದೊಳಗೆ ಸಮಾಧಾನ ತೊಗೋಬೇಕಾಕೈತಿ. ಅವಾಗ ಅವ್ರು ಅಂದರು, ಎಲ್ಲ ಬಸವಣ್ಣವ್ರು ನಾನು ಅನ್ಕೊಂಡಿದ್ದೀನಿ ರೀ, ಮೊದಲು ನಮ್ಮನ್ನು ಬರೀ ಊಟಕ್ಕೆ ಇಟ್ಕೊಂಡಂಗೆ ಕಾಣ್ತೈತಿ. ಇಲ್ಲಿ ನಾವೇನು ಹಂಗೆ ಬಂದೀವೇನ್ರಿ, ಇಲ್ಲಿ ಜಂಗಮ್ರು ಎಲ್ಲರೂ ಭಕ್ತರು ನಾನೊಬ್ಬನ ಅಂತ ಹೇಳ್ತಾರೆ ಬಸವಣ್ಣವ್ರು. ಅಂದ್ರೆ ನಾವು ಬರೀ ಊಟ ಮಾಡಿ ಹೋಗಕ್ಕೆ ಬಂದಂಗೆ ಆತಲ್ಲ, ಕೊಟ್ಟು ರೊಕ್ಕ ಇಸ್ಕೊಂಡು ಹೋಗಕ್ಕೆ ಬಂದಂಗೆ ಆತಲ್ಲ ಅಂತ ಹಿಂಗೆ ಮಾತಾಡ್ಬೇಕಾದ್ರೆ, ಮತ್ತು ನೀವು ಒಬ್ಬನ ಭಕ್ತ ಆದ್ರೆ ಇಲ್ಲಿ ಕುಂತ ಎಲ್ಲ ಶಿವಶರಣರು ಏನಾಗಬೇಕು ಬಸವಣ್ಣನವ್ರ ಅಂತ ಕೇಳಿದ್ರೆ, ಅವಾಗ ಅಪ್ಪ ಬಸವಣ್ಣ ಅವ್ರು ಹೇಳ್ತಾರೆ, ಅಪ್ಪವ್ರ ನಾನೊಬ್ಬನ ಭಕ್ತ ಅಂತ ಹೇಳಿ, ಆದರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಶರಣ ಸಮೂಹ ಅವರೇ ಸಾಕ್ಷಾತ್ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡಿರಿ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ಸದಾ ವಿನಯವಂತಿಕೆ ಇರುವಂಥದ್ದು. ಎಲ್ಲಿ ತಲೆ ತಗ್ಗಿಸಬೇಕು, ಎಲ್ಲಿ ತಲೆ ಎತ್ತಿ ನಡಿಬೇಕು. ಎದೆ ಶಟಿಸಿ ನಡೆಯಿರಿ, ತಲೆ ಎತ್ತಿ ನಡೆಯಿರಿ, ಎದೆ ಶಟಿಸಿ ನಡೆಯಿರಿ, ತಲೆ ತಗ್ಗಿಸುವ ಕಾರ್ಯವನ್ನು ಮಾಡದಿರಿ. ತಲೆ ಕೊಡಿರಿ ಲೋಕ ಕಲ್ಯಾಣಕ್ಕೆ, ತಲೆ ಕೊಡಿರಿ ಲೋಕದ ಅಭಿಮಾನಕ್ಕೆ, ತಲೆಗೆ ಬೆಲೆ ತನ್ನಿರೋ ಮರಳು ಸಿದ್ಧ. ಕಾವ್ಯಾನಂದರು ಹೇಳ್ತಾರೆ, ಎಲ್ಲಿ ತಲೆ ತಗ್ಗಿಸಬೇಕು, ಎಲ್ಲಿ ತಲೆ ಎತ್ತಿ ನಡಿಬೇಕನ್ನುವಂಥದ್ದು ತಿಳುವಳಿಕೆ ನಮ್ಮ ಹತ್ರ ಇರಬೇಕಾಗ್ತದೆ. ಇಂಥ ಅಪ್ಪ ಬಸವಣ್ಣನವರನ್ನು
ಅನೇಕ ರೀತಿಯಿಂದ ನೋಡಬೇಕಂತ ತಿಳ್ಕೊಂಡು ಬಂದವರೊಳಗೆ ಸತ್ಯಕ್ಕ ತಾಯಿ ಹೋಗ್ಬೇಕು. ಇಲ್ಲೇ ಶಿವಮೊಗ್ಗ ಜಿಲ್ಲಾದೊಳಗೆ ಶಿರಾಳಕೊಪ್ಪ ತಾಲೂಕಿನೊಳಗೆ ಹಿರೇಜಂಬೂರು ಅನ್ನುವಂಥ ಒಂದು ಊರ, ಆ ಊರಿನೊಳಗೆ ಜಂಬು ಜಕ್ಕೇಶ್ವರ ಅನ್ನುವಂಥ ಒಂದು ದೇವಸ್ಥಾನ 32 ವಚನಗಳು ಸಿಕ್ಕಾವು ನೋಡಿ. ಆ ಜಂಬೂರಿನೊಳಗಿರ್ತಕ್ಕಂಥ ಜಂಬು ಜಕ್ಕೇಶ್ವರನ ದೇವಸ್ಥಾನದ ಆವರಣದೊಳಗೆ ಬೀದಿ ಕಸ ಹೊಡೆಯುವಂಥ, ಕಲ್ಯಾಣದ ಮಹತಿಯನ್ನು ತಿಳ್ಕೊಂಡು ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗೆ ಶಿವಶರಣರ ಅಂಗಳವನ್ನು ಸ್ವಚ್ಛ ಮಾಡತಕ್ಕಂಥ ಸತ್ಯಕ್ಕ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಚನ ಬರೀತಾಳ. ಅರ್ಚನೆ ಪೂಜನೆ ನೇಮವಲ್ಲ. ಎಷ್ಟು ಚಲೋ ಐತೆ ನೋಡ್ರಿ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನಿಜ ನೇಮ ಜಂಬು ಜಕ್ಕೇಶ್ವರನಲ್ಲಿ. ಎಷ್ಟು ಚಲೋ ಮಾತೈತೆ ನೋಡ್ರಿ. ಭಾಳ ಮಂದಿ ನೇಮ ಹಾಕ್ಕೊಂಡಿರ್ತಾರೆ. ಮುಂಜಾನೆ ಹೊತ್ತು ನಾವು ಎದ್ದು ಹೋಗ್ಬೇಕಪ್ಪ ಗುಡಿಗೆ, ಇದು ಒಂದು ನೇಮ ಅಂದ್ರೆ ಒಂಥರ ವೃತ. ಇನ್ನೂ ತಿಳಿಯೋಂಗೆ ಹೇಳ್ಬೇಕಂದ್ರೆ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್, ಇದಕ್ಕೆ ನೇಮ ಅಂತಾರೆ. ನಾ ಹಿಂಗೆ ಮಾಡಬೇಕು ನೋಡ್ರಿ. ಈ ಭಾಳ ಮಂದಿ ಉಪವಾಸ ಮಾಡಂಗಿಲ್ಲ ರೀ. ಅವರು ದೇವ್ರ ನೇಮ ಹಾಕ್ಕೊಂಡಿರ್ತಾರೆ, ವೃತ ಮಾಡಿರ್ತಾರೆ. ಇಲ್ರಿ ನಾ ಇವತ್ತು ಉಪವಾಸ ಅದೇನ್ರಿ, ಯಾಕ್ರಿ? ಇಲ್ರಿ ನಾ ದೇವ್ರ ಹೆಸರಿನೊಳಗೆ ಉಪವಾಸ ಮಾಡ್ಕೊಳಕತ್ತೀನಿ. ಉಪವಾಸ ಮಾಡೋದಾಗಿತ್ತಂದ್ರೆ ಎಷ್ಟೋ ಮಂದಿ ಉಪವಾಸ ಮಾಡಿದವರು ದಿವಸ ನೀವು ಇದ್ದಾಗ ಇಲ್ಲ ಅಂತ ತಿಳ್ಕೊಂಡು ಉಪವಾಸ ಮಾಡಾಕತ್ತೀರಿ. ಆದರೆ ಎಷ್ಟೋ ಮಂದಿಗೆ ಉಣ್ಣಕ್ಕೆ ಅನ್ನ ಇಲ್ಲ, ಮತ್ತು ದಿವಸ ಅವರು ಉಪವಾಸ ಇರ್ತಾರೆ, ಅವ್ರಿಗೆ ಒಲಿಬೇಕಾಗಿತ್ತಲ್ಲ. ಅವ್ರಿಗೆ ಒಲಿಬೇಕು. ಬರೇ ಊಟ ಬಿಟ್ಟು ಮಾತ್ರಕ್ಕೆ ನಮ್ಗೆ ಒಲಿತಾನೆ ಅನ್ನೋದಾದ್ರೆ ಆ ಜನ್ಮ ಮರುಣಾಂತಂಚ ಗಂಗಾದಿದ ತಟಿನಿ ಸ್ಥಿತಾಹ ಮಂಡೂಕ ಮತ್ಸ್ಯ ಪ್ರಮುಖ ಯೋಗಿನಸ್ತೆ ಭವಂತಿ ಕಿಂ. ಕಾಳಿದಾಸರವರು ಗರುಡ ಪುರಾಣದೊಳಗೆ ಒಂದು ಚಲೋ ಮಾತನ್ನು ಹೇಳ್ತಾರೆ. ಎಷ್ಟು ವರ್ಷದಿಂದ ಹೋಗಿ ನೀರಾಗ ಮುಳುಗೋದ್ರಿಂದನ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದಾಗಿತ್ತಂದ್ರೆ ಅಲ್ಲಿರ್ತಕ್ಕಂಥ ಕಾಗಿ ಮುಳುಗ್ಯಾವ, ಅಲ್ಲೇ ಕಪ್ಪೆದವ, ಎಷ್ಟೋ ಜಲಚರ ಪ್ರಾಣಿಗಳದಾವ, ಮತ್ತು ಅವ್ರ ಜೀವನ ಬದಲಾಗಬೇಕಾಗಿತ್ತಲ್ಲ. ಕೇವಲ ಮುಳುಗೋದ್ರಿಂದ ನೀರು ಇರಬೇಕು. ನೀರಿಲ್ಲ ಅಂದ್ರೆ ಜಗತ್ತಿನಾಗ ಆಟನೇ ಇಲ್ಲ. ಮುಳುಗುದು ತಪ್ಪಂತ ಹೇಳಕತ್ತಿಲ್ಲ, ಅದು ಶರೀರ ಶುದ್ಧತೆಗಾಗಿ. ಶರೀರ ಮೀಪರೆ ಪೋಪರೆ ಪಾಪವೇನದು ಕೆಸರೇ, ಮೀಪರೆ ಮೈ ಮಲಪೋಪುದು ಪಾಪ ಲೇಪವಾಗಿಕ್ಕು ಸರ್ವಜ್ಞ. ಹೋಗಿ ನೀರಾಗ ಮಲ್ಕೊಂಡ್ರೆ ಮೈ ಮೇಲೆ ಹಟ್ಟಿರುವಂಥ ಕೆಸರು ಹೋಗ್ಬೋದು. ಅನೇಕ ವರ್ಷಗಳಿಂದ ಅಂಟಿಕೊಂಡಿರ್ತಕ್ಕಂಥ ಪಾಪದ ಕೆಸರು ಹೋಗೋಕ್ಕಾಗ್ತದೇನು? ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ, ಅರ್ಚನೆ ಪೂಜನೆ ನೇಮವಲ್ಲ. ಯಾವುದಕ್ಕೆ ಅರ್ಚನೆ ಅಂತಾರೆ ಅಂದ್ರೆ ನೀವು ಹೋಗಿ ಒಳಗೆ ದೇವಸ್ಥಾನದಾಗ ಒಬ್ಬರು ಪೂಜಾರಿಗಳು ಇರ್ತಾರೆ, ಅವ್ರ ಕೈಯಾಗ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ತಿರಲ್ಲ, ಅದಕ್ಕೆ ಅರ್ಚನೆ ಅಂತಾರೆ. ನೀವು ಹೋಗಿ ಸಾಮಾನು ಕೊಟ್ಟು ಅವ್ರ ಕಡೆಯಿಂದ ಪೂಜೆ ಮಾಡಿಸೋದಕ್ಕೆ ಅರ್ಚನೆ ಅಂತಾರೆ. ಸ್ವತಃ ನೀವು ಮುಟ್ಟಿ ಪೂಜೆ ಮಾಡೋದಕ್ಕೆ ಪೂಜನೆ ಅಂತಾರೆ. ಅದಕ್ಕೆ ಆ ತಾಯಿ ಅಂತಾಳೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಮಂತ್ರ ಮಾಡಿ ಪೂಜೆ ಮಾಡುವಂಥದ್ದು, ತಂತ್ರ ಮಾಡಿ ಪೂಜೆ ಮಾಡುವಂಥದ್ದು ಇದು ಯಾವುದು ನೇಮ ಅಲ್ಲ. ಇದು ನಮ್ಮ ಮನಸ್ಸಿನ ಆನಂದಕ್ಕಾಗಿ ಹಾಕ್ಕೊಂಡಿರ್ತಕ್ಕಂಥದ್ದು. ಮನಸ್ಸಿನ ಶುದ್ಧತೆ ಬರಬೇಕಲ್ಲ, ಏಕಾಗ್ರತೆ ಬರಬೇಕಲ್ಲ. ನನ್ನ ದೇವ್ರದಾನೆ, ಹುಟ್ಟದ ಒಂದು ದಿವಸ ಸಾಯ್ತಾನೆ. ಇದನ್ನು ತಲೆಗೆ ಇಟ್ಕೊಂಡ್ಬಿಟ್ಟು, ದೇವ್ರದಾನ, ಹುಟ್ಟಿದವ ಒಂದು ದಿವಸ ಸಾಯತಾನ. ಆದರೆ ಆ ದೇವರನ್ನು ಹುಡುಕುವಂಥ ರೀತಿಗಳು ಬೇರೆ ಬೇರೆ ಇರ್ಬೋದು. ಆದರೆ ಶರಣರು ಅದನ್ನು ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರು ಜಗಕ್ಕೆ. ಒಬ್ಬನ ದೇವರದಾನ. ಕುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ಸೂರ್ಯನಲ್ಲದೆ ಮತ್ತೊಬ್ಬರು ಉಂಟೇನಯ್ಯ. ಷಣ್ಮುಖ ಶಿವಯೋಗಿಗಳು ಕೇಳ್ತಾರೆ. ಭಾಳ ಮಂದಿ ಕುಂಭ ಹೊತ್ಕೊಂಡು ಹೊಂಟಿರ್ತಾರೆ. ಕುಂಭದೊಳಗೆ ನೂರಾರು ಮಂದಿ ಕುಂಭ ಹೊತ್ಕೊಂಡು ಹೊಂಟಾಗ 100 ಕೊಡದೊಳಗೆ ಸೂರ್ಯನ ಪ್ರತಿಬಿಂಬ ಬಿದ್ದಿರ್ತದೆ. ಹಂಗಂತ ತಿಳ್ಕೊಂಡು 100 ಮಂದಿ ಸೂರ್ಯ ಆದರಂದ್ರೆ ಇಲ್ಲ. ಕುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ಸೂರ್ಯನಲ್ಲದೆ ಹಲವರುಂಟೇನಯ್ಯ. ಒಂದು ಕುಂಭದೊಳಗೆ ಒಬ್ಬೊಬ್ಬರು ಬಿಂಬ ಬಿದ್ದದ ಅಷ್ಟ. ಹಂಗೆ ಇಲ್ಲಿ ಕೂತಿರ್ತಕ್ಕಂಥವೆಲ್ಲ ಪರಮಾತ್ಮನ ಪ್ರತಿಬಿಂಬಗಳು. ಇದರೊಳಗೆ ಮೂಲ ಆತ್ಮ ಯಾವುದೈತಂದ್ರೆ ಆ ಪರಮಾತ್ಮನೇ ಇದರೊಳಗೆ ಆತ್ಮದೊಳಗೆ ಐತೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅನೇಕ ನದಿಗಳು ಹರಿದು ಹೋಗಿ ಕಡಲನ್ನು ಹೇಗೆ ಸೇರ್ತಾವ, ಹಂಗೆ ಕೆಲವು ಮಂದಿ ಹಂಗಂದಿರ್ಬೋದು, ಒಂದು ಕಡೆ ಹಿಂಗಂದಿರ್ಬೋದು. ಇವರೆಲ್ಲರೂ ಹೋಗಿ ಸೇರೋದು ಎಲ್ಲಪ್ಪ ಅಂದರೆ ಕಡಲನ್ನು ಸೇರುವಂಥ ನದಿ ಹಾಗೆ ನಾವು ಸಹಿತ ಹೋಗಿ ಪರಮಾತ್ಮನ್ನ ಸೇರ್ತೀವಿ, ಅವನ ಆತ್ಮವನ್ನೇ ಸೇರ್ತೀವಿ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು ಬಿಟ್ರೆ ಈ ತಾಯಿ ವಚನ ನಮಗೆಲ್ಲ ಅರ್ಥ ಆಗ್ತದೆ. ಅವಳಂತಾಳ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಮುಂದೆ ಧೂಪ ದೀಪಾರತಿ, ಧೂಪ ಹಾಕ್ತಾರೆ, ಮನೆಯಾಗ ಲೋಬನ ಹಾಕ್ತಾರಲ್ಲ, ಧೂಪ ಹಾಕ್ತಾರೆ. ಧೂಪ ಅನ್ನುವಂಥದ್ದು ಭಾಳಷ್ಟು ಮಂದಿ ಮನೆಯೊಳಗೆ ಧೂಪ ಹಾಕಿ ದೇವರನ್ನು ಒಲಿಸ್ಬೇಕಂತಾರೆ. ಇನ್ನು ಕೆಲವು ಮಂದಿ ದೀಪ ಹಚ್ಚಿ ದೇವರನ್ನು ಒಲಿಸ್ಬೇಕಂತಾರೆ. ಇದು ಯಾವುದೂ ನೇಮ ಅಲ್ಲ. ಅದಕ್ಕೆ ತಾಯಿ ಅಂತಾಳೆ, ನಿಜವಾದ ನೇಮ ಹಾಕ್ಕೋಬೇಕಂತ ಏನು ಮಾತಾಡಕತ್ತಿರಲ್ಲಪ್ಪ. ಯಾವ ನೇಮ ಹಾಕ್ಕೋಬೇಕು ಅಂದರೆ ಪರದನ, ನಿನ್ನ ಅಲ್ಲದೇ ಇರತಕ್ಕಂಥ ದುಡ್ಡನ್ನು ನೀವು ಮುಟ್ಟುವಂಗಿಲ್ಲ. ಕೇವಲ ಮತ್ತು ನಿನಗೆ ಅಲ್ಲದೇ ಇರತಕ್ಕಂಥ ದುಡ್ಡು ಅಂದರೆ, ನಿಮಗೆ ಉದಾಹರಣೆ ಹೇಳೋದು ಅಂತಂದ್ರೆ, ಗಂಡ ಹೆಂಡತಿನ ಭಾಳ ಬೇಯಾಕತ್ತಿದ್ದ. ಯಾಕೆ?
ಮಗ ರೊಕ್ಕ ಕದಿಯಾಕತ್ತಾರ, ನೀ ಏನು ಮನ್ಯಾಗ ಹೇಳಂಗಿಲ್ಲ. ಮಗ ಸಿಕ್ಕಾಪಟ್ಟಿ ರೊಕ್ಕ ಕೊಡು ಮಾಡ್ತಾನೆ, ನೀ ಏನು ಮಾತಾಡಂಗಿಲ್ಲ ಅಂತ ತಿಳ್ಕೊಂಡು ಹೆಂಡತಿ ಬೇಯ್ಬೇಕಾದ್ರೆ ಆ ಮಗ ಹೊರಗೆ ಬಂದ, ಹೆಂಡತಿ ಬೇಯ್ದುಬಿಟ್ಟು ಮಗನ ಹೊಡ್ಯಾಕತ್ತಾವ. ಅವಾಗ ಹೆಂಡತಿ ಅಂದು, ಅಲ್ರಿ ಮನ್ಯಾಗ ನಾನು ಒಬ್ಬೇಕದೀನಿ ಅಂದ ಮಾತ್ರಕ್ಕೆ ಮತ್ತು ಅವನ ತೊಗೊಂಡ ಅನ್ನೋದು ಏನು ಗ್ಯಾರಂಟಿ? ಬರೀ ಹುಡುಗನ ತೊಗೊಂತಾನಂತ ಹೆಂಗೆ, ನಾನು ತೊಗೊಂಡಿರ್ಬೋದಲ್ಲ ರೊಕ್ಕನ ಅಂದಾಗ ಗಂಡ ಅಂದ, ನೀ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅಂದ ಅವ. ಅಲ್ಲ, ನಾನೇ ತೊಗೊಂಡಿಲ್ಲ ಅಂತ ನಾನೇ ಹೇಳಕತ್ತೀನಿ, ಮತ್ತು ನಾ ತೊಗೊಂಡಿಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ಇಲ್ಲ ನೀ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಅದ ಹೆಂಗೆ ಅಂದ್ರೆ ಇವಾಗ ತೊಗೊಂಡಾನ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ಇನ್ನೂ ಜೇಬಿನಾಗ ಚಿಲ್ಲರ ಉಳ್ದಾವು. ತಿಳಿದಿಲ್ಲ ನಿಮ್ಗೆ? ಇದು ತಿಳಿತಾ ಇಲ್ರಿ ಅವರ? ಇವ ತೊಗೊಂಡಾನ ಅನ್ನೋದಕ್ಕೆ ಇನ್ನೂ ಜೇಬಿನಾಗ ಒಂದಿಷ್ಟು ಚಿಲ್ಲರ ಉಳ್ದಾವ. ನೀ ಕೈ ಹಾಕಿದ್ದೆ ಅಂದ್ರೆ ಚಿಲ್ಲರ ಸಹಿತ ಉಳಿತಿದ್ದಿಲ್ಲ ಅಂದವ. ವಿತೌಟ್ ಪರ್ಮಿಷನ್ ಗಂಡನ ಜೇಬಿನೊಳಗೆ ಕೈ ಹಾಕಿ ರೊಕ್ಕ ತೊಗೊಂಡ್ರೂ ಸಹಿತ ಏನಕ್ಕೈತಮ್ಮ ಅದು ನೀವು ಯಾರು ತೊಗೊಂಡಿಲ್ಲ? ಒಟ್ಟ ತೊಗೊಂಡಿಲ್ಲಲ್ರಿ ನೀವು? ಅವರು ಕರೆ ಹೇಳ್ರಿ, ನೀವು ಸುಳಪಳ ಹೇಳಕ್ಕೆ ಹೋಗ್ಬೇಡ್ರಿ. ಒಟ್ಟ ಯಾರು ತೊಗೊಂಡಿಲ್ಲ ಅಂತಂದ್ರೆ ಏನು ರೀ ಅವ್ರು ಹಿಂಗೆ ಕೈ ಮಾಡಿದ್ರೆ ಏನು ತಿಳ್ಕೊಳ್ಳಿ ನಾನು? ಹಂಗಾರೆ ಹೇಳ್ರಿ, ಮತ್ತು ಹಂಗೆ ಕೈ ಮಾಡಿದ್ರೆ ಏನು ತಿಳ್ಕೊಬೇಕಂತ. ಅಂದರೆ ಅವ್ರ ತತ್ವ ಹೆಂಗೈತಂದ್ರೆ ನಿಮ್ಮದಲ್ಲದೇ ಇರತಕ್ಕಂಥದ್ದನ್ನು ನೀವು ತೆಗೆದುಕೊಂಡ್ರೆ ಬಹುತೇಕ ನಿಮಗೆ ಗೊತ್ತಿರಲಿ, ಪ್ರಾಮಾಣಿಕತೆ ಸೂತ್ರವನ್ನು ಅಪ್ಪ ಬಸವಣ್ಣನವರು ಆ ನಾಡಿನೊಳಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹೆಂಗೆ ಇಟ್ಟಿದ್ರು ಅಂತಂದ್ರೆ, ಸಣ್ಣ ಕೆಲಸ ಮಾಡತಕ್ಕಂಥ ಬೀದಿಯೊಳಗೆ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ಬಟ್ಟೆಯೊಳಗೆ ವಸ್ತ್ರ ಹೊನ್ನು ಬಿದ್ದಿದ್ದಡೆ, ಕೈ ಮುಟ್ಟಿ ಎತ್ತಿದೆನಾದಡೆ ಹೇಳ್ತಾಳೆ ಸತ್ಯಕ್ಕ ತಾಯಿ. ಬೀದಿಯೊಳಗೆ ಅಂದ್ರೆ ಹಿಂಗೆ ಅಡ್ಡಾಡುವಂಥ ದಾರಿ ಒಳಗೆ, ಬಟ್ಟೆ ಒಳಗೆ ದಾರಿ ಒಳಗೆ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ಹೊನ್ನು ಬಿದ್ದಿದ್ರೆ ಕೈ ಮುಟ್ಟಿ ಎತ್ತಿದೆನಾದಡೆ. ಇದು ನನಗೆ ಬೇಕಂತ ಹೇಳ್ಕೊಂಡು ಎತ್ತಿದ್ರೆ ಅಂತಂದ್ರೆ ಅವತ್ತ ನಾನು ಬಿಟ್ಟು ನೀನು ನರಕದಲ್ಲಿ ನೀನು ಎದ್ದು ಹೋಗು ಜಂಬುಜಕ್ಕೇಶ್ವರ. ಈ ಮಾತನ್ನು ಹೇಳಕ್ಕಾಕತ್ತೇನ್ರಿ ರೀ ಅವರು? ಹಂಗೆ ಮಾತಾಡೋಕ್ಕಾಕತಿ, ಆದ್ರೆ ಹೇಳೋಕ್ಕಾಗೋದಿಲ್ಲ. ಆ ತಾಯಿ ಹೇಳ್ತಾಳೆ, ಬೀದಿ ಒಳಗೆ ಬಿದ್ದೈತೆ ಅಂದ್ರೆ ಅದು ಕಸನ, ಅದು ಬಂಗಾರರ ಬಿರಲಿ, ಅದು ಹೊನ್ನರ ಬೀಳಲಿ, ಮತ್ತೊಂದು ಮಣ್ಣರ ಬೀಳಲಿ, ಬೀದಿಯಾಗ ನಾ ಕಸ ಹೊಡೆಯುವಂಥ ಟೈಮ್ದೊಳಗೆ ಅಂಗಳದಾಗ ಹೊನ್ನು ಬಿದ್ದೈತೆ ಅಂದ್ರೂ ಸಹಿತ ಅದು ಕಸ ಅಂತ ತಿಳ್ಕೊಂಡು ಕಸಬರಿಗಿಲಿ ಗುಡಿಸುವಂಥ ತಾಕತ್ತು ಸತ್ಯಕ್ಕಾಗಿತ್ತಂತಂದ್ರೆ ಎಷ್ಟು ದೊಡ್ಡ ತಾಯಿ ಇರಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಆ ತಾಯಿ ಹೇಳ್ತಾಳೆ ಪರಧನ ಅಂತಂದ್ರೇನು ನೋಡ್ರಿ, 1900 ಇಸ್ವಿ ಒಳಗೆ ದಿನದಲ್ಲದೇ ಇರತಕ್ಕಂಥದ್ದನ್ನು ಯಾವುದು ನಾವು ನಮ್ದು ಅಂತ ತೊಗೋಬಾರ್ದು. ಅದು ವಸ್ತು ಇರಲಿ, ರೊಕ್ಕ ಇರಲಿ, ಮತ್ತೊಂದಿರಲಿ, ನಮ್ದಲ್ಲ ಅಂತಂದರೆ ಅದನ್ನು ನಾವು ಮುಟ್ಟಬಾರ್ದು. ಪ್ರಾಮಾಣಿಕತೆ ಬಗ್ಗೆ ನಾವು ಹೇಳಬೇಕಾದ್ರೆ 1900 ಇಸ್ವಿ ಒಳಗೆ ಇಲ್ಲಿ ಅಮಾಲ್ದಾರ್ ಅಂತ ಇರ್ತಿದ್ರು. ಅವರು ಒಂಥರ ದಂಡಾಧಿಕಾರಿಗಳಿದ್ದಂಗೆ, ಅವ್ರಿಗೆ ನ್ಯಾಯ ಕೊಡುವಂಥ ತೀರ್ಪು ಕೊಡುವಂಥ ಶಕ್ತಿನೇ ಇರ್ತಿತ್ತು. ನೋಡ್ರಿ, ಮುಂಜಾನೆ ಗಂಡ ಹೋಗ್ಬೇಕು ಹೊರಗೆ, ಹೋಗುವಂತಹ ಟೈಮ್ದೊಳಗೆ ಊಟ ಮಾಡ್ಬೇಕಲ್ಲ, ಸ್ನಾನ ಮಾಡಿದ ಎಲ್ಲ ಮುಗಿಸ್ಕೊಳ್ಳೇನೆ ಹೆಂಡತಿ ತೊಗೊಂಬಂದು ಚಲೋ ಅಡುಗೆ ಇಟ್ಲು. ಇಲ್ಲ, ನಂದು ಹೊಟ್ಟೆ ಸರಿ ಇಲ್ಲ, ಕೇವಲ ಸಪ್ಪನ ಮಜ್ಜಿಗೆ ಕುಡಿದು ಹೊಕ್ಕಿ ನಾನು ಅಂತ ಹೇಳಿದ. ಬಹುತೇಕ ಏನಾದ್ರು ಆಗಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅಡುಗೆ ಚಲೋದೆಲ್ಲ ತೆಗೆದಿಟ್ಟು ಸಪ್ಪನ ಮಜ್ಜಿಗೆ ಕೊಟ್ಲು ಹೆಂಡತಿ. ಸಪ್ಪನ ಮಜ್ಜಿಗೆ ಹೆಂಡತಿ ಕೊಟ್ಟು ಕೊಡ್ಲೇನ ಆ ಮಜ್ಜಿಗೆ ಕುಡಿದು ಹೋದ 1-2 ತಾಸಿನೊಳಗೆ ಒಂದು ಪತ್ರ ಹಿಡ್ಕೊಂಡು ಒಬ್ಬ ಬಂದ. ಈ ಹೆಸರು ಯಾರ ಹೆಸರು ಬರ್ದೈತಿ ಅವ್ರನ್ನ ಸೀದಾ ಕಟಕಟಿ ಕರ್ಕೊಂಬರ್ಬೇಕಂತ. ಅದು ಯಾರು ಬಂದಿದ್ದಿಲ್ಲ, ಅವನ ಹತ್ರ ಇರುವಂಥ ಗುಮಾಸ್ತ ಆ ಹೆಸರು ತೊಗೊಂಡು ಅವನ ಹೆಂಡತಿ ಹತ್ರ ಬಂದ. ಇಲ್ಲ, ಅರ್ಜೆಂಟ್ ಸಾಹೇಬರು ನಿಮಗೆ ಕರ್ಕೊಂಬರಕ್ಕೆ ಹೇಳ್ಯಾರ, ಮುಂಜಾನೆರ ಹೊಟ್ಟೆ ಸರಿ ಇಲ್ಲ ಅಂದಾರ, ಊಟ ಸಹಿತ ಮಾಡಿಲ್ಲ, ಹೋದ 2 ತಾಸಿನಾಗ ಪತ್ರ ಕೊಟ್ಟು ನನ್ನ ಕರ್ಯಾಕೆ ಕಳಿಸ್ಯಾರ. ಅಂದ್ರೆ ಏನಾಗಿರ್ಬೇಕು ಗಂಡಗೆ ಅಂತ. ಏನೂ ಉಟ್ಟು ಸೀರೆ ಒಳಗನ ಕೈ ಸಹಿತ ತಗೊಳ್ಳಿಲ್ಲ, ಓಡಿ ಬಂದು. ಯಾಕಂದ್ರೆ ಯಾರಿಗಾದ್ರೂ ಗಾಬರಿ ಆಕತ್ತಲ್ಲ, ಓಡಿ ಬಂದು ನೋಡ್ತಾರೆ. ಅವರು ಕಟಕಟಿ ಒಳಗೆ ಕುಂತಾರೆ. ಈ ಕರ್ಕೊಂಡು ಬಂದು ಹೆಣ್ಮಗಳನ್ನು ಅವರು ಜಡ್ಜ್ಮೆಂಟ್ ಕೊಡೋ ಜಾಗದಾಗ ಕೂತಿದ್ರು, ಕಟಕಟಿ ಒಳಗೆ ಕುಂದಿರ್ಸಿದ್ರು. ಗಾಬರಿ ಆಯಿತು. ಗಂಡರ ಚಂದ ಕುಂತಾನೆ, ನನ್ನರ ತೊಗೊಂಬಂದು ಇಲ್ಲಿ ನಿಂದಿರ್ಸ್ಯಾನ, ನಾ ಮಾಡಿದ ತಪ್ಪೇನು, ನಾ ಮಾಡಿರುವಂಥ ಅಪರಾಧ ಏನು, ಹಿಂಗೆ ವಿಚಾರ ಮಾಡುವಂಥ ಟೈಮ್ದೊಳಗೆ ಅವ್ರು ಒಂದು ಜಡ್ಜ್ಮೆಂಟ್ ಬರೆದ್ರು. ಈ ಹೆಣ್ಮಗಳಿಗೆ, ಇಲ್ಲೇನು ಕಟಕಟಿ ಒಳಗೆ ನಿಂತಾಳಲ್ಲ, ಈ ಹೆಣ್ಮಗಳಿಗೆ ₹1 ದಂಡ, ಇಲ್ಲ ಅಥವಾ 1 ದಿವಸ ಜೈಲು ವಾಸ. ಅಂದ್ರೆ ಅವರು ಎಷ್ಟು ಟೆನ್ಷನ್ ಆಯಿತು. ನಾ ಮಾಡಿದ ತಪ್ಪ ನನಗೆ ಗೊತ್ತಿಲ್ಲ, ನನಗೆ ₹1 ದಂಡ ಹಾಕಕತ್ತಾರ, ನನಗೊಂದು ದಿವಸ ಜೈಲು ಹಾಕಕತ್ತಾರ, ದಂಡ ಕೊಡಲಿಲ್ಲ ಅಂದ್ರೆ ಜೈಲು ವಾಸ ಮಾಡಬೇಕು, ಇಲ್ಲ ಅಂತಂದ್ರೆ ದಂಡ ಕೊಡಬೇಕು. ದಂಡ ಕೊಡೋಕೆ ಸ್ವತಃ ಗಂಡನ ಕುಂತು ದಂಡ ಹಾಕಕತ್ತಾನ, ಮತ್ತು ಯಾರು ಕೊಡ್ಬೇಕು? ಪಕ್ಕದ ಮನೆಯವರು ₹1 ರೊಕ್ಕ ಕೊಟ್ಟು ಆಕಿನ ಬಿಡಿಸ್ಕೊಂಡು ಮನೆಗೆ ಬಂದರು. ಗಂಡ ಯಥಾ ಪ್ರಕಾರ ಕೋರ್ಟ್ನಿಂದ ಮನೆಗೆ ಬಂದು ಕೊಡಲಿ ಗಂಡನ ತಪ್ಕೊಂಡು ಅಳಾಕತ್ಲಿ ಹೆಂಡತಿ. ಎಷ್ಟು ಅಳಾಕತ್ಲು ಅಂದ್ರೆ, ಅಲ್ರಿ, 1ನೇದ್ದು ಕಟಕಟಿ ಕರೆಸಿದ್ದು ದೊಡ್ಡ ಅವಮಾನ ಆಗೈತಿ ನನಗೆ. 2ನೇದ್ದು ಅಷ್ಟೆಲ್ಲ ಮಂದಿ ಮುಂದೆ ನನಗೆ ₹1 ದಂಡ ಹಾಕಿರಿ, ನನ್ನ ಹತ್ರ ರೊಕ್ಕ ತಂದಿಲ್ಲ, ಇಲ್ಲ ಒಂದು ದಿವಸ ನೀವು ಹೋಗಿ ಕಾರ್ಯಗೃಹದಾಗ ವಾಸ ಮಾಡ್ಬೇಕಂತ ಹೇಳ್ತೀರಿ, ಮತ್ತಿಷ್ಟೆಲ್ಲ ಆದಿ ನೀವೇ ನನಗೆ ಹಿಂಗೆ ಮಾಡಿದರೆ ನಾ ಮಾಡಿದ ತಪ್ಪಾದ್ರೆ ಏನು ಹೇಳ್ರಲ್ಲ ಅಂತ ತಿಳ್ಕೊಂಡು ಗಂಡನ ಹತ್ರ ಗೊಳೋ ಅಂತ ಅತ್ತಾಗ ಗಂಡ ಹೇಳಿದ ಮಾತು ನಮಗೆಲ್ಲರಿಗೂ ನೆನಪಾಗಬೇಕು. ನೋಡು, ನಾನು ಮುಂಜಾನೆ ಸ್ನಾನ ಮಾಡಬೇಕಾದ್ರೆ
ಬಹುತೇಕ ಅಡಿಗೆಗೆ ಹಾಕೋದಕ್ಕೆ ಬಹುತೇಕ ಕರಿಬೇವು ಸೊಪ್ಪಿಲ್ಲ ಅಂತ ಕಾಣ್ತದೆ ಮನ್ಯಾಗ. ನೀನು ಪಕ್ಕದ ಮನೆಯವ್ರ ಪರ್ಮಿಷನ್ ಇಲ್ಲಾರ್ದನ ಅವ್ರ ಮನೆ ಹಿತ್ತಲಾಗ ಹೋಗಿ ಕರಿಬೇವಿನ ಸೊಪ್ಪನ್ನು ಹರ್ಕೊಂಡು ಬಂದು ಅಡುಗೆ ಮಾಡಿದ್ದಕ್ಕೆ ಆ ಅಡುಗೆ ಊಟ ಮಾಡಕ್ಕೆ ಒಲ್ಲೆ ಅಂತ ನಾನು ಬರೀ ಸಪ್ಪನ್ನು ಮಜ್ಜಿಗೆ ಕುಡ್ಕೊಂಡು ಹೋಗಿದ್ದೆ. ನಿನಗೆ ದಂಡ ಹಾಕಿದ ಉದ್ದೇಶ ಏನಂದ್ರೆ ಅವ್ರ ಪರ್ಮಿಷನ್ ಇಲ್ಲಾರ್ದನ ಅವ್ರ ಹಿತ್ತಲಾಗ ಹೋಗಿ ಕರಿಬೇವು ಸೊಪ್ಪು ತಂದಿದ್ದಕ್ಕಾಗಿ ಅದು ನನ್ನ ಕಣ್ಣಾಗ ಅಪರಾಧ ಆಗಿದ್ದಕ್ಕೆ ನಿನಗೆ ₹1 ದಂಡ ಹಾಕಿನಿ ಅಂತ ಹೆಂಡತಿಗೆ ದಂಡ ಹಾಕಿದ ದಂಡಾಧಿಕಾರಿಗಳು MS ಪುಟ್ಟಣ್ಣನವರು 1900ನೇ ಇಸ್ವಿ ಒಳಗೆ ಇದನ್ನು ಹಾಕಿದ್ರು. ಅವರ ಯಾಕೆ ನಗಾಕತ್ತೀರಿ ನೀವು? ಯಾಕೆ ನಗಾಕತ್ತೀರಿ? ಎಷ್ಟು ಮಂದಿ ಮನ್ಯಾಗ ಕರಿಬೇವು ತಂದಿಲ್ಲ? ಯಾವಾಗ ಕಾಯಿಪಲ್ಲೆ ತರಕ್ಕೆ ಹೋದಾಗ ನಾಲ್ಕು ಗೊತ್ತಿಲ್ಲಾರ್ದಂಗೆ ಹಾಕ್ಕೊಂಡಿಲ್ಲ? ಯಾರ ಹಣ್ಣು ಮಾರಕ್ಕೆ ಬಂದಾಗ ರುಚಿ ನೋಡಕ್ಕಂತ 1 ಡಜನ್ ಹಣ್ಣು ತಿಂದಿಲ್ಲ? ಕೆಲವು ಮಂದಿ ರುಚಿ ನೋಡೋದ್ರಾಗ 1 ಡಜನ್ ಹಣ್ಣು ತಿಂದ ಬಿಟ್ಟಿರ್ತಾರೆ. ತಿಂದು ಮತ್ತೆ ವರ್ಷ ಮುಂದೆ ಒಂದು ತೊಗೊಂಡ ಕೈ ಬಿಡೋದು, ಹಂಗೆ ನಡಿ ಹೋಗೋಣ ಅಂತೇಳಿ. ನಮ್ಮ ಕಡೆ ಹಳ್ಳ್ಯಾಗ ಭಾರಿ ಚಂದ ಇರುತ್ತೆ. ಅವ್ರ ಹೊಲ್ಲಾಗನೂ ಮೆಣಸಿನ್ಕಾಯಿ ಇರ್ತಾವೆ, ಇವ್ರ ಹೊಲ್ಲಾಗನೂ ಮೆಣಸಿನ್ಕಾಯಿ ಇರ್ತಾವೆ. ಅವ್ರ ಹೊಲ್ಲಾಗ ಏನಾರು ಇದ್ರೆ ಅವ್ರ ಹೊಲ್ಲಾಗಿಂದ ಹೊರಗೆ ಮನೆ ಮಟ್ಟ ಹೋಗೋ ಮಟ್ಟ ಸುಮ್ಮನೆ ಇದ್ದು ಆಮೇಲೆ ಹಿಂಗೆ ಬರ್ಬೇಕಾದ್ರೆ ಅವ್ರ ಹೊಲ್ಲಾಗಿನ 4 ಮೆಣಸಿನ್ಕಾಯಿ ತೊಗೊಂಡು ಬಂದು ಸಾರಿಗೆ ಹಾಕಿದ್ರೆ ಅವ ಸಾರು ಖಾರ ಆಕತ್ತಿಲ್ಲ, ಅದನ್ನು ಖಾರ ಆಗೋದಿಲ್ಲ. ಏನು ಮಾಡ್ತೀರಿ ಅವರ? ನಾಡಪ್ಪ ಚಲಬೇಕು ಶರಣಂಗೆ ಪರಧನವನುಲ್ಲೆ ನಿಂಬ, ಚಲಬೇಕು ಶರಣಂಗೆ ಪರಸತೆಯನುಲ್ಲೆ, ಚಲಬೇಕು ಶರಣಂಗೆ ಪರದೈವನುಲ್ಲೆ ನಿಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟ್ಟವೆಂಬ, ಇಂತಿ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವಾ ದೇವಾ ದೇವಾ. ಶರೀರವೆಂದೆಂಬುವ ಒಲವ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುಣ್ಣಿರು. ಶರೀರವೆಂದೆಂಬುವ ಒಲವ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುಣ್ಣಿರು. ಶಮೆದೆಮೆ ಎಂದೆಂಬ ಎರಡೆತ್ತುಗಳೂಡಿ ವಿಮಲ ಮನಸವೆಂಬ ನೇಗಿಲನೇ ಮಾಡಿ, ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು ಸಮತೆ ಎಂದೆಂಬ ಗೊಬ್ಬರವ ಚೆಲ್ಲಿ, ಸಮತೆ ಎಂದೆಂಬ ಗೊಬ್ಬರವ ಚೆಲ್ಲಿ ಶರೀರವೆಂದೆಂಬುವ ಒಲವ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುಣ್ಣಿರೋ. ಗುರುವರನುಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ ಅರಿವೆಂಬ ಪೈರನ್ನು ಬೆಳೆಸುತ್ತಾ, ಮುಸುಕಿದ್ದ ದುರಿತ ದುರ್ಗುಣವೆಂಬ ಕಳೆಯ ಕಿತ್ತು, ಸ್ಥಿರ ಮುಕ್ತಿ ಎಂದೆಂಬ ಧ್ಯಾನವ ಬೆಳೆದುಂಡು ಪರಮಾನಂದದೋಳು ದಣ್ಣನೆ ದಣಿದು ಗುರು ಸಿದ್ಧ ನಡಿಗಳಿಗೆ ರಗುತ್ತಾ, ಈ ಭವವೆಂಬ ಬರವನು ತನ್ನ ಸೀಮೆಗೆ ಕಳುಗಿ ಶರೀರವೆಂದೆಂಬುವ ಒಲವ ಹಸನ ಮಾಡಿ, ದಿಟವ ನುಡಿಯುವುದು ನುಡಿದಂತೆ ನಡೆ
ಪ್ರಧಾನಮಂತ್ರಿಗಳೇ ಬರಲಿ, ರಾಜನ ಬರಲಿ, ಆ ಟೈಮ್ನೊಳಗೆ ಅಷ್ಟೇ ಬಂದ್ರೆ ಅವಕಾಶ ಕೊಡ್ತಿದ್ರು ಅವ್ರು. ಆ ಟೈಮ್ ಬರೋದಕ್ಕಿಂತ ಮುಂಚೆಕ್ಕೆ ಅವ್ರು ರೆಡಿಯಾಗಿ ಕುಂದಿರ್ತಿದ್ರು. ಸ್ವಲ್ಪ 2 ನಿಮಿಷ ಲೇಟ್ ಆತ್ರಿ ಬರೋದ್ರಾಗ ಅಂದ್ರೆ ಎದ್ದು ಹೋಗ್ಬಿಡೋರು ಅವ್ರು. ಮತ್ತೊಂದು ಟೈಮ್ ಕೊಡ್ತೀನಿ ಅವ ಬರ್ರಿ ಅಂತ. ಅಷ್ಟು ಇದ್ದಿದ್ದಕ್ಕೆ ಅವ್ರಿಗೆ ಸಮಯ ಪಾಲನೆ, ನಿಯಮ ಪಾಲನೆ. ಯಾವುದಾದ್ರೂ ಒಂದು ನಿಯಮ ಹಾಕಿದ್ರಂದ್ರೆ ಇದೊಂದು ತಲೆಯಾಗಿರುವಂಥ ಹ್ಯಾಟ್ ಏನಿರ್ತದಲ್ಲ ಅವ್ರು ಇಷ್ಟು ಟೈಮ್ದಾಗ ಅದು ಇದ್ದು ತೆಗೆದಾಗ ಇರಬೇಕು, ಇಷ್ಟು ಗಂಟೆಗೆ ಊಟ ಮಾಡಬೇಕು, ಇಷ್ಟು ಗಂಟೆಗೆ ಹೊರಡಬೇಕು, ಇಷ್ಟು ಗಂಟೆಗೆ ಎಲ್ಲ ನಿಯಮ ಪಾಲನೆ, ಸಂಯಮ ಪಾಲನೆ, ತಾಳ್ಮೆ ಅನ್ನೋದು. ಎಂಥ ಪರಿಸ್ಥಿತಿ ಬಂದರೂ ತಾಳ್ಮೆಯಿಂದ. ಮತ್ತು ಎಲ್ಲೇ ಹೋದ್ರೂ ಸಹಿತ ಯಾವುದೇ ಪ್ರಿಪ್ರೇಷನ್ ಇರಲಾರ್ದು ಹೋಗಿದ್ದಿಲ್ಲ ಅವರು ಈ ರಾಜನ ಆಸ್ಥಾನದೊಳಗೆ, ಮೈಸೂರು ಆಸ್ಥಾನದೊಳಗೆ ದಿವಾನು ಇದು ಸಿಕ್ತಲ್ಲ ಅವ್ರಿಗೆ. ಸಿಕ್ಕಾಗ ಅವ್ರು ಹುಟ್ಟೂರಿಗೆ ಹೋಗಿದ್ರು ಮುದ್ದೇನಹಳ್ಳಿಗೆ ಹೋದಾಗ ಅಲ್ಲಿ ಅವ್ರು ಕಲ್ತಿರುವಂಥ ಕನ್ನಡ ಶಾಲೆ ಒಳಗೆ ಎಷ್ಟು ದೊಡ್ಡ ಹುದ್ದೆಗೆ ಹೋಗಿರೋ ನೀವು, ಯಾರು ಮಾತು ಏನಾರು ಹೇಳ್ರಿ ಅಂತಂದರೆ ಅವ್ರು ಟೈಮ್ ತೊಗೊಂಡ್ರಂತೆ. ಇಲ್ಲ ನಾ ರೆಡಿಯಾಗಿ ಬಂದಿಲ್ಲ, ಹುಡುಗರಿಗೆ ಹಾಗೆ ಹೇಳಿದ್ರೆ ತಪ್ಪು ಸಂದೇಶ ಆದಿತ್ತು, ಮತ್ತೊಮ್ಮೆ ಟೈಮ್ ತೊಗೊಂಡು ಬಂದು ನಾ ಹೇಳ್ತೀನಿ ಅಂತ ಹೇಳ್ಕೊಂಡು ಬರೇ ಅವ್ರ ಊರಾಗ ಕಲಿತು ಶಾಲೆ ಒಳಗೆ ಆ ಮಕ್ಕಳಿಗೆ ಹೇಳ್ಬೇಕಾದ್ರೆ ಮತ್ತು ಒಂದು 4 ದಿವಸ ಟೈಮ್ ತೊಗೊಂಡು ಪ್ರಿಪೇರ್ ಆಗಿ ಹೋಗಿ ಮಕ್ಕಳಿಗೆ ಹೇಳುವಷ್ಟು ಮೆಟ್ಟಿಗೆ ಇಲ್ಲ ಅಂತಂದರೆ ನಾ ಈ ಹುದ್ದೆ ಒಳಗೆ ಮುಂದೆ ಹೋಗಿ ಹೊರೆಯಂಗಿಲ್ಲ ಅಂತ ತಿಳ್ಕೊಂಡು ಡೈರೆಕ್ಟ್ ಆ ರಾಜನಿಗೆ ಸಂದೇಶ ಕೊಟ್ಟ ಮೇಲೆ ಆ ನಂತರದಲ್ಲಿ ಚೇರ್ ಹಾಕುವಂಥ ಪರಂಪರೆಯನ್ನು ಮಾಡಿದರು. ಮತ್ತು ಇವ್ರಿಗಾಗಿನೇ ಸಪ್ರೇಟ್ 2 ದಿವಸ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿದರು. ಅವ್ರಿಗೆ ದಿವಾನ್ ಹುದ್ದೆ ಸಿಕ್ಬಿಟ್ಲೇನ ಅವ್ರ ತಾಯಿಯವ್ರನ್ನ, ಅವ್ರ ಮನೆಯವ್ರನ್ನ, ಅವರೆಲ್ಲರನ್ನ ಕರೆದ್ರು. ಅವ್ರು ಎಷ್ಟು ಪ್ರಾಮಾಣಿಕತೆ ಇತ್ತು ಅವ್ರಿಗೆ ಅಂದ್ರೆ, ಅವ್ರ ಮನೆಗೆ ಪೇಪರ್ ಬಂದರೆ ಗೋರ್ಮೆಂಟ್ನಿಂದ ಪೇಪರ್ ಬರ್ತಿದ್ವಲ್ಲ, ಪೇಪರ್ ಬಂದಿದ್ದನ್ನು ಕೂಡಿಟ್ಟಿಟ್ಟಿಟ್ಟಿಟ್ಟು ಅವು 10 kg 20 kg ಆದವು ಅಂದರೆ ಅವನು ಮಾರಿದ ರೊಕ್ಕನ ಸಹಿತ ಸರ್ಕಾರಕ್ಕೆ ಕಟ್ತಿದ್ರು. ಅವ್ರು ಅಷ್ಟು ಪ್ರಾಮಾಣಿಕತೆ ಇತ್ತು ಅವ್ರಿಗೆ. ಪೇಪರನ್ನು ಮಾರಿದ ರೊಕ್ಕನ ಸರ್ಕಾರಕ್ಕೆ ಕರ್ತಿದ್ರು. ಅವರು ಎಲ್ಲ ಮಂದಿ ಮಕ್ಕಳನ್ನೆಲ್ಲ ಕರೆದ್ರು ಊಟಕ್ಕೆ. ಅವ್ರಿಗೇನು ತಿಳ್ಕೊಂಡ್ಬಿಟ್ಟಿದ್ರು, ಓಹೋ ನಮ್ಮ ದೊಡ್ಡಪ್ಪ ಹಂಗಾಗ್ಯಾನ, ನಮ್ಮ ಕಾಕ ಹಂಗಾಗ್ಯಾನ, ನನ್ನ ಮಗ ಹಿಂಗಾಗ್ಯಾನ, ಅದಕ್ಕಾಗಿ ಊಟ ಇಟ್ಕೊಂಡಾನ. ಊಟ ಏನು ಬೇಕೆಲ್ಲ ಊಟ ಮಾಡಿಸಿದ್ರು. ಊಟ ಮಾಡಿಸಿದ ನಂತರದಲ್ಲಿ ಅವ್ರ ತಾಯಿ ಕಡೆಂತ ಒಂದು ಭಾಷೆ ತೊಗೊಂಡ್ರಂತ. ಅವ್ರು ಏನು ಭಾಷೆ ತೊಗೊಂಡ್ರು ಅಂತಂದ್ರೆ, ಅಮ್ಮ ಇವತ್ತು ಊಟ ಹಾಕಿದ ಕಾರಣ ನನಗೆ ಆ ಉದ್ದೇಶಕ್ಕೈತೆ ಅನ್ನುವಂಥ ಸಂತೋಷ ಒಂದು ಕಡೆ, ಆದರೆ ಇನ್ನೊಂದು ಉದ್ದೇಶಕ್ಕೆ ನಾನು ಇಲ್ಲಿ ಇವತ್ತು ಊಟ ಹಾಕೀನಿ. ಏನು ಅಂತಂದ್ರೆ, ನನಗೊಂದು ಭಾಷೆ ಕೊಡು, ನಾನು ಆ ಹುದ್ದೆ ಒಳಗೆ ಇರುತ್ತಾನನ್ನು ಸಹಿತ ನಮ್ಮವ್ರ ಕೆಲಸ ಐತಿ, ನಮ್ಮ ಮಂದಿ ಕೆಲಸ ಐತಿ, ಇವ್ರ ಕೆಲಸ ನೀ ಮಾಡಂತ ತಿಳ್ಕೊಂಡು ಎಂದೂ ಕೂಡ ರೆಕಮೆಂಡ್ ತೊಗೊಂಡು ನನ್ನ ಹತ್ರ ನೀ ಬರಂಗಿಲ್ಲ ಅಂದ್ರೆ ಮಾತ್ರ ಈ ಹುದ್ದೆಯನ್ನು ನಾನು ಅಲಂಕಾರ ಮಾಡ್ತೀನಿ, ಹೊರತಾಗಿ ಇಲ್ಲ ಅಂತಂದ್ರೆ ನಾವು ಮಾಡೋಂಗಿಲ್ಲ ಅನ್ನುವಷ್ಟು ಮೆಟ್ಟಿಗೆ ಸರ್ ಎಂ ವಿಶ್ವೇಶ್ವರಯ್ಯನವ್ರು ಹೇಳ್ತಾರೆ. ಅಂದರೆ ಎಷ್ಟು ಅವ್ರ ಹತ್ರ ಪ್ರಾಮಾಣಿಕತೆ ಇತ್ತು ಅನ್ನುವಂಥದ್ದನ್ನು ತಿಳ್ಕೊಬೇಕು ನಾವು. ಈಗ ನಮ್ಮಲ್ಲಿ ಯಾರು ಒಬ್ಬರು ನಾವು ಒಂದು ಒಳ್ಳೆ ಜಗದಾಗ ಅದಾರಂದ್ರೆ ಬೇಕಾದಿರ್ಲಿ ಬಾ ನಾ ಮಾಡಿಸ್ಕೊಡ್ತೀನಿ ಬಾ ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಅವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಕರ್ಕೊಂಡು ಹೋಗ್ತೀವಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ವಿಚಾರವನ್ನು ಕೇಳ್ತೀವಿ ನಾವು. ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀವಿ ಅಂದರೆ ಅವ್ರ ವಿಚಾರವನ್ನು ಕೇಳಬೇಕಾಗತ್ತೆ. ಯಾಕಂದ್ರೆ ಒಮ್ಮೆ ಎಂಥ ದೊಡ್ಡ ವ್ಯಕ್ತಿಗಳನ್ನು ಪ್ರಾಮಾಣಿಕತೆ ಅಡಿಗಾಡಿಸ್ಬಿಡ್ತದೆ. 30 ವರ್ಷದಿಂದ ಗುಡಿ ಪೂಜೆ ಮಾಡ್ತಿದ್ದ, 30 ವರ್ಷದಿಂದ ಗುಡಿ ಪೂಜೆ ಮಾಡ್ತಿದ್ದ, ಬಂದಿರುವಂಥ ಕಾಣಿಕೆಯನ್ನು ಮಾತ್ರ ಮನೆಗೆ ವಿನಿಯೋಗ ಮಾಡ್ಕೊತಿದ್ದ. ನೋಡ್ರಿ, ಸಾವಿರ ವರ್ಷ ಅಲ್ಲೇ ಇದ್ರೂ ಸಹಿತ ಮನಸ್ಸಿನ ಕರಾಳತೆ ಒಮ್ಮೊಮ್ಮೆ ವಿಚಿತ್ರ ಆಗಿಬಿಡ್ತದೆ. ಯಾವಾಗ ಏನಾಕತ್ತೆ ಹೇಳೋಕ್ಕಾಗೋದಿಲ್ಲ. ನೋಡಿ, ಎಷ್ಟು ಸಾವಿರ ಹಳ್ಳಗಳು, ಹೊಳೆಗಳು, ಸಿಹಿ ನೀರಿನ ಹಳ್ಳಗಳು ಹರಿದರೂ ಸಹಿತ ಉಪ್ಪನ್ನು ಬಿಡಲ್ಲ ಕಡಲಿನಂತಾಯಿತ್ಯನ್ನ ಮನ. ಉಪ್ಪು ಬಿಡ್ತದೇನು ಕಡಲು, ಹೋಗುವೆಲ್ಲ ಸಿಹಿ ನೀರ ಹೊಕ್ಕವದಕ್ಕೆ, ಆದರೂ ಸಹಿತ ಅದ್ರಾಗ ಬರೋದೇನು ಬರ್ತದೆ, ಉಪ್ಪ ಬರ್ತದೆ. ಆದ್ರೆ ಸಾವಿರ ನಕ್ಷತ್ರ ಇದ್ರೂ ಸಹಿತ ಕಡಲ ರಾತ್ರಿ ಒಳಗೆ ರಾತ್ರಿ ಏನೈತಿಲ್ಲ ಅದು ಹಗಲಾಗಕ್ಕಾಗೋದಿಲ್ಲ, ಸೂರ್ಯ ಬರಮಟ. ಹಂಗೆ ಒಮ್ಮೊಮ್ಮೆ ಪ್ರಾಮಾಣಿಕತೆ ಅನ್ನುವಂಥದ್ದು ಮನುಷ್ಯನನ್ನು ಅಳಗಾಡಿಸ್ತದೆ. 30 ವರ್ಷ ಪೂಜೆ ಮಾಡ್ಯಾನ. 30 ವರ್ಷ ಪೂಜೆ ಮಾಡಿದ ನಂತರದಲ್ಲಿ ರಾತ್ರಿ 12 ಗಂಟೆ ಆಗದ, ಗುಡಿ ಕದ ಹಾಕ್ಕೊಂಡು ಬಂದು ಮನ್ಯಾಗ ಮುಕ್ಕೊಂಡಾನ. ಒಬ್ಬ ಭಕ್ತ ಗುಡಿಗೆ ಬಂದಾನ. ಗುಡಿ ಕದ ಹಾಕಿದ್ದು ನೋಡಿ ಅವ ಅನ್ಕೊಂಡ, ಹಾಗಾದರೆ ಹೇಗಾದ್ರೆ ಮಾಡಿ ತೆಗೆಸ್ಬೇಕಲ್ಲ. ಬಂದು ಮಗ್ಗಲ್ಲಾಗಿರುವಂಥ ಪೂಜಾರಿ ಅವ್ರ ಮನೆಗೆ ಬಂದರು. ಪೂಜಾರಿ ಮನೆಗೆ ಬಂದು ಬಡದ ಕದಾನ, ನಾನು ಗುಡಿಗೆ ಭಕ್ತ ಬಂದೀನಿ, ಕದ ತೆಗಿ ಅಂದ. ಕದ ತೆಗಿ ಅಂತಂದಾಗ ಅವಾಗ ಅವ ಅಂದ, ನನ್ನ ಟೈಮ್ ಇರೋದು 10 ಗಂಟೆ, ಲಾಸ್ಟ್ 12 ಗಂಟೆಗೆ ಬಂದ್ರೆ ನಾ ಕದ ತೆಗಿಯಂಗಿಲ್ಲ, ಮುಂಜಾನೆ ಬಾ ಬೇಕಾರೆ ಅಂದವ. ಇಲ್ಲ, ನಾ ಕದ ತೆಗೆದು ಈಗ ಸದ್ದು ದೇವ್ರ ದರ್ಶನ ಮಾಡಕ್ಕಬೇಕು, ಇಲ್ಲ ನಾ ತೆಗಿಯಂಗಿಲ್ಲ ಅಂದ. ಅವಾಗ ಮುಂದುವರೆದು ಹೇಳ್ದ, ನಾನು ಗುಡಿಗೆ ಹಂಗೆ ಬಂದಿಲ್ಲ, ಕೈಯಾಗ ಚಿನ್ನದ ತಟ್ಟಿ ಹಿಡ್ಕೊಂಡು ಬಂದೀನಿ. ಚಿನ್ನದ ತಟ್ಟಿ ಒಳಗೆ ಭಗವಂತನಿಗೆ ಕಾಯಿ ಅರ್ಪಣೆ ಮಾಡಕ್ಕೆ ಬಂದೀನಿ. ಆ ಚಿನ್ನದ ತಟ್ಟಿಯನ್ನು ಹೊಳ್ಳಿ ತೊಗೊಂಡು ಹೋಗಂಗಿಲ್ಲ, ಅಲ್ಲೇ ಇಟ್ಟು ಹೊಕ್ಕಿನ ಬಾ ಅಂದ. ಚಿನ್ನದ ತಟ್ಟಿ ಅಂದ್ಬಿಟ್ಲೇನ ಎದ್ದ ಬಿಟ್ಟವ ಪಾಪ. ನೀವು ಇದ್ರ ಕಥೆ ಕೇಳಿರಲ್ಲ, ಇವ ಈ ಪಾಠ ಇತ್ತು ನೋಡ್ರಿ, ಅದು ಎದ್ರ ಪಾಠ ಹೇಳ್ರಿ? ಕೊಡ್ಲಿ ಕತ್ತಿ ಕೊಡ್ಲಿ. ನಮ್ಮ ಓಂ ಗುರುಜಿ ಅವ್ರು ಹೇಳಕತ್ತಾರ, ಒಂದು ಚಪ್ಪಾಳಿ ಹೇಳ್ರಿ ಅವ್ರು ಪಾಪ, ಅವ್ರು ನೆನಪು ಮಾಡಕತ್ತಾರ. ಕೊಡ್ಲಿ ರಹೀಮ್ ಖಾನ್ ಅಂತ ಹೇಳ್ಕೊಂಡು ಒಂದು ಪಾಠ ಕೇಳಿರನ್ರಿ ಅವ್ರು ನೀವು? ಒಂದೇ ಭಾಗ ಗೊತ್ತೈತಿ ನಿಮ್ಗೆ ಎಲ್ಲರಿಗೇನು. ಏನು ಅವ ಕಟ್ಟಿಗೆ ಕಡಿತಿದ್ದ, ಅದು ಮಾರ್ತಿದ್ದ, ಅಷ್ಟು ಪ್ರಾಮಾಣಿಕತೆಯಿಂದ. ಅವ ಒಂದು ದಿವಸ ಬಾವಿ ಮೇಲೆ ಹತ್ತಿ ಟೊಂಗಿ ಕಡಿಬೇಕಾದ್ರೆ ಅವನು ಕೊಡ್ಲಿ ಎದ್ರಾಗ ಬಿತ್ರಿ ಅವರ. ಒಂದೇ ಭಾಗ ಎಲ್ಲ ಗೊತ್ತೈತೆ ಅಂದಂಗೆ ಆತಲ್ಲ ನಿಮ್ಗೆ. 2ನೇ ಭಾಗ ಹೇಳ್ತೀನಿ ಕೇಳ್ರಿ. ಇಲ್ಲಿ 1ನೇ ಭಾಗದಾಗ ಏನಾಗಿತ್ತು,
ಒನ್ಯಾಕ ಅವ್ನು ಕೊಡ್ಲಿ ಬಿತ್ತು. ಅವ ಬಂದು ಕೂಡ್ಲೇನ ಪರಮಾತ್ಮನ ಅಯ್ಯೋ ಪಾಪ ಎಷ್ಟು ಇಂಥ ವ್ಯಕ್ತಿಗೆ ಹಿಂಗಾಗಿ ಬಿಡ್ತಲ್ಲಪ್ಪ ಅಂತ ತಿಳ್ಕೊಂಡು ಅವ ಓಡಿ ಬಂದು ಮೊದಲು ನೀರಾಗ ಮುಳುಗಿದ. ಏನು ತಂದು ಕೊಟ್ಟ? ಬಂಗಾರ ತಂದು ಕೊಟ್ಟ. ಯಪ್ಪ ಇದು ನಂದಲ್ಲ ಅಂದವ. ಯಾಕೆ? ನನ್ನ ಪ್ರಾಮಾಣಿಕತೆ ಐತಪ್ಪ, ಬಂಗಾರ ತೊಗೊಂಡು ನಾ ಏನು ಮಾಡಲಿ, ನಂದು ಬೇಕು ಅಂದವ. 2ನೇಕ್ ಮುಳುಗಿದ ಬೆಳ್ಳಿ ತಂದು ಕೊಟ್ಟ, 3ನೇಕ್ ಮುಳುಗಿದ ಕಂಚಿನ ತಂದು ಕೊಟ್ಟ, 4ನೇಕ್ ಮುಳುಗಿದ ತಂದು ಕೊಟ್ಟಾಗ ಇದು ನಂದು ಅಂದಾಗ ನಿನ್ನ ಪ್ರಾಮಾಣಿಕತೆ ಮೆಚ್ಚಿನಪ್ಪ, 4 ನೀನ ತೊಗೊಂಡು ಹೋಗಿ ಅಂದಿದ್ನಿಲ್ಲವ. ಮುಂದುವರೆದ ಭಾಗ ಏನಾಯ್ತು, ಇದು ಬಂದಿಲ್ಲ ಅದರ ಕತೆಯಾಗ, ಇದು ಈಗ ಬಂದೈತಿ. ಇದು ಕತೆ ಅವನ ಹೆಂಡತಿ ನೀರು ಜಗ್ಗಕ್ಕಂತ ಬಾವಿಗೆ ಬಂದಾಳ. ಬಾವ್ಯಾಗ ನೀರು ಜಗ್ಬೇಕಾದ ಕಾಲು ಜಾರಿ ತೆಳಗೆ ಬಿದ್ದಾಳ. ಅವಾಗ ಮತ್ತೆ ಓಡಿ ಬಂದು ಕೇಳಿದ, ಭಗವಂತ ಬರೇ ಬದುಕಿಗೆ ಅನ್ನ ಹಾಕುವಂತ ಕೊಡ್ಲಿ ಬಿದ್ದಾಗ ಓಡಿ ಬಂದಿದ್ದಿ, ಇವತ್ತು ಬದುಕ ಬಾವ್ಯಾಗ ಬಿದ್ದೈತಿ. ಹೆಂಗಾರ ಮಾಡಿ ತಂದು ಕೊಡು ಅಂದ ಕೂಡ್ಲೇನ ಅವ ಬಂದು ಮತ್ತೆ ಬರುವಂತ ಬಂದ ಕೂಡ್ಲೇನ ನೋಡಿದ ಕೂಡ್ಲೇನ ಅವಾಗ ಹೆಂಗೆ ಬಂಗಾರ ತಂದು ಕೊಟ್ಟಿದ್ದ. ಅವಾಗ ಫಸ್ಟ್ ಬಂದ ಕೂಡ್ಲೇನ ರಂಬೆ ತೊಗೊಂಬಂದು ನಿಂದ್ರಿಸಿದ ಮುಂದೆ. ಹೌದನೀಕೆ? ಹೌದ್ರಿ ಅಂದವ. ಹೌದು ಅಂದ ಕೂಡಲೇ ಭಗವಂತನ ವಿಚಿತ್ರ ಆಗಿಬಿಡ್ತು. ಅಲ್ಲೋ ಅವ ಬಂಗಾರ ಕೊಟ್ಟಾಗ ಅಲ್ಲ ಅಂದಿದ್ದಲ್ಲ. ಹೌದು ಮಾರಾಯ, ಕರೆ ಐತಿ ನೀ ಹೇಳೋದು. ಬಂಗಾರ ಅಲ್ಲ ಅಂದಿ, ಬೆಳ್ಳಿ ತಂದು, ಬೆಳ್ಳಿ ಅಲ್ಲ ಅಂದ್ಯ ನಿಮ್ಮಂದ ಕಂಚಿನ ತಂದು, ಕಂಚುನು ಅಲ್ಲ ಅಂದ್ಯ ನಾನು ತಂದು ಕೊಟ್ಟು. ಅವಾಗ ಹೂ ಅಂದಾಗ 3 ನೀರ ತೊಗೊಂಡಂತ ಹೇಳಿದಿ. ಮತ್ತೀಗ ರಂಬೆ ಅಲ್ಲ ಅಂದ್ರೆ ಊರ್ವಶಿ ತರ್ತಿದ್ದಿ, ಊರ್ವಶಿ ಇಲ್ಲ ಅಂದ್ರೆ ಮೇಣಿಕೆ ತರ್ತಿದ್ದಿ, ಇವ್ರು 3 ಆದ್ಮೇಲೆ ನನ್ನಕ್ಕಿಂತ ತರ್ತಿದ್ದಿ. ಮತ್ತು ಅವಾಗ ಹೂ ಅಂದ್ರೆ ಮೆಚ್ಚಿ ಇವನು 4 ಕರ್ಕೊಂಡು ಹೋಗಂದ್ರೆ ಒಂದು ಸಾಕಾಕ ವಜ್ಜಾಗೈತಿ ಅಂದವ. ಯಾವಾಗ ಚಿನ್ನ ಅಂದ ಕೂಡ್ಲೇನ ಬಂದ, ಕದ ತೆಗೆದು ಅವನ ಪಾಡಿಗೆ ಅವ ಬಂದ, ಚಿನ್ನ ತೆಗೆದು ಪ್ಲೇಟ್ನಾಗ ಇಟ್ಟ, ನಮಸ್ಕಾರ ಮಾಡಿ ಅವನ ಭಾವ ಭಕ್ತಿ ತೀರಿಸಿ ಚಿನ್ನದ ಪ್ಲೇಟ್ ಅಲ್ಲೇ ಇಟ್ಟ ಮೇಲೆ ಪೂಜಾರಪ್ಪಗೆ ತಲೆ ಬಂತು. ಏನಂತ? ರಾತ್ರಿ ಆಗೈತಿ, ಕಮಿಟಿಯವ್ರು ಯಾರೂ ಇಲ್ಲ. ಪತ್ರಿ ಚೀಟಿ ಅಂತ ಹರಿದಿಲ್ಲ. ಇದನ್ನ ಯಾಕೆ ನಾ ಮನೆಗೆ ಒಯ್ಯಬಾರ್ದು? ಎಷ್ಟು ದಿವಸ ಅದನ್ರಿ ಅವ ಪೂಜೆಗೆ? ಎಷ್ಟು ವರ್ಷ ಅದಾನ ಹೇಳ್ರಿ ಒಳಗೆ? 30 ವರ್ಷ ಅದಾನ. 30 ವರ್ಷ ಇದ್ದಂಥ ವ್ಯಕ್ತಿಗೆ ದೇವ್ರ ಮುಂದಿರುವಂಥ ಚಿನ್ನದ ತಾಟನ್ನು ಮನೆಗೆ ಒಯ್ಯಬೇಕಂತ ಅನಿಸ್ತು. ಅಂದಾಗ ಮನಸ್ಸು ಹೇಳ್ತದ. ಮನಸ್ಸು ಅಂದ್ರೆ ಭಾಳ ಚಂದ ಇರ್ತದೆ. ಅದು ಮನಸ್ಸು ನೋಡಿರ್ಬೇಕಾರೆ ನೀವು ಮನೆಯಾಗ ಯಾರಿಗಾರ ಮನಸ್ಸು ಅನ್ನೋದು ಭಾಳ ವಿಚಿತ್ರ ಇರ್ತದೆ. ಯಾವಾಗ ಯಾರಿಗೆ ಹೆಂಗೆ ಹೇಳ್ತದೆ, ಡೈರೆಕ್ಷನ್ ಕೊಡ್ತದೆ ಹೇಳೋಕ್ಕಾಗೋದಿಲ್ಲ. ಮೊದಲು ಪ್ರವಚನಕ್ಕೆ ಹೋಗಂತ ಹೇಳ್ತೈತದ. ಅವ್ರೇನು ಹೇಳ್ತಾರಪ್ಪ ಅವ್ರಿಗಿಂತ ಚಂದ ನಾನು ಹೇಳ್ತೀನಿ ಅಂತ ಇನ್ನೊಮ್ಮೆ ಹೇಳ್ತದೆ ಮನಸ್ಸು. ಅವ್ರಿಗಿಂತ ಚಂದ ನಾನು ಹೇಳ್ಬೋದು ಇಲ್ಲಿ ಕೂತ್ಕೊಂಡು. ಹಂಗೆ ಹೇಳೋರದ ಗುಡಿಗೆ ದೊಡ್ಡ ಕಾರ್ಯಕ್ರಮ ನಡೆಸ್ಯಾರಿ ಅಜ್ಜವ್ರು. ಅವ್ರೇನು ಕೇಳೋರಲ್ಲ ಬಿಡೋರಲ್ಲ, ಯಾರನ್ನೂ ಸಹಿತ ಕೇಳಂಗಿಲ್ಲ. ಇಟ್ಟಾಕೊಂಡು ದೊಡ್ಡ ಕೆಲಸ ನಡೆದೈತಿ. ಮನ್ಯಾಗ ಹೇಳಿದ್ರು ಅವ್ರು, ಪಾಪ ಯಜಮಾನ್ರು ಹೇಳಿದ್ರು, ಮತ್ತೆ ಇಷ್ಟು ಕೊಟ್ಟು ಬಿಡೋಣ ತೋರಿ ಇಷ್ಟಕ್ಕೆ. ಎಷ್ಟು? 1 ಲಕ್ಷ ರೂಪಾಯಿ ಕೊಟ್ಟು ಬಿಡೋಣ ತೋರಿ ಮಠಕ್ಕೆ. ದಾಸೋಹಕರ ಹಾಕ್ಕೊಳ್ಳಿ, ಕಟ್ಟಡಕರ ಹಾಕ್ಕೊಳ್ಳಿ, ಏನಾರು ಮಾಡಲಿ ಅಂತ ಮನ್ಯಾಗ ಮಾತಾಡ್ಕೊಂಡ್ರೆ. ಎಷ್ಟಮ್ಮ ಹೇಳಿ ಪಟ್ನ ಹೇಳ್ರಿ ಅದನ್ನು. ನಾ ಏನು ಕೊಡು ಅಂತ ಹೇಳಕತ್ತಿಲ್ಲ, ಕತೆ ಅಂದು ಹೇಳ್ರಿ ನಮ್ಗೆ. ನೀವೇನು ಕೊಟ್ಟಂಗೆ ಮಾಡಕತ್ತಿರಲ್ರಿ ಅವರ ಕತೆ ಅಂದು ಹೇಳ್ರಿ. ನಾನು ಬೇರೆ ಏನು ಬೇಕಾಗಿಲ್ಲ. 1 ಲಕ್ಷ ಕೊಡ್ಬೇಕಂತ ಇಬ್ಬರು ಕೂಡಿ ಮಾತಾಡ್ಕೊಂಡು ಇನ್ನೇನು ಎಲ್ಲ ರೊಕ್ಕ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇನ್ನೇನು ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಮತ್ತೆ ಹೇಳಿತೆ ಅಂದ್ಲು. ಯಾಕ್ರಿ 1 ಲಕ್ಷ ರೂಪಾಯಿ ಯಾರು ಕೊಟ್ಟಿಲ್ಲ ಬಿಡ್ರಿ, ಯಾಕೆ ಅವ್ರು ಕೊಡಬಾರ್ದು ಅಂದ್ರೆ ನೀವು ಕೊಡಬಾರ್ದಂತ ನೇಮ ಐತೇನು? ಯಾರು ಕೊಟ್ಟಿಲ್ಲ ಅಂದ್ರೆ ಕೊಡ್ಬೋದಲ್ಲ. ಅವಾಗ ಮತ್ತೆ ಹೆಂಗೆ ಮಾಡೋಣ? 50 ಕೊಟ್ಬಿಡೋಣ ತೋರಿ. ಎಲ್ಲಿ ಬಂದ್ರಿ ಇದು? 50. ಅಲ್ಲಿ ಗಾಡಿ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಮಠದ ಹತ್ರ ಬರೋ ಮಠ 55 ತಲೆಯಾಗ ಹೊಳ್ಳದ್ರಾಗ ಇನ್ನು 4 ದಿವಸ ಐತೆ ತೋರಿ. ಅಷ್ಟರ ರೊಕ್ಕ ತೊಗೊಂಡು ಅಜ್ಜವ್ರು ಏನು ಮಾಡ್ತಾರೆ? ಮತ್ತೆ ಚಲೋ ಆಯ್ತು ನೋಡ್ರಿ. ಇನ್ನು 4 ದಿವಸ ಐತೆ, ಒಂದು 25. ಎಷ್ಟಕ್ಕೆ ಬಂದ್ರಿ ಅವರ? ಎಷ್ಟು ಬಂದ್ರಿ ಅವರ? 25ಕ್ಕೆ ಬಂದಾಗ 25 ಆಗಿ ಒಳಗೆ ಬಂದು ಇನ್ನೇನು ಆ ಗಾಡಿ ಇಳಿದು ಒಳಗೆ ಪುರಾಣಕ್ಕೆ ಬರ್ಬೇಕು, ಪ್ರವಚನಕ್ಕೆ ಬರ್ಬೇಕಂದಾಗ ಮತ್ತೆ ಹೇಳ್ತೈತಿ 20 ಯಾಕೆ ಭಾಳ ಅನ್ಸತ್ರಿ ನನಗೆ. ಇಷ್ಟಿರ್ತೀನಿ ಅಲ್ಲಿಂದ ಹೆಣ್ಣು ತಿಳಿಸ್ಕೊಂಡು ಬಂದಾಳ. ಗಂಡ ಅಂದ 25 ಯಾಕೆ ಭಾಳ ಅನಿಸ್ತೈತಿ ನೋಡು, ಒಂದು 11 ಕೊಟ್ಬಿಡು ತಗೋ ಅಜ್ಜರಿಗೆ ಅಂತ. 11ಕ್ಕೆ ಬಂತಿದ್ದು ಯಾವಾರ? ಎಲ್ಲಿಂದ? 1ರಿಂದ 11ಕ್ಕೆ ಬಂದೈತಿ. 11ಕ್ಕೆ ಬಂದು ಪುರಾಣ ಕೇಳಕತ್ತಾಗ ಅದು ನಶ್ವರ ಇದು ನಶ್ವರ, ಹಂಗೈತಿ ಹಿಂಗೈತಿ ಅಂತ ಸ್ವಾಮಿಗಳು ಪ್ರವಚನೆಗೆ ಹೇಳ್ಬಿಟ್ಟಿದ್ರು. ಮತ್ತು ಅವರ ಹೇಳಕ್ಕೆ ಕುಂತವ್ರು ಆಟ ಅನ್ನಕತ್ತಾರ. 11 ತೊಗೊಂಡು ಏನು ಮಾಡ್ತಾರೆ? 1 ಬರಿಸಿ ಹೋಗ್ಬಿಡಂತವ ಅಂದ ಗಂಡ. ಚಪ್ಪಾಳಿ ಹೊಡ್ಯಾಕತ್ತೀರ ಅಂದ್ರೆ 1ಕ್ಕನ ಐತೆ ಅಂದಂಗೆ ಆತಲ್ಲ. 1 ಬರೆಸ್ಬೇಕಂತ ಬಂದಾಗ ಮತ್ತೆ ಅತ್ತಗಿತ್ತಂಗ ನೋಡಿದವ್ರು ಇಷ್ಟು ದೊಡ್ಡ ಶ್ರೀಮಂತ ಆಗಿ 1 ಬರಿಸ್ಯಾನ ಅಂದ್ರೆ ಮತ್ತೆ ಏನಾರು ತಪ್ಪಾದಿತ್ತು ಅಂತ ತಿಳ್ಕೊಂಡು ಹಂಗೆ ಇಲ್ಲಿ ಹಿಡ್ಸಂಗಿಲ್ಲ ಬಿಡ್ರಿ. ಬೇರೆ ಕಡೆ ಆರ್ತಿ ತಾಡ್ತಿ ಹಿಡಿಸ್ತಾರಲ್ಲ ಅವ್ರು ಅಂದ್ರೆ ನೋಡ್ರಿ ನಾವು ಕೊಡಬೇಕಂತ ಐತಿ. 10 ಕೊಟ್ಟರು ದೇವ್ರು ಮುಡ್ತೈತಿ, 20 ಕೊಟ್ಟರು ದೇವ್ರು ಮುಡ್ತೈತಿ, 100 ರೂಪಾಯಿ ಆರ್ತಿ ತಟ್ಟಿ ಹಿಡ್ಕೊಂಬರ್ತಾವ, ಅದಾಗ ಹಾಕಿಬಿಡ್ರಿ ಅಂತ ಇಟ್ಟು ಹೇಳಿದ್ಲಕ್ಕೆ ಹೆಂಡತಿ ಮಕ್ಕಳ ಕುತ್ಕೊಂಡು ಸಣ್ಣಿ ಮಾಡಿ ಆರ್ತಿ ತಟ್ಟಿ ಮುಂದೆ ಬಂದಾಗ ಕರೆಂಟ್ ಹೋಗಿತ್ತು. 100 ರೂಪಾಯಿ ಹಾಕಿ 1000 ರೂಪಾಯಿ ತೊಗೊಂಡು ಮನೆಗೆ ಹೋಗಿದ್ದಾವ. ಎಲ್ಲಿಂದ ಬಂದತ್ರಿ ಇದು? ಎಷ್ಟಕ್ಕೆ ಬಂದತ್ರಿ ಅವರ? 1ರಿಂದ 1ಕ್ಕೆ ಬಂದು 100ರಿಂದ ಮತ್ತೆ 1000 ತೊಗೊಂಡು ಹೋಗೈತಿ ನೋಡ್ರಿ. ಮನಸ್ಸ ಹಂಗೆ ಮಾಡ್ತದ. ಇದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದದ ಮನಸ್ಸ. ಹಾಗಾಗಿ ಈ ಮನುಷ್ಯನ ಕೊಟ್ಟಾಗ ನಾವು ಹೋಗೋದು ಭಾಳಷ್ಟು ಕಷ್ಟ ಆಗ್ತದೆ. ಅದಕ್ಕೆ ನಾವು ತಿಳ್ಕೊಳ್ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅವ್ರ ಮಕ್ಕಳು ಅನಿಲ್ ಶಾಸ್ತ್ರಿ, ಇನ್ನೊಬ್ಬವ
ನಿಮಗೆ ಅವರು ಇವರು ಲಲಿತಾ ಶಾಸ್ತ್ರಿ ಅವರು ಒಂದು ಚಲೋ ಪುಸ್ತಕ ಬರೆದಾರ, ಮೇರಾಪತಿ ಮಹಾನಯ ಅಂತ ತಿಳ್ಕೊಂಡು. ಅದರೊಳಗೆ ಅನಿಲ್ ಶಾಸ್ತ್ರಿ ಮತ್ತು ಸುನಿಲ್ ಶಾಸ್ತ್ರಿ ಅವರಿಬ್ಬರು ಮಕ್ಕಳು. ಅವ್ರ ಮಕ್ಕಳಲ್ಲಮ್ಮ, ಅವ್ರನ್ನ ದಿವಸ ಟಾಂಗಾದಾಗ ಕಳಿಸ್ತಿದ್ರು ಸ್ಕೂಲಿಗೆ. ಈಗ ನಿಮ್ಮ ಮಕ್ಕಳನ್ನ ನೀವು ಯಾವಾಗ ಬಿಡಕ್ಕೆ ಹೋಗಿರಲ್ಲ, ಚಲೋ ಕಾರ್ನಾಗ ತೊಗೊಂಡು ಮಕ್ಕಳನ್ನ ಬಿಡಕ್ಕೆ ಹೋಗ್ತೀರಿ. ಕೆಲವು ಮಂದಿಗೆ ಚಲೋ ಕಾರ್ ಇರಂಗಿಲ್ಲ, ದೊಡ್ಡ ಕಾರ್ನಾಗ ಬರುವಂಥ ಹುಡುಗರನ್ನು ನೋಡಿದಾಗ ಅವ್ರಿಗೆ ಅನಿಸ್ತಿರ್ತದೆ, ನಾವು ಯಾಕೆ ಹಿಂಗೆ ಆಗಬಾರ್ದು, ನಾವು ಯಾಕೆ ಹಿಂಗೆ ಬರಬಾರ್ದು ಅಂತ. ಒಂದ್ಸಲ ಇವರು ಪ್ರಧಾನಮಂತ್ರಿ ಆದ ಕೂಡಲೇನ ಅವ್ರದ್ದು ಅಂಬಾಸಿಡರ್ ಕಾರ್ ಕೊಟ್ಟರು. ಅವಾಗ ಆ ಕಾರ್ ಇತ್ತಲ್ಲ, ಅವರು ಯಾವುದೋ ಕೆಲಸದ ನಿಮಿತ್ತ ಬೇರೆ ದೇಶಕ್ಕೆ ಹೋದಾಗ ಇವ್ರ ಮನ್ಯಾಗ ತಾಯಿಗೆ ಹಠ ಬಿದ್ದು, ತಾಯಿ ಮುಂದೆ ಎಲ್ಲ ಹೇಳ್ಕೊತಾವ ಮಕ್ಳು. ಏನಿಲ್ಲ ಅಂದ್ರೆ ತಾಯಿ ಅಂದ್ರೆ ಎಲ್ಲವನ್ನು ಬೇಕಾಗಿದ್ದು ಹೇಳ್ತಾರೆ, ಬೇಡಾಗಿದ್ದು ಹೇಳ್ತಾರೆ ತಾಯಿ ಮುಂದೆ. ತಂದೆ ಮುಂದೆ ಹೇಳಂಗಿಲ್ಲ, ತಂದೆ ಹೆದರಿಕೆ ಇರ್ತದಲ್ಲ ನೋಡ್ರಿ. ಅವಾಗ ಆ ತಾಯಿಗೆ ಹಠಕ್ಕೆ ಬಿದ್ದು, ಅಮ್ಮ ಇವತ್ತು ಒಂದು ದಿವಸ ನಾವು ಕಾರ್ನಾಗ ಹೋಗ್ತೀವಿ, ಅಪ್ಪ ಪ್ರಧಾನಮಂತ್ರಿ ಆಗ್ಯಾರ, ನಾವ್ಯಾಕೆ ಹೋಗಬಾರ್ದು ಕಾರ್ನಾಗ ಅಂತ ತಿಳ್ಕೊಂಡು ಕಾರ್ನಾಗ ಹೋಗ್ಬೇಕನ್ನೋ ಕಾರಣಕ್ಕೆ ಹಠಕ್ಕೆ ಬಿದ್ದು ಕಾರ್ನಾಗ ಕಾರ್ ತೊಗೊಂಡು ಹೋದ್ರಲ್ಲ. ಕಾರ್ ತೊಗೊಂಡು ಹೋಗಿ ಇವ್ರು ಹೊಳ್ಳಿ ಬಂದ ಮೇಲೆ ಗೊತ್ತಾಯ್ತು ನನ್ನ ಮಕ್ಕಳು ಕಾರ್ ತೊಗೊಂಡು ಸ್ಕೂಲಿಗೆ ಹೋಗ್ಯಾವ ಅಂತ. ಅವ್ರು ಏನು ಮಾಡಿದ್ರು ಗೊತ್ತಮ್ಮ, ಅವ್ರಂತಾರ ಕಾರ್ ತೊಗೊಂಡು ಸ್ಕೂಲಿಗೆ ಹೋಗ್ಯಾರ ಅಂತ ಕೂಡ್ಲೇನ ಅವಾಗ ಅವ್ರು ಕರೆದು ಡ್ರೈವರನ್ನು ಕೇಳ್ತಾರೆ. ಡ್ರೈವರ್ ಗದ ನಡಗಕತ್ತ, ಎಲ್ಲಿ ಹೆಂಗೆ ಗೊತ್ತಾಯ್ತು ಏನಾಯಿತು ಅಂತ. ಅವಾಗ ಅವ್ರು ಹೇಳಿದರು, ನೋಡಪ್ಪ ಇದೊಂದು ಸಲ ತಪ್ಪು ಮಾಡಿದಿ, ಇನ್ನೊಂದು ಸಲ ಅಂಥ ಪ್ರಸಂಗ ಬಂತಂದ್ರೆ ದಯಮಾಡಿ ಅಂಥದ್ದು ಮಾಡೋಕ್ಕೆ ಹೋಗಬೇಡ. ಈ ಕಾರ್ ಈ ಮನೆಯಿಂದ ತೊಗೊಂಡು ಸ್ಕೂಲಿಗೆ ಹೋಗೋದಕ್ಕೆ ಡೀಸೆಲ್ ಎಷ್ಟು ಖರ್ಚಾಗೈತಲ್ಲ, ಅದನ್ನು ಡೀಸೆಲ್ ಹಾಕ್ಸೋ ಮುಂದೆ ನನ್ನ ಲೆಕ್ಕದಾಗ ಅದನ್ನು ಡೀಸೆಲ್ ಹಾಕ್ಸ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಅಂದರೆ ಒಮ್ಮೆ ಕುತ್ಕೊಂಡು ಚಪ್ಪಾಳೆನಾರು ಹೊಡಿಬೇಕಲ್ಲ ಅವ್ರಿಗೆ ಪ್ರಾಮಾಣಿಕತೆ ಬಗ್ಗೆ. ಮತ್ತು ಆ ಪ್ರಾಮಾಣಿಕತೆಯಲ್ಲೇ ಇವ ಗುಡಿಯಾಗ ಚಿನ್ನದ ತಟ್ಟಿ ಇಟ್ಟು ಗುಡ್ಲೇನ 30 ವರ್ಷ ಪೂಜೆ ಮಾಡಿ ಆ ಮನಸ್ಸು ಹೇಳ್ತಾ ತೊಗೊಂಡು ಹೋಗಂತ ತೊಗೊಂಡು ಬಂದು ಮನ್ಯಾಗ ಇಟ್ಟು ಗುಡ್ಲೇನ ಹೆಂಡ್ತಿ ಮುಂಜಾನೆ ಎದ್ದು ಕೇಳಿದ್ಲು, ಎಲ್ಲಿಂದ ಬಂತ್ರಿ ಇದು? ಇಲ್ಲ ರಾತ್ರಿ ಹಿಂಗೆ ಬಂದಾಗ ಚಿನ್ನದ ತಟ್ಟಿ ಇಟ್ಟಿದ್ದಕ್ಕೆ ಮುಂಜಾನೆ ಯಾರಿಗೂ ಗೊತ್ತಾಗಂಗಿಲ್ಲ ಟ್ರಸ್ಟ್ನವ್ರಿಗೆ ಅಂತೇಳಿ ತೊಗೊಂಡು ಬಂದೀನಿ ಅಂದಾಗ ಹೆಣ್ತಿ ಅಂತಾಳಂತ. ನೋಡ್ರಿ 30 ವರ್ಷದಿಂದ ಆ ಭಗವಂತನ ಮೂರ್ತಿ ನೋಡಿರಲ್ಲ, ಮೂರ್ತಿ ನೋಡ್ಯಾರ ನಿಮ್ಮ ಕಣ್ಣಾಗಿರುವಂಥ ಚಿನ್ನ ಮಣ್ಣ ಹೋಗ್ಬೇಕಾಗಿತ್ತು. ಅದನ್ನು ಬಿಟ್ಟು ಭಗವಂತನ ನೋಡಿ ಆ ಭಗವಂತನ ನೋಡಿದ ಮೇಲೆ ಈ ಕಣ್ಣಾಗಿ ಇನ್ನೂ ಚಿನ್ನ ಇಟ್ಕೊಂಡು ಕುಂತಿರಲ್ರಿ, ನೀವೆಂತ ಪೂಜೆ ಮಾಡೋರು ಅಂತ ತಿಳ್ಕೊಂಡು ಹೆಣ್ತಿ ಅಂತಾಳ. ಒಮ್ಮೆ ಭಗವಂತನ ಮೂರ್ತಿಯನ್ನು ಕಣ್ಣಾಗ ನೋಡಿದ ಮೇಲೆ ನಿಮ್ಮ ಕಣ್ಣಾಗ ಕಾಣೋ ಚಿನ್ನನೂ ಅಟ್ಟ ಇರಬೇಕು, ಮಣ್ಣನ್ನು ಅಟ್ಟ ಇರಬೇಕು, ಮತ್ತೊಂದು ಅಟ್ಟ ಇರಬೇಕು. ನಿಮ್ಮ ಕುಟ್ಟಾಗ ಸಂಸಾರ ಮಾಡುವಂಥ ನನಗೆ ಆ ಭಾವ ಬಂದದ, ದೇವ್ರ ಹತ್ರ ಇರುವಂಥ ನಿಮಗೆ ಆ ಭಾವ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ಆ ಚಿನ್ನದ ತಟ್ಟೆಯನ್ನು ಹೊಳ್ಳಿ ಕೊಡಿಸುವಂಥ ಹೆಂಡತಿ ಎಲ್ಲಿ ಮಠ ಮನೆಯಾಗಿರ್ತಾಳ ಅಲ್ಲಿ ಮಠ ಭ್ರಷ್ಟಾಚಾರ ನಡೆಯಂಗಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಮಾಡಿದ್ದು ಐದಕ್ಕಿ ಲಕ್ಕಮ್ಮನವರು, ಇದನ್ನೇ ಮಾಡಿದ್ದು ಭಾಳಷ್ಟು ಮಂದಿ ಶರಣರು. ಮೇದಾರ ಕೇತಯ್ಯ ಮಾಡಿದ್ದೇನು, ಐದಕ್ಕಿ ಲಕ್ಕಮ್ಮ ತಾಯಿ ಮಾಡಿದ್ದೇನು, ಎಲ್ಲರೂ ಮಾಡಿದ್ದು ಇದನ್ನೇ. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 400 ರೂಪಾಯಿ ಪಗಾರ ಅವ್ರಿಗೆ. ಯಾರೋ ಬಂದು ಕೇಳಿದರು, ಇಲ್ಲ ನನಗೊಂದಿಷ್ಟು ಕಷ್ಟದ ಸಮಯ ಐತಿ, ಸಹಾಯ ಮಾಡೋದೇನು ತಪ್ಪಲ್ಲ, ಯಾರಿಗಾದ್ರೂ ಕಷ್ಟ ಬಂದೈತೆ ಅಂದ್ರೆ ಸಹಾಯ ಮಾಡಬೇಕಲ್ಲ. ಯಾರ ಹತ್ರ ಕೇಳಬೇಕು, ಅವ್ರು ನಮಗೆ ಬೇಕಾದವರು ಕೊಡ್ತಾರಂತಲೇ ಸಹಾಯ ಮಾಡ್ತಾರೆ. ಆದರೆ ಈ ಜಗತ್ತಿನ ಪರಿಸ್ಥಿತಿ ಹೆಂಗೈತಂದ್ರೆ ಸಲಹೆ ಹೇಳಕ್ಕೆ 1000 ಮಂದಿ ಬರ್ತಾರೆ, ಸಲಹೆ ಹೇಳಕ್ಕೆ 1000 ಮಂದಿ ಬರ್ತಾರೆ. ಸಹಾಯ ಮಾಡೋದಂತ ಬಂದ ಕೂಡಲೇ ಅಲ್ಲಿ ಒಬ್ಬರು ಬರೋದಿಲ್ಲ. ಸಲಹೆ ಕೊಡು ಅಂತ ಹೇಳ್ರಿ 100 ಮಂದಿ, ಅಜ್ಜರು ಹಿಂಗಾದ್ರೆ ಹಿಂಗಾಕತ್ ನೋಡ್ರಿ, ಹಂಗಾದ್ರೆ ಹಂಗಾಕತ್ ನೋಡ್ರಿ, ನೀವು ಹಿಂಗೆ ಮಾಡ್ರಿ ಅಂತ ಸಲಹೆ ಹೇಳಿ ಹೋಗೋರು ಮಂದಿ ಇರ್ತಾರೆ. ಸಹಾಯ ಬೇಕಂತ ಕೇಳಿದಾಗ ಅದನ್ನು ಕೊಡೋರು ಭಾಳಷ್ಟು ಮಂದಿ ಇರ್ತಾರೆ. ಹಾಗಾಗಿ ಅದನ್ನು ಬರೋಕೆ ಭಾಳ ಮಂದಿ ಮುಂದೆ ಕಮ್ಮಿ ಬರ್ತಾರೆ. ಹಂಗೆ 50 ರೂಪಾಯಿ ಬೇಕಂದಾಗ ಅವ್ರಂದರು, ನನಗೆ ಬರೋದು ಇಷ್ಟಪ್ಪ, ಅದರೊಳಗೆ ಮನೆಗೆ ಇಷ್ಟು ಖರ್ಚಾಗ್ತದೆ, ಉಳಿಕೆದ ರೊಕ್ಕ ನನ್ನ ಹತ್ರ ಇಲ್ಲೋ, ಹಂಗೇನಾರು ಇದ್ರೆ ಕೊಡ್ತೀನಿ ನಾಳೆ ಬಾ ಅಂತ ಕರೆದ್ರು ಅವ್ರು. ಅವಾಗ ಲಲಿತಾ ಶಾಸ್ತ್ರಿ ಅವ್ರು ಕೇಳಿದ್ರಂತೆ, ಲಲಿತಾ ಏನಾದರೂ ಒಂದಿಷ್ಟು ರೊಕ್ಕ ಉಳ್ದವನ್ ಯವ್ವ ನಿಮ್ಮ ಕೈ ಭಾಳ ಇದು ಇರ್ತೈತಿ, ಎಷ್ಟು ಮನೆ ಚಂದ ನಡಿಬೇಕಂದ್ರೆ ತಾಯಂದ್ರೆ ಕೈಯಾಗ ರೊಕ್ಕ ಕೊಡ್ಬೇಕಂತಾರೆ ಭಾಳ ಮಂದಿ. ಮನೆ ಚಂದ ನಡಿಬೇಕಂದ್ರೆ ಅಂದರೆ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ತೈತಿ. ಆರ್ಥಿಕತೆ ಒಳಗೆ ಭಾಳ ತಲೆ ಹುಷಾರಿರ್ತೈತಿ ನಿಮ್ದು. ಎಲ್ಲಿ ಉಳಿಸ್ಬೇಕು, ಎಲ್ಲಿ ಬಳಸ್ಬೇಕು, ಎಲ್ಲಿ ಕಳಿಸ್ಬೇಕು ಎಲ್ಲವೂ ಭಾಳ ಚಂದ ಎಕ್ಯುರೇಟಾಗಿ ಲೆಕ್ಕ ಇಟ್ಟಿರ್ತೀವಿ. ಎಲ್ಲ ಗಂಡನ ಕಡೆ ಆಗ್ಯಾವಂದ್ರೆ ಡಬ್ಬ್ಯಾಗ 4 ರೂಪಾಯಿ ಉಳಿದಿರ್ತಾವ ಅಂದ್ರೆ ನಿಮ್ಗೆ ಗೊತ್ತು ಯಾವಾಗಾರ ಕೆಲಸಕ್ಕೆ ಬರ್ತಾವೆ ಇವು ಅಂತ. ಅವಾಗ ಅಂದು ಇಲ್ಲ ಒಂದು 50 ರೂಪಾಯಿ ನನ್ನ ಹತ್ರ ಐತಿ, 50 ರೂಪಾಯಿ ರೊಕ್ಕ ಐತಿ ಅಂದು ಕೂಡ್ಲೇನ ಅದನ್ನು ತೊಗೊಂಬಂದು ಕೈಯಾಗ ಕೊಟ್ಟು ಕೊಡ್ಲಿ. ಯಾವ ಕೇಳಿದ್ದು ಅವ್ನು ಕೊಟ್ಟು ಕಳಿಸಿದ ಮೇಲೆ ಲಲಿತಾ ಶಾಸ್ತ್ರಿಗೆ ಅವ್ರು ಕೇಳ್ತಾರೆ, ಅಲ್ಲ ನಿನ್ನ ಹತ್ರ 50 ರೂಪಾಯಿ ರೊಕ್ಕ ಹೆಂಗೆ ಉಳಿದ್ವು ಅಂದಾಗ ಅವ್ರು ಅಂತಾರೆ, ನಿಮಗೆ ಬರುವಂಥ ಪಗಾರ ಏನಿತ್ತಲ್ಲ ಆ ಪಗಾರದೊಳಗೆ 60 ರೂಪಾಯಿ ಪಗಾರ ಇತ್ತಲ್ಲ ನಿಮಗೆ, 60 ರೂಪಾಯಿ ಪಗಾರದೊಳಗೆ ಸ್ವಲ್ಪ ಅಟ್ಟ ಉಳಿಸ್ಕೊಂಡು ಅದು ನನ್ನ ಕಡೆ ಇಷ್ಟು ಉಳಿದು 50 ರೂಪಾಯಿ ರೊಕ್ಕ ಕೊಡ್ದಾವ ಅಂದಾಗ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರಂತೆ, ನೀವು ಕೊಡ್ತಕ್ಕಂಥ 60 ರೂಪಾಯಿ ಪಗಾರದೊಳಗೆ 50 ರೂಪಾಯಿದಾಗ ನನ್ನ ಮನೆ ನಡೆಯಾಕತ್ತದ, ಮುಂದಿನ ಸಲ ಕೊಡಬೇಕಾದ್ರೆ 10 ರೂಪಾಯಿ ಕಡಿಮೆ ಮಾಡ್ಕೊಂಡು 50 ರೂಪಾಯಿ ಅಟ್ಟ ಪಗಾರ ಕೊಡ್ರಿ ಅಂತ ತಿಳ್ಕೊಂಡು ಲಲಿತಾ ಶಾಸ್ತ್ರಿ ಅವ್ರ ಮುಂದೆ ಸರ್ಕಾರಕ್ಕೆ ಪತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರೀತಾರಂತಂದ್ರೆ ಅದಕ್ಕೆ ಅವ್ರು ಹೇಳಿದರು, ಪರದನ ಯಾವ್ದಮ್ಮ ನಿಮ್ದು ನೀವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ, ನೀವು ಗಳಿಸಿದ್ದನ್ನು ಬೇಕಾದ್ದು ಮಾಡ್ಕೊಳ್ರಿ, ಹಂಗಂತ ತಿಳ್ಕೊಂಡು ಏನು ಬೇಕಾದ್ದು ಮಾಡೋದಲ್ಲ.
ಪರಧನ ಅಂತಂದರೆ ಶರಣರು ಹೇಳ್ತಾರ ಪ್ರಾಮಾಣಿಕತೆ ಬಗ್ಗೆ ನಾವು ಭಾಳಷ್ಟು ಎಚ್ಚರದಿಂದಿರಬೇಕು. ಸ್ವತಃ ಬಸವಣ್ಣನವರ ಅರಮನೆ ಒಳಗಿರುವಂಥ ಟೈಮ್ದೊಳಗೆ ಅರಮನೆ ಲೆಕ್ಕಪತ್ರ ಬರಿಬೇಕಾದ್ರೆ ಒಂದು ದೀಪ ಬೇರೆ ಹಚ್ಚಿಡವ್ರ. ತಮ್ಮ ಮನೆಗೆ ಏನಾದರೂ ಬೇಕಾಗಿರುವಂಥದ್ದನ್ನು ಬರಿಬೇಕಾದ್ರೆ ಅದಕ್ಕೊಂದು ದೀಪ ಬೇರೆ ಹಚ್ಚಿಡವ್ರು. ಯಾರೋ ಕೇಳಿದರು ಇದು ಯಾಕ್ರಿ ಅಂತ. ಅವ್ರು ಹೇಳ್ತಾರೆ ಅರಮನೆ ಲೆಕ್ಕಪತ್ರಕ್ಕೆ ನಾನು ಅರಮನೆ ಖಜಾನೆ ಒಳಗಿರುವಂಥ ರೊಕ್ಕ ಬಳಸ್ತೀನಿ, ಇಲ್ಲಿ ನನ್ನ ಮನೆ ಲೆಕ್ಕ ಬರಾಕತ್ತೀನಿ ಅಂದ್ರೆ ಪಗಾರ ರಾಜ ಕೊಡ್ತಾನೆ, ನನ್ನ ಮನೆ ದೀಪದ ಎಣ್ಣೆ ಖರ್ಚಿನೊಳಗೆ ನನ್ನ ಮನೆ ಲೆಕ್ಕ ಬರಿತೀನಿ ಅಂತ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ. ಅಂತಂದ್ರೆ ಅದಕ್ಕೆ ಅವ್ರು ಹೇಳಿದರು, ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನಿಮ್ಮ ಆಣೆ, ನಿಮಗಿಂತ ದೊಡ್ಡವ್ರು ಯಾರದಾರ ನಿಮ್ಮ ಪ್ರಮತರು, ಅವ್ರ ಮೇಲಿನ ಆಣೆ ಹಾಕ್ತೀನಿ. ಯಾಕೆ? ಹೊನ್ನಿನೊಳಗೊಂದು ವರಿನ ಹೇಳೋದು ದೊಡ್ಡದಲ್ಲ, ಒಂದು ವರಿ ನನಗೆ ಬೇಕಂತಂದ್ರೆ, ಸೀರೆಯೊಳಗೊಂದು ಎಳಿ ನನಗೆ ಬೇಕಂತಂದ್ರೆ, ಮತ್ತು ಮುಂದುವರೆದು ಹೇಳ್ತಾರೆ ಅನ್ನದೊಳಗೊಂದು ಅಗುಳ, ಇಂದಿಂಗೆ ಇವತ್ತು ಬೇಕು, ನಾಳೆ ಬೇಕು, ನಾಡ್ದು ಬೇಕಂತ ಏನಾದರೂ ಎತ್ಕೊಂಡು ಇಟ್ಕೊಂಡ್ರೆ ನಿಮ್ಮ ಮೇಲೆ ಹಾನಿ ಮಾಡ್ತೀನಿ, ನಿಮಗಿಂತ ದೊಡ್ಡವ್ರ ಮೇಲೆ ಹಾನಿ ಮಾಡ್ತೀನಿ, ಇಂಥದ್ದು ನನಗೆ ಬ್ಯಾಡ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣವರು ಹೇಳ್ತಾರೆ. ಚಲಬೇಕು ಶರಣಂಗೆ ಪರಧನವನಲ್ಲೇ ನಂಬ, ಚಲಬೇಕು ಶರಣಂಗೆ ಪರಸತಿಯನಲ್ಲೇ ನಂಬ, ಚಲಬೇಕು ಶರಣಂಗೆ ಅಂತ ಹಾಡಿದ್ರಲ್ಲ. ಇದನ್ನೆಲ್ಲ ಕಲಿಸಿದ್ದು ಯಾರಂದ್ರೆ ಇಡೀ ಟೋಟಲಿ ವಚನದೊಳಗೆ ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮುಂದೆ ಪರಧನ ಇವತ್ತು ಹೇಳಿದ್ದೇನಮ್ಮ ಅವರ ಇವತ್ತೇನು ಹೇಳಿನ್ರಿ ನಾನು ಈ ವಚನದಾಗ ಒಂದು ಲೈನ್ ಹೇಳೀನಿ. ಯಾವುದು? ಪರಧನ ನಮ್ದು ಅಲ್ಲದೇ ಇರತಕ್ಕಂಥದ್ದು ನಮ್ದಲ್ಲ. ಯಾವ್ದಾರ ನಮ್ದು ಇತ್ತಂದ್ರೆ ನಮ್ದು ಯಾವ್ದು ಇರ್ತದೆ ಅದಷ್ಟ ನಮ್ಮದು, ಅದು ಬೇರೆ ಇತ್ತಂದ್ರೆ ಅದು ನಮ್ದು ಅಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ಯಾರ್ದು ನಮ್ದು ಹೆಂಗೆ ಆಗ್ತದೆ ರೀ? ಹಾಗಾಗಿ ಪರಧನ, ಪರಸ್ತ್ರೀ, ಪರದೈವ, ಪರಸ್ತ್ರೀ ಮತ್ತು ಪರದೈವ ನಾಳೆ ದಿವಸ ನೀವು ಕೂಡ ಚಿಂತನೆ ಮಾಡೋಣ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಭಾಳ ವಿಶೇಷವಾದಂಥ ಕಾರ್ಯಕ್ರಮದೊಳಗೆ ನೀವೆಲ್ಲ ಕೂಡಿದ್ದೇವೆ. ಇದು ಹಿಂಗೆ ಇನ್ನೊಂದು 4-5 ದಿವಸ ಪ್ರವಚನ ನಡೀತದೆ, ಮುಂದೆ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಾವೆ. ಅದರೊಳಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಶರಣರ ಸಿದ್ಧಾಂತ ಭಾಳ ಮನಸ್ಸಿಗೆ ಹತ್ತಿರ ಆಗುವಂಥ ಸಿದ್ಧಾಂತ. ಇವುಗಳನ್ನು ಕೇಳೋದಕ್ಕೆ ನೋಡ್ರಿ ನೀವೆಲ್ಲ ಪಾಪ ಆ ಕಡೆ ಈ ಕಡೆ ಅಲ್ಲಿ ನಿಂತಾರ, ಪಾಪ ಹಿಂದೆ ಕುಂದ್ರಾಕ ಅವ್ರಿಗೆ ಚೇರಿಲ್ಲ ಅಂತ ತಿಳ್ಕೊಂಡು ಪಾಪ ಅಲ್ಲಿ ನಿಂತಾರ. ಯಾಕಂದರೆ ಎಲ್ಲರಿಗೂ ಸಹಿತ ಅಷ್ಟು ಆನಂದವಾಗಿ ಈ ಮಹಾಮಠಕ್ಕೆ ಓಡಿ ಬರೋದು, 1 ತಾಸು ಚಿಂತನೆ ಮಾಡೋದು. 24 ತಾಸು ಕೊಟ್ಟಾನಲ್ರಿ ಅವರು ನಮಗೆ. ಮನುಷ್ಯಾಗ ಭಗವಂತ ಎಷ್ಟು ಕೊಟ್ಟಾನ? ಮತ್ತು ನಿಮಗೇನಾಗೇನು 26,000 ತಾಸು ಅದಾವ? ಎಲ್ಲರಿಗೂ 24 ತಾಸು ಕೊಟ್ಟಾನ. 24 ತಾಸಿನೊಳಗೆ ಎಲ್ಲ ಶರಣ ಬಂಧುಗಳಿಗೆ ನಾನು ಹೇಳೋದು ಏನಂದರೆ 23 ತಾಸು ನಮಗಾಗಿ ಜೀವನ ಮಾಡೋಣ, 1 ತಾಸು ಸಮಾಜದ ಚಿಂತನೆಗಾಗಿ. ಅವತ್ತೆಲ್ಲ ಟೋಟಲಿ ತಮ್ಮ ಜೀವನವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರುವಂಥವ್ರು ಶರಣರು. ಸ್ವಂತಕ್ಕೇನೂ ಇಲ್ಲ, ಸಮಾಜಕ್ಕಾಗಿಯೇ ಎಲ್ಲ ಅನ್ನುವಂಥ ಭಾವನದೊಳಗೆ ವ್ಯಷ್ಟಿ ಪ್ರಜ್ಞೆಯನ್ನು ಮರೆತು ಸಮಷ್ಟಿ ಪ್ರಜ್ಞೆಯೊಳಗೆ ಶರಣರೇನು ಜೀವನ ಮಾಡಿದರು. ನಾವು ಅವರಷ್ಟು ಬದುಕೋಕ್ಕಾಗೋದಿಲ್ಲ. ಬಹುತೇಕ 1 ತಾಸಾದರೂ ನಾವು ಸಮಾಜಕ್ಕಾಗಿ ಮೀಸಲಿಟ್ಟು ಆಗು ಹೋಗುವಂಥ ಎಲ್ಲ ಹೊಣೆಗಳಿಗೆ ನಾವು ಕಾರಣರಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅವತ್ತು ಮಾಡಿರ್ತಕ್ಕಂಥ ಅವತ್ತಿನ ಸಾಲಿನೊಳಗೆ 1 ಸಾಲಿನಂಗೆ ಇನ್ನೂ ಇವತ್ತು ಬದುಕೋಕ್ಕಾಗ್ತಾ ಇಲ್ಲ ನಮ್ಗೆ. ನಾವು ಹೇಳ್ತೀವಿ, ನಮ್ಮನ್ನ ಹೇಳಕ್ಕೆ ಕಳಿಸ್ಯಾರ, ನಾವು ಹೇಳಿ ಹೋಗ್ತೀವಿ, ನೀವು ಕೇಳಕ್ಕೆ ಬಂದಿರಿ, ನೀವು ಕೇಳಿ ಹೋಗ್ತೀರಿ. ಅದರೊಳಗೆ ಏನು ಬದಲಾಗೋಕ್ಕಾಗೋದಿಲ್ಲ. ಸ್ವಲ್ಪ ಎಲ್ಲೆಲ್ಲಿ ಸಾಧ್ಯ ಆಕೈತಿ ಅಲ್ಲೆಲ್ಲಿ ಅದನ್ನು ಬದಲಿ ಮಾಡ್ಕೊತ. ಯಾಕಂದರೆ ನಮಗೆ ನಿನ್ನೆ ಬದಲಿ ಮಾಡೋಕ್ಕಾಗೋದಿಲ್ಲ, ನಾಳೆನೂ ಬದಲಿ ಮಾಡೋಕ್ಕಾಗೋದಿಲ್ಲ. ನಾಳೆ ಬದಲಿ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ನಾಳೆ ಬದಲಿ ಆಗಬೇಕಾದ್ರೆ ಇವತ್ತು ತಯಾರಿ ನಾವು ಮಾಡ್ಕೋಬೇಕಾಗ್ತದೆ. ಹಂಗೆ ನಾಳೆಯ ಬದಲಾವಣೆಗಾಗಿ ಇಂದಿನ ತಯಾರಿ ಭಾಳ ಚಲೋ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇಂಥ ಒಂದು ಕಲ್ಪನೆಯನ್ನು ಶ್ರೀಮಠ ಮಹಾಮಠ ಈ ನಾಡಿನೊಳಗೆ ದೊಡ್ಡ ಪ್ರಮಾಣದೊಳಗೆ ಬಿತ್ತರಿಸುವುದರ ಮುಖಾಂತರವಾಗಿ ಇಷ್ಟು ದೊಡ್ಡ ಪರಂಪರೆಯನ್ನು ಹುಟ್ಟುಹಾಕಿ ಈ ಒಂದು ನೆಲದೊಳಗೆ ಗಟ್ಟಿ ನಿಲ್ಲಬೇಕಾದ್ರೆ ಮೂಲ ಬೇರೆ ಎಲ್ಲಿ ಅಂದರೆ ಅದು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಚಲೋ ಸ್ಕೂಲ್ನೊಳಗೆ ನೀವು ಅಂತೀರಿ, ಭಾರಿ ಟಾಪ್ನಾಗದನ್ರಿ ನನ್ನ ಮಗ ಅಂದಾಗ, ಎಂಥ ಸ್ಕೂಲ್ನಾಗ ಇಟ್ಟಿದ್ದೀವಿ ರೀ ನಮ್ಮ ಮಗನ್ನ, ಭಾಳ ಚಲೋ ಸ್ಕೂಲ್ನಾಗ ಇಟ್ಟು ಎಂಥ ಸಂಸ್ಕಾರ ಕೊಟ್ಟಾರ ಯಾವ ಸ್ಕೂಲ್ನಾಗ ಅಂತ ಸ್ಕೂಲ್ ಹೊಗಳ್ತಿರಲ್ಲಮ್ಮ ನೀವು. ಹಂಗೆ ಶಿವಬಸ್ ಅಜ್ಜವರು ಔಟ್ ಮಾರ್ಕಸ್ ತೊಗೊಂಡು ಸಮಾಜ ಸೇವಾ ಮಾಡ್ಯಾರ. ಅಂದರೆ ಅವರು ಕಲಿತ ಗಟ್ಟಿ ಕೇಂದ್ರ ಶಿವಯೋಗ ಮಂದಿರ, ಅದು ಅವರ ಶಿಕ್ಷಣದ ಸ್ಕೂಲು ಎಷ್ಟು ಗಟ್ಟಿತ್ತು ಅಂದ್ರೆ 12 ವರ್ಷದ ಶಿಕ್ಷಣದ ಒಂದು ಬುನಾದಿ ಎಷ್ಟು ಗಟ್ಟಿಯಾಗಿ ಬಿತ್ತಂದರೆ ಬೆಳಗಾವಿ ಅನ್ನುವಂಥ ಗಡಿನಾಡಿನೊಳಗೆ ಕನ್ನಡದ ಬಾವುಟವನ್ನು ಹಾರಿಸಿ ಸ್ವತಂತ್ರ ಭಾರತಕ್ಕೆ ತನ್ನದೇ ಆಗಿರತಕ್ಕಂತಹ ಶಕ್ತಿ ಮೀರಿ ಸಹಾಯವನ್ನು ಮಾಡಿ ಇಡೀ ಬಡ ಮಕ್ಕಳ ಅಭ್ಯುದಯಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅತ್ಯದ್ಭುತವಾಗಿರುವಂಥ ಮಹಾಮಠ ಅದು ನಮ್ಮ ನಾಗನೂರಿನ ರುದ್ರಾಕ್ಷಿ ಮಠ ಅನ್ನುವಂಥದ್ದನ್ನು ನಾವು ಆನಂದದಿಂದ ಒಪ್ಪಿಕೊಳ್ಬೇಕಾಗ್ತದೆ. ಇಲ್ಲಿ ಸಾಹಿತ್ಯ ಬಹುತೇಕ ಇಲ್ಲಿರತಕ್ಕಂಥ ವಚನ ಅಧ್ಯಯನ ಕೇಂದ್ರ ಏನೈತಲ್ಲ
ನಮ್ಮ ನಾಡಿನೊಳಗೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅವ್ರು ಹೇಳಿದರು, ಶಿವಾನುಭವ ಸಂಸ್ಥೆಯನ್ನು ಪೋಗ ಹಳಕಟ್ಟೆ ಅವರು ಇದರೊಳಗನ ಸಿಗಂಗಿಲ್ಲ ಸಂಸ್ಥೆಯೊಳಗೆ. ಅಂಥ ಎಲ್ಲ ಶಿವಾನುಭವ ಪತ್ರಿಕೆ ನಮ್ಮ ಮಠದೊಳಗೆ ಇವತ್ತು ಅದಾವ ಅಂತಂದರೆ ಎಷ್ಟು ದೊಡ್ಡ ಹೆಮ್ಮೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಮೊಬೈಲ್ ಬಂದ ಮೇಲೆ ಪುಸ್ತಕ ಡೆತ್ ನೋಟ್ ಬರ್ದಾವಂತ. ಮೊಬೈಲ್ ಬಂದ ಮೇಲೆ ಕಪಾಟ್ನಾಗಿದ್ದುವಂಥ ಪುಸ್ತಕ ಡೆತ್ ನೋಟ್ ಬರೆದಿಟ್ಟೈತಂಥದ್ದು. ನನ್ನ ಸಾವಿಗೆ ಕಾರಣ ಮೊಬೈಲ್. ಯಾಕೆ ಹೇಳ್ರಿ? ಮೊಬೈಲ್ ಬಂದ ಮೇಲೆ ಭಾಳ ಮಂದಿ ಓದೋಕ್ಕಾಗ್ತಾ ಇಲ್ಲ. ಎಲ್ಲರೂ ಬರೀ ಮೊಬೈಲನ್ನು ಹಂಗೆ ಒಂದು ಮನುಷ್ಯ ಒಂದು ದಿವಸಕ್ಕೆ ಈ ಮೊಬೈಲನ್ನು ಕೈಯಾಗಿ ಹಿಡ್ಕೊಂಡು ಹಿಂಗೆ ಸರಿಸ್ಕೊಂತ ಎಷ್ಟು ಸಲ ನೋಡ್ತಾನಂದ್ರೆ ಒಂದು ಸಂಶೋಧನೆ ಪ್ರಕಾರ 400 ಸಲ ನೋಡ್ತಾನಂತ. ನೋಡ್ರಿ, ಹಿಂಗೆ ತೆಗೆದು ಹಿಂಗೆ ನೋಡೋದು, ಹಿಂಗೆ ತೆಗೆದು ಹಿಂಗೆ ನೋಡೋದು. 400 ಸಲ ಇದನ್ನು ನೋಡ್ಕೊತ ಕುಂದ್ರೋದಕ್ಕಿಂತ ನಿಮ್ಮ ಮನ್ಯಾಗ ಎದ್ದು ಕೊಡ್ಲಿನ ಒಂದು ತಾಸಿನೊಳಗೆ ಒಂದು 30 ನಿಮಿಷ ಲಿಂಗ ನೋಡಿಬಿಟ್ಟಿದ್ರೆ ಜಗತ್ತಿನಾಗಿರುವಂಥದ್ದು ಇಲ್ಲಾರ್ದಂಥದ್ದೆಲ್ಲ ನಿಮ್ಗೆ ಗೊತ್ತಾಗಿಬಿಡ್ತೀವಿ. ಈ ಮೊಬೈಲ್ ಇಟ್ಟಾಕೊಂಡು ಟೈಮ್ ನೋಡೋದಕ್ಕಿಂತ ಒಂದು ಸಲ ಒಂದು ಮನಸ್ಸಿನಾಗ ಇಟ್ಕೊಂಡು ಅಜ್ಜನ ಅಪ್ಪ ಬಸವಣ್ಣ ಕೊಟ್ಟಿರುವಂಥ ಕರಸ್ಥಳದೊಳಗಿರುವಂಥ ಲಿಂಗಯ್ಯನನ್ನು ನೋಡಿಬಿಟ್ರೆ ಈ ಮೊಬೈಲ್ ನೋಡಿದ್ರೆ ಕಣ್ಣಿನ ಕಾಂತಿ ಕಮ್ಮಿ ಆಕಾವು. ಈ ಅಪ್ಪ ಇದು ಒಂದು ಮೊಬೈಲ, ಮತ್ತು ಎಲ್ಲ ಕೇಳ್ಕೊತಾರಲ್ಲ, ಅದಕ್ಕೆ ಎಲ್ಲ ಇದ್ರೊಳಗೆ ಕೇಳ್ತಾರೆ ಅವರು. ಇದು ಒಂದು ಮೊಬೈಲ ಕೈಯಾಗ ಕೊಟ್ಟಿರುವಂಥ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ಜಗದಾಗಲ್ಲ ಮುಗಿಲಾಗಲ್ಲ ಅಂತ ಯಾಕೆ ಹೇಳ್ಯಾರ? ಇದರೊಳಗೆ ಎಲ್ಲ ಶಕ್ತಿ ಅದ. ಅದಕ್ಕೆ ಈ ಮೊಬೈಲನ್ನು ನಾವು ಲಿಂಗ ಅನ್ನುವಂಥದ್ದನ್ನು ನೋಡಿಬಿಟ್ರೆ ಕಣ್ಣಿನ ಕಾಂತಿ ಹೆಚ್ಚಾಗ್ತದೆ, ಕಣ್ಣಿನಿಗೆ ಎಂದೂ ಬರೇ ಬರೋಂಗಿಲ್ಲ. ಹಾಗಾಗಿ ಈ ಮೊಬೈಲ್ ನೋಡ್ಕೊಂತ ಕುಂದಿರೋದಕ್ಕಿಂತ ಒಂದಿಷ್ಟು ಪುಸ್ತಕಗಳನ್ನು ಓದಿರಿ, ಶರಣ ಸಾಹಿತ್ಯವನ್ನು ಓದಿರಿ. ಬಹುತೇಕ ನಾ ಹೇಳುವಂಥದ್ದು ಮಾತಿನಾಗ ನೀವು ಹೊಗಳ್ಬೋದು, ಆದರೆ ಕರ್ನಾಟಕ ಸರ್ಕಾರ ಒಂದು ಗ್ರಂಥಾಲಯಕ್ಕೆ ಪ್ರಶಸ್ತಿ ಕೊಡ್ತೈತೆ ಅಂದರೆ ಅದು ನಮ್ಮ ನಾಡಿನ ಹೆಮ್ಮೆ, ಅದು ನಮ್ಮ ಗ್ರಂಥಾಲಯಕ್ಕೆ ಬಂದೈತೆ ಅನ್ನುವಂಥದ್ದನ್ನು ಕಾರ್ಯದಿಂದ ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತ ಯಾರಾದರೂ ಬಂದರೆ ಸಂಪೂರ್ಣ ಸಾಹಿತ್ಯವನ್ನು ಒದಗಿಸುವಂಥ ಒಂದು ಅದ್ಭುತವಾಗಿರುವಂಥ ಕೇಂದ್ರ ಅದು ನಮ್ಮ ಮಹಾಮಠದೊಳಗೆ ಐತೆ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಯಾರಾದರೂ ಮನೆಗೆ ಬಂದ್ರಮ್ಮ ಒಂದು ಸಣ್ಣ ಬದಲಾವಣೆ ತೊಗೊಂಡು ಬರ್ರಿ. ಮೊನ್ನೆಲ್ಲ ವಚನದ ಪುಸ್ತಕ ತಲೆ ಮೇಲೆ ಹೊತ್ಕೊಂಡು ಬಂದಿರಲ್ಲಮ್ಮರ, ಎಲ್ಲಿಟ್ರಿ ಅವನು ಹುಟ್ಟು ಅದಾವಿಲ್ರಿ? ಅವರು ಜಗ್ಗದವು ಶೋಕೇಶ್ನಾಗ ಆ ಪುಸ್ತಕ ಈ ಪುಸ್ತಕ ಇಡ್ತಾರೆ. ಯಾರು ನಿಮ್ಮ ಮನೆಗೆ ಬಂದಾರಂದ್ರೆ ಮನೆಗೆ ಬಂದವ್ರು ಕೊಟ್ಟಾಕ ಕೈಯಾಗ ರಿಮೋಟ್ ಕಂಟ್ರೋಲ್ ಕೊಟ್ಟು ರಿಮೋಟ್ ಕೈಯಾಗ ಕೊಟ್ಟು ಒಂದು 10 ನಿಮಿಷ ಚಾ ಮಾಡ್ಕೊಂಬರೋ ಮಟ್ಟ ಟಿ ವಿ ನೋಡ್ಕೊಂಡು ಕುಂದ್ರಿ ಅನ್ನೋದಕ್ಕಿಂತ ಸ್ವಲ್ಪ ಬದಲಾವಣೆ ಏನು ಮಾಡಿರಿ. ಯಾರು ನಿಮ್ಮ ಮನೆಗೆ ಬಂದರೆ ಅವ್ರು ಬಂದಾಗ ನೀವು ಚಾ ಮಾಡಕ್ಕಂತ ಒಳಗೆ ಹೋಗತ್ತಿರಲ್ಲ, ಮತ್ತು ಅಡುಗೆ ಮಾಡಕ್ಕಂತ ಒಳಗೆ ಹೋಗತ್ತಿರಲ್ಲ. ಸುಮ್ಮನೆ ಅವ್ರ ಕೈಯಾಗ ರಿಮೋಟ್ ಕೈಯಾಗ ಕೊಟ್ಟು ಟಿ ವಿ ಹಚ್ಚಿ ನೀವು ಇದನ್ನು ನೋಡ್ರಿ ಅನ್ನೋದಕ್ಕಿಂತ ಅಪ್ಪ ಅವ್ರ ತಲೆ ಮೇಲೆ ಹೊರಿಸಿರ್ತಕ್ಕಂಥ ವಚನದ ಪುಸ್ತಕ ಕೈಯಾಗ ಕೊಟ್ಟು ಟಿ ವಿ ಮಾಡ್ಕೊಂಬರೋ ಮಟ್ಟ ಒಂದು ವಚನ ಓದ್ರಿ ಅನ್ನೋ ಅಷ್ಟು ಮಟ್ಟಿಗೆ ನೀವು ಒಂದಿಷ್ಟು ಬದಲಾದ್ರಿ ಅಂದರೆ ಎಷ್ಟು ಆನಂದ ಹುಡ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲ ವಿಚಾರ ಮಾಡ್ಕೋಬೇಕು. ಅವ್ರಿಗೆ ಹಂಗೆ ಹೇಳ್ಬೇಕಂದ್ರೆ ಮೊದಲು ನೀವು ಓದಬೇಕು, ಹೌದಿಲ್ರಿ? ಅವ್ರು ಮತ್ತು ಅವ್ರಿಗೆ ಹಂಗೆ ಹೇಳೋದು ಮತ್ತು ನೀವು ಓದಲಾರ್ದ ಬರೀ ಅವ್ರಿಗೆ ಅಷ್ಟು ಓದ್ರಿ ಅಂದ್ರೆ ಕೆಲವು ಮಂದಿ ನಮಗೆ ಹೇಳ್ಕೊಳಂಗಿಲ್ಲ, ಮತ್ತವ್ರಿಗೆ ಹೇಳ್ತೀವಿ. ಹಂಗಂತ ಆಗಬಾರ್ದು. ಇಂಥ ಒಂದು ಸಣ್ಣ ಪುಟ್ಟ ಬದಲಾವಣೆ ತೊಗೊಂಬಂದಾಗ ಧರ್ಮ ಜಾಗೃತ ಆಗಿ ಉಳಿತೈತಿ. ಮಕ್ಕಳಿಗೆ ಎಲ್ಲ ಕಲಿಸ್ತೀರಿ, ಓಕೆ, ಒಂದೊಂದು ವಚನ ಕಲಿಸ್ರಿ. ಎಷ್ಟು ಮಂದಿ ಕೇಳ್ರಿ ವಚನ ಸ್ಪರ್ಧೆ ಇಟ್ಟರು ಹೊಳ 4 ವಚನ, ತಂದೆ ನೀನು ತಾಯಿ ನೀನು, ಕಳಬೇಡ ಕೊಳಬೇಡ, ಇವನ್ನ ಹೇಳ್ಕೊಡ್ಬಾರ್ದು. ಎಷ್ಟು 280 ಕೋಟಿ ವಚನಗಳ ಹಾಡಿ ಅಂತ ಹೇಳ್ಯಾರ. ಅದಕ್ಕೆ ಸಿಕ್ಕಿರುವಂತಹ 26,000 ಸಮಥಿಂಗ್ ವಚನಗಳು ಸಿಕ್ಕಾವ. ಅದರೊಳಗೆ ನಾವು ಒಂದಿಷ್ಟು ಚೆಂದಾಗಿ ನಮ್ಮ ಮಕ್ಕಳಿಗೆ ಬೇಕಾಗುವಂಥ ಬದುಕಿನ ಸೂತ್ರಕ್ಕೆ ಬೇಕಾಗುವಂಥ ಎಲ್ಲ ವಚನ ಸಾಹಿತ್ಯವನ್ನು ಇದ್ರಾಗ ಕೊಟ್ಟಾರ. ಸ್ವಲ್ಪ ಓದಿಸ್ರಿ, ಮತ್ತೊಬ್ಬರಿಗೆ ಓದೋದಕ್ಕೆ ಅವನು ಮಾಡಿಕೊಡ್ರಿ ಅಂತ ಹಾರೈಸಿ ನಾನು ಮಾತು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಮಹಾಮಂಗಲ ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲ ದುಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದುಲ್ಲನಯ್ಯ. ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲ ದುಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದುಲ್ಲನಯ್ಯ. ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ
ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ.